ಈ 2026ನೇ ಸಾಲಿನ ಸೀಟು ಹಂಚಿಕೆಯ ವಿಧಾನ, ಅದಕ್ಕೂ ಮುಂಚೆ ಯಾವ ಕೋರ್ಸ್ಗಳು ಪ್ರಾಧಿಕಾರದಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ಹೇಳ್ಬಿಡ್ತೀನಿ, ನಮಗೆ ಗೊತ್ತಾಗ್ತಿದೆ. ಏನು KE ಅನ್ನೋದೇನು, ಇದೇನು CET ಅಂತಾರೆ, ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕರ್ನಾಟಕ ಸರ್ಕಾರ 1984ಕ್ಕೂ ಮುಂಚೆ, ಕೇಳಿಸ್ಕೊಳ್ಳಿ, 1984ಕ್ಕೂ ಮುಂಚೆ PUC ಅಂಕಗಳ ಆಧಾರದ ಮೇಲೆ ಏನು ವೃತ್ತಿಪರ ಕೋರ್ಸ್ಗಳು ಅಂದರೆ ಪ್ರೊಫೆಷನಲ್ ಕೋರ್ಸ್ ಅಂದರೆ ಇಂಜಿನಿಯರಿಂಗು ಅಥವಾ ಮೆಡಿಸನ್ನು, ಫಾರ್ಮಸಿ, ಇವೆಲ್ಲ ಕೋರ್ಸ್ಗಳಿಗೆ ಅಡ್ಮಿಷನನ್ನು ಕೊಡ್ತಾ ಇದ್ರು. ಆದರೆ 1984ರಲ್ಲಿ ಒಂದು ಡಿಸಿಷನ್ ಆಯಿತು, ಇದು ಸಾಕಾಗೋದಿಲ್ಲ, ಇದ್ರ ಜೊತೆಗೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ. ಆಗ ಮೊದಲನೇ ಸಲ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡಿ ಅದ್ರ ಮೂಲಕ ಕೌನ್ಸಿಲಿಂಗ್ ನಡೆಸಿ, ಅವಾಗೆಲ್ಲ ಮ್ಯಾನ್ಯುವಲ್ ಕೌನ್ಸಿಲಿಂಗ್, ಫಿಸಿಕಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದ್ರ ಮೂಲಕ ಸೀಟು ಹಂಚಿಕೆ ನಡೀತಾ ಇತ್ತು. ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ, ಮೊದಲನೇ ಸಲ ಸತತವಾಗಿ ಫಸ್ಟ್ 3 ವರ್ಷ ಆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆದಿದ್ದು ನಮ್ಮ JC ಇಂಜಿನಿಯರಿಂಗ್ ಕಾಲೇಜಲ್ಲಿ, ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ. ಸೊ ಆ ಒಂದು ಖುಷಿ ನಮಗಿದೆ. ತಮಗೆಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಹೇಳ್ಕೊಳ್ತಾ, ಆ ಮೊದಲನೇ ವರ್ಷ ನಾವು ನಡೆಸಿದಾಗ ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಪೇರೆಂಟ್ಸ್ಗಳು ನಮ್ಮ ಈ ಕ್ಯಾಂಪಸ್ಗೆ ಬಂದು ಇಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಜಾಗ್ರಫಿಕಲಿ ಸ್ವಲ್ಪ ಬೀದರ್ನವ್ರಿಗೆ, ಗುಲ್ಬರ್ಗದವ್ರಿಗೆ ಕಷ್ಟ ಇದ್ದಿದ್ದರಿಂದ, ಮತ್ತೆ ಸಿಟಿ ಕ್ಯಾಪಿಟಲ್ ಬೆಂಗಳೂರು ಆಗಿದ್ದರಿಂದ ಆ ನಂತರ ಅದು ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಆದರೆ KE ಅಂತ ಒಂದು ಇರಲಿಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅದಿರಲಿಲ್ಲ. ಬಟ್ CET ಮಾತ್ರ ನಡೀತಾ ಇತ್ತು, ಅದನ್ನು PUC ಎಜುಕೇಷನ್ ಅವರೇ ನೋಡ್ಕೋತಾ ಇದ್ರು. 1994ರ ಹೊತ್ತಿಗೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಮಾಡಿ ಅದ್ರ ಮೂಲಕ ಹಲವಾರು CET ಪರೀಕ್ಷೆಗಳನ್ನು, ಅಂದರೆ ಇದೊಂದಕ್ಕೆ CET ಅಂತಲ್ಲ, ಡಿಪ್ಲೊಮೊ CET ಇರ್ಬೋದು, PG CET ಇರ್ಬೋದು, ಬೇರೆ ಬೇರೆ CETಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಸೀಟ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಒಂದು ತಿಳಿಸೋದಕ್ಕೆ ಇಷ್ಟಪಡ್ತೇನೆ, ಆ ಸಾಫ್ಟ್ವೇರ್ನ ನಾನು ಕೂಡ ಪರಿಶೀಲನೆ ಮಾಡಿದ್ದೇನೆ. ತುಂಬ ಅದ್ಭುತವಾದಂಥ ಸಾಫ್ಟ್ವೇರ್, ಇಡೀ ಇಂಡಿಯಾನೇ ಬಹಳ ಖುಷಿ ಪಟ್ಟಂಥ, ಮತ್ತು ಇದನ್ನೇ ಸುಮಾರು ಕಡೆ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಬಹಳ ಪಾರದರ್ಶಕವಾಗಿದೆ. ತಾವೇನೂ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೂ ಹಾಗೆ ಸೀಟ್ ಹಂಚಿಬಿಡ್ತಾರೆ ಆ ಥರ ಏನೂ ಇಲ್ಲ. ನೀವು ತಪ್ಪು ಮಾಡಿದರೆ ಮಾತ್ರ ತಪ್ಪಾಗ್ತದೆ, ಅದರ್ವೈಸ್ ಸಾಫ್ಟ್ವೇರು ತುಂಬ ಟ್ರಾನ್ಸ್ಪರೆಂಟ್ ಇದೆ, ಯಾವುದೇ ಮೋಸ ಆ ಥರದ್ದು ಏನೂ ಇಲ್ಲ. ಈ JSS ಸಂಸ್ಥೆಯಿಂದ ನಾವು ಅಲ್ಲಿಗೆ ಹೋದ್ಮೇಲೆ ಹಲವಾರು ಬದಲಾವಣೆಗಳು ಶುರುವಾಯಿತು. ಎಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಈಗ ಒಂದು ಹತ್ರ ಒಂದು 8-9 ವರ್ಷದಿಂದ ಇದು ಆನ್ಲೈನ್, ಒಂದು 10 ವರ್ಷ ಆಗಿದೆ, ಆನ್ಲೈನ್ ವ್ಯವಸ್ಥೆಗೆ ಬಂತು. ಪ್ರತಿ ಸಲನೂ ಕೂಡ ಕೌನ್ಸಿಲ್ಗೆ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ರು. ಅಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ರ್ಯಾಂಕ್ ಅವ್ರು ಬೇರೆ ಬೇರೆ ದಿವಸ ಹೋಗ್ತಾ ಇದ್ರು. ಈಗ ಅದಿಲ್ಲ. ನೀವು ನಿಮ್ಮ ಎಲ್ಲ ಡೀಟೇಲ್ಸನ್ನು ಆನ್ಲೈನಲ್ಲಿ ನಿಮ್ಮ ಎಂಟ್ರಿ ಮಾಡಿದ ತಕ್ಷಣವೇ ಅದು ಒಂದು ದಿವಸ ಕೊಡ್ತದೆ, ಆ ರಾತ್ರಿನೇ ತಮ್ಮ ರಿಸಲ್ಟ್ಗಳು ಪ್ರಕಟ ಆಗ್ತದೆ. ಇದಿಷ್ಟು ತಮಗೆ ಮಾಹಿತಿ. ಈಗ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅದರಿಂದ ಯಾವ ಕೋರ್ಸ್ಗಳಿಗೆ ಸೀಟು ಅಲಾಟ್ಮೆಂಟ್ ನಡೀತಾ ಇದೆ. ಮೊದಲನೇದಾಗಿ ತಮ್ಗೆ ಗೊತ್ತಿದೆ, ವೈದ್ಯಕೀಯ ಮತ್ತು ದಂತವೈದ್ಯಕೀಯ, ಆಯುಷಲ್ಲಿ ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ, ನ್ಯಾಚುರೋಪತಿ, ಯೋಗ ಎಲ್ಲದಕ್ಕೂ ಕೂಡ CET ಇಲ್ಲದೆ ಆದರೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, CET ಸೆಕೆಂಡರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಲಾಟ್ಮೆಂಟ್ ಆಗ್ತಾ ಇದೆ. ಜೊತೆಗೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು ಹಾಗೂ ನಿಮ್ಮ ಪಶು ವೈದ್ಯಕೀಯ ಇನ್ನಿತರ ಎಲ್ಲ ಕೋರ್ಸ್ಗಳಿಗೆ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ, ನಾನು ವೆರಿ ಕ್ಲಿಯರ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟ್ ಹಂಚಿಕೆ ಆಗ್ತಾ ಇದೆ. CET ಬರೆದಿರೋ ಉದ್ದೇಶ ಬೇರೆ, CETನೇ ಬರೆದಿರಬೇಕು ಅನ್ನೋದು ಒಂದು ಕೆಲವು ಕೋರ್ಸ್ಗಳಿಗೆ ಕಂಪಲ್ಸರಿ, ಅದ್ರ ಜೊತೆಗೆ ಕೆಲವು ಬೇರೆ ಬೇರೆ ಕೂಡ ಇದೆ. ಅದ್ರ ಬಗ್ಗೆ ನಾವು ನಿಧಾನವಾಗಿ ನೋಡ್ತಾ ಹೋಗೋಣ. ಇದಲ್ಲದೆ ಕೃಷಿ ವಿಜ್ಞಾನದ ಕೋರ್ಸ್ಗಳು, ಫಾರ್ಮಸಿಯ ಎಲ್ಲ ಕೋರ್ಸ್ಗಳು, ಇವನ್ನು ಕೂಡ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಯಿಂದ ಅಲಾಟ್ಮೆಂಟ್ ನಡೀತಾ ಇದೆ. ಇದು ತಮಗೆ ಮೊದಲನೇ ಮಾಹಿತಿ. ನೋಡಿ, ಇದು ಈ ಒಂದು ಟ್ರೀ ಸ್ಟ್ರಕ್ಚರಲ್ಲಿ ಎಲ್ಲ ಯಾವ ಕೋರ್ಸ್ಗಳಿಗೆ ನಮ್ಮ KEಯಿಂದ ಅಲಾಟ್ಮೆಂಟ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ 2025ರಲ್ಲಿ ಯಾವ ಕೋರ್ಸಿಗೆ ಎಷ್ಟೆಷ್ಟು ಸೀಟ್ಗಳು, ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ ಇತ್ತು, ಒಂದು ಸಮ್ಮರಿ ಮಾತ್ರ ಇಲ್ಲಿ ನಾವು ಕೊಡ್ತಾ ಇದ್ದಾರೆ. ಯಾಕೆ 2025 ಕೊಟ್ಟಿದ್ದಾರೆ ಅಂತ ತಾವು ಕೇಳ್ಬೋದು. 26 ಅಲ್ವಾ ಸರ್, ನಾವು 26ಕ್ಕೆ ಹೋಗ್ತಾ ಇರೋದು ಅಂತ. 26ರದ್ದು ಇನ್ನೂ ಸೀಟು ಅದ್ರ ವ್ಯತ್ಯಾಸಗಳಾಗ್ತಾ ಇದೆ. ಅಂದರೆ ಹೊಸ ಕಾಲೇಜುಗಳು ಸೇರ್ಕೋತಾ ಇದೆ, ಮತ್ತು ಕೆಲವು ಕಾಲೇಜುಗಳಲ್ಲಿ ಕೆಲವು ಕೋರ್ಸ್ಗಳನ್ನು ಮುಚ್ಚಿದ್ದಾರೆ, ಕೆಲವು ಕೋರ್ಸ್ಗಳಿಗೆ ಜಾಸ್ತಿ ಮಾಡಿದ್ದಾರೆ. ಮೆಡಿಕಲ್ಲು ಹೊಸ ಕಾಲೇಜುಗಳು ಬಂದಿದೆ. ಆ ಎಲ್ಲ ಸೀಟ್ಗಳು ಫೈನಲೈಸ್ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ತಮಗೆ ಬಿಡುಗಡೆ ಆಗ್ತದೆ. ಅಲ್ಲಿವರೆಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ ಹೋದ ವರ್ಷ ಕಂಪ್ಲೀಟ್ ಆದಾಗ, ಅಡ್ಮಿಷನ್ ಕಂಪ್ಲೀಟ್ ಆದಾಗ ಹೇಗಿತ್ತು ಸೀಟ್ಗಳು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಾವು ಈಗ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಕೆಲವರಿಗೆ ಡೌಟ್ ಇದೆ,
ಫೀಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ. ಇದು ಹೋದ ವರ್ಷದ ಫೀಸ್, ಇದೇ ಫೀಸ್ ಈ ಸಲ ಬದಲಾವಣೆ ಆಗ್ತದೆ, ಆಗಬಹುದು, ಆಗದೇನೂ ಇರ್ಬೋದು, ಹೆಚ್ಚು ಕಡಿಮೆ ಬದಲಾವಣೆ ಆಗ್ತದೆ ಅಂತ ಮಾತು ಎಲ್ಲ ಕಡೆ ನಡೀತಾ ಇದೆ. ಇದು ಹೋದ ವರ್ಷದ ಫೀಸು, ಅದನ್ನೇ ನಾವಿಲ್ಲಿ ತೋರಿಸ್ತಾ ಹೋಗ್ತೀವಿ. ಈಗ ತಮ್ಮ ಇವತ್ತಿನ ಸ್ಥಿತಿ ಏನು ಅಂದರೆ, ಸೆಕೆಂಡ್ PUC ರಿಸಲ್ಟ್ ಬಂದಿದೆ. CETದು ಕೀ ಆನ್ಸರ್ಸ್ ಬಿಡುಗಡೆ ಆಗಿದೆ. ತಮಗೆ ಎಷ್ಟು ಅಂಕಗಳು ಬರ್ಬೋದು ಅನ್ನೋದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಾಗಿದೆ. ರ್ಯಾಂಕ್ ಒಂದು ಅಂದಾಜು, ಹೋದ ವರ್ಷದ ನಮ್ಮ ಮಾದರಿಯನ್ನು ನೋಡಿ ಎಷ್ಟು ಬರ್ಬೋದು ಅನ್ನೋದು ಒಂದು ಅಂದಾಜು ಗೊತ್ತಿದೆ. ಆದರೆ ಆ್ಯಕ್ಚುಯಲ್ CET ರ್ಯಾಂಕ್, CET ರಿಸಲ್ಟ್ ಅಲ್ಲ, CET ರ್ಯಾಂಕ್ ಬಿಡುಗಡೆ ಆಗಿಲ್ಲ. CET ರ್ಯಾಂಕ್ ಬೇರೆ ಬೇರೆ ಕೋರ್ಸ್ಗಳಿಗೆ, CET ರ್ಯಾಂಕ್ ಫಾರ್ ನಮ್ಮ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಇಂಜಿನಿಯರಿಂಗ್, ಎಲ್ಲದಕ್ಕೂ ಬೇರೆ ಬೇರೆ ರ್ಯಾಂಕ್ಗಳು ಬರ್ತದೆ. ಅದಿನ್ನೂ ಬಿಡುಗಡೆ ಆಗಿಲ್ಲ. ಈ ಒಂದು ಹಂತದಲ್ಲಿ ಇದ್ದೇವೆ. ಈಗ ಯಾಕೆ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಒಂದೇ ಸಲ ಈಗ ಬಿಡುಗಡೆ ಮಾಡಿಬಿಟ್ರೆ ನಾಳೆ ಏನು ಮಾಡಬೇಕು ಅಂತ ನಿಮಗೆ ಇದ್ದಕ್ಕಿದ್ದಾಗಲೇ ಕನ್ಫ್ಯೂಷನ್ ಶುರು ಆಗ್ತದೆ. ಸೊ ಒಂದು ಪ್ರಿಲಿಮಿನರಿ ನಾಲೆಡ್ಜ್ ನಮ್ಮ ಹತ್ರ ಇದ್ದರೆ ನಾವು ಅಟ್ಲೀಸ್ಟ್ ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆಗ್ಬೋದಾ? ಈಗ ವೆರಿಫಿಕೇಷನ್ ಸ್ಲಿಪ್, ಈ ಒಂದು ರಿಸಲ್ಟ್ ಬರ್ತಾ ಇದ್ದಂಗೆ ವೆರಿಫಿಕೇಷನ್ ಸ್ಲಿಪ್, ಅಥವಾ ಈಗಲೇ ಬಿಟ್ಟಿರ್ಬೋದು, ವೆರಿಫಿಕೇಷನ್ ಸ್ಲಿಪ್ ನಮಗೆ ಸಿಗ್ತದೆ. ಮೊದಲನೇದಾಗಿ ತಮಗೆ ಯೂಸರ್ ID, ಪಾಸ್ವರ್ಡು ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಯಾರು ನೀವು ಈ CET ಎಕ್ಸಾಮನ್ನು ತೆಗೆದುಕೊಂಡಿದ್ದೀರಾ ಅವರೆಲ್ಲರಿಗೂ ಯೂಸರ್ ID, ಪಾಸ್ವರ್ಡ್ ಈಗ ಇದೆ ತಮ್ಮ ಹತ್ರ, ಹೌದಾ? ಕೆಲವು ವಿಶೇಷ ಪ್ರಕರಣ ಇದೆ, ಅದನ್ನು ಹೇಳ್ತೀನಿ. ಯಾವುದು ಅಂತಂದರೆ, CET ತಗೊಂಡಿರಲ್ಲ, ಬರೀ ನೀಟ್ ಎಕ್ಸಾಮ್ ಮಾತ್ರ ತಗೊಂಡಿರ್ತಾನೆ. ಕೇಳಿಸ್ಕೊಳ್ಳಿ, ಬರೀ ನೀಟ್ ಎಕ್ಸಾಮ್ ಮಾತ್ರ, CET ತಗೊಂಡಿಲ್ಲ ಅವನು CETಗೆ ನಾವು ರಿಜಿಸ್ಟರ್ ಮಾಡುವಾಗ ಆಟೋಮೆಟಿಕಲಿ ನಮಗೆ ಯೂಸರ್ ID, ನಮ್ಮ ಎಲ್ಲ ಡೀಟೇಲ್ಸು, ನಮ್ಮದು ಕ್ಯಾಸ್ಟ್ ಎಲ್ಲ ಡೀಟೇಲ್ಸ್ನ ನಾವು ಅಲ್ಲಿ ಎಂಟರ್ ಮಾಡಿರ್ತೀವಿ. ಆದರೆ ಕೆಲವರು ನಾನು ಮೆಡಿಕಲ್ ಮಾತ್ರ ಓದ್ತೀನಿ ಅಂತ CET ತಗೊಂಡಿರಲ್ಲ. ಆದರೆ ಅವ್ರಿಗೆ KEಯಿಂದ ಸೀಟ್ ಅಲಾಟ್ ಆಗುತ್ತೆ, CETಗೂ ನೀಟ್ಗೂ ಕನೆಕ್ಷನ್ ಇರಲ್ಲ. ನೀಟ್ ರ್ಯಾಂಕ್ ಮೇಲೆ KE ಮೂಲಕ ಸೀಟನ್ನು ಹಂಚಿಕೆ ಮಾಡಲಾಗ್ತದೆ. ಡೈರೆಕ್ಟಾಗಿ ನೀಟ್ ಎಕ್ಸಾಮ್ ತಗೊಂಡಿದ್ದಾನೆ, ಬಟ್ ಅವನು ಕೂಡ ಈಗ ರಿಜಿಸ್ಟರ್ ಮಾಡ್ಕೋಬೇಕು. KEA, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು. ಮಾಡಿಕೊಂಡು ಅವನಿಗೆ ಒಂದು ಯೂಸರ್ ID, ಪಾಸ್ವರ್ಡ್ ಸಿಗ್ತದೆ. ಈ ಒಂದು ಏನು ನಂಬರ್ ಆಫ್ ಪೀಪಲ್ ಹೂ ಆರ್ ಕಮಿಂಗ್ ಅಂಡರ್ ದಿಸ್ ಕ್ಯಾಟಗರಿ ವಿಲ್ ಬಿ ವೆರಿ ಲೆಸ್, ಮೇ ಬಿ ಫ್ಯೂ ಪೀಪಲ್ಸ್. ನಮಗೆ ಪ್ರಾಯಶಃ ಒಂದು 5% ಜನ ಈ ಒಂದು ಕ್ಯಾಟಗರಿಯಲ್ಲಿ ಇರ್ತಾರೆ, ಏನು ಎಕ್ಸಾಮ್ ಬರೀದೆ, ಬರೀ ನೀಟನ್ನು ಬರೆದಿರ್ತಕ್ಕಂಥವ್ರು. ಅಂಥವ್ರಿಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮ ಆದಮೇಲೆ ನಮ್ಮ ಜೊತೆ ಮಾತಾಡ್ಬೋದು. ಇನ್ನು ಹೆಚ್ಚು ಕಡಿಮೆ ಎಲ್ಲರೂ ಕೂಡ CET ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ, ತಮಗೆ ಯೂಸರ್ ID, ಪಾಸ್ವರ್ಡ್ ಬಂದಿರುತ್ತೆ. ಫಸ್ಟ್ ಮಾಡಬೇಕಾಗಿರೋದು ವೆರಿಫಿಕೇಷನ್ ಸ್ಲಿಪ್. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ತಾವು ತಮ್ಮ ಹೆಸರು, ತಮ್ಮ ತಂದೆ ಹೆಸರು, ತಾಯಿ ಹೆಸರು, ಮತ್ತು ಹುಟ್ಟಿದ ದಿನಾಂಕ, ಈ ಎಲ್ಲ ಡೀಟೇಲ್ಸು, ಕ್ಯಾಟಗರಿ, ಈ ಎಲ್ಲ ಜೊತೆಗೆ ವಿಶೇಷವಾಗಿ ನಿಮ್ಮ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು SNQ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸೊ ಈ ಎಲ್ಲ ಡೀಟೇಲ್ಗಳು ಅಲ್ಲಿ ಸರಿಯಾಗಿ ನಮೂದನೆ ಮಾಡಿದ್ದೀರಾ ಅನ್ನೋದನ್ನು ತಾವು ಪರಿಶೀಲನೆ ಮಾಡ್ಕೋಬೋದು. ತಾವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅವರು ಎಡಿಟ್ಗೆ ಕೆಲವು ದಿವಸಗಳು ಆಪ್ಷನ್ನ ಕೊಡ್ತಾರೆ. ಆ ಟೈಮಲ್ಲಿ ತಾವು ಎಡಿಟ್ ಮಾಡಿ ಅದನ್ನು ಸಂಪೂರ್ಣ ಕಂಪ್ಲೀಟ್ ಮಾಡ್ಕೋಬೇಕು. ಕೆಟಗರಿ ಕೊಟ್ಟಿಲ್ಲ, ಈಗ ಕೆಲವು ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಆ ಕೆಟಗರಿದೋ ಅಥವಾ ರೂರಲ್ಲು, ಕನ್ನಡ ಮೀಡಿಯಮು, ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಎಲ್ಲ ಕೆಟಗರಿಯನ್ನು ತಾವು ಸರಿಯಾಗಿ ಅಲ್ಲಿ ಮೆನ್ಷನ್ ಮಾಡಬೇಕು. ಅದನ್ನೇನಾದ್ರು ಮಿಸ್ ಮಾಡಿಕೊಂಡು ಆಮೇಲೆ ನನಗೆ ಅದಿತ್ತು, ನಾನು ಬರಲಿಲ್ಲ ಅಂತಂದರೆ ಅದಕ್ಕೆ ನೀವೇ ಜವಾಬ್ದಾರರು. ಹೆದರ್ಕೋಬೇಡಿ, ಯಾರು ಎದುರಿಸೋಕ್ಕೆ ನಾವು ಇಲ್ಲಿ ಕಂಡಕ್ಟ್ ಮಾಡ್ತೀವಿ. ನಿಮ್ಗೊಂದು ಧೈರ್ಯ ತುಂಬೋದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು. ಸಾಮಾನ್ಯವಾಗಿ ಆಗ್ತಾ ಇದ್ದಂಥ ಮಿಸ್ಟೇಕ್, ಆಕೆ ಇಲ್ಲ ಅವ್ನು ಸುಮ್ಮನೆ ಇದ್ದಾನೆ, ಇನ್ನು ಆಟೋಮೆಟಿಕಲಿ ಜನರಲ್ ಮೆರಿಟಿಗೆ ತಗೊಳುತ್ತೆ ಅಷ್ಟೇ. ನಿಮ್ಗಿದ್ದು ನೀವು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲದೆ ಕೊಡಕ್ಕೆ ಹೋಗ್ಬೇಡಿ, ಇಲ್ಲದೆ ಏನೋ ಕ್ರಿಯೇಟ್ ಮಾಡಿಸಿ ಕೊಡಕ್ಕೆ ಹೋಗ್ಬೇಡಿ. ಇದ್ದು ಕೂಡ ಆ ಅವಕಾಶವನ್ನು ಕಳ್ಕೊಬೇಡಿ. ಕನ್ನಡ ಮೀಡಿಯಂ ಓದಿದ್ರಿ, ಕನ್ನಡ ಮೀಡಿಯಂ ನೀವು ಕ್ಯಾಟಗರಿ ಕೇಳಲೇ ಇಲ್ಲ, ಸೊ ಹಾಗಾಗಿ ಆ ಎಲ್ಲ ರೂರಲ್ ಇದ್ರಿ, ಸೊ ರೂರಲ್ ನೀವು ಕೆಟಗರಿಯನ್ನು ಕ್ಲೈಮೇ ಮಾಡಿಲ್ಲ, ಹಾಗಾಗಿ ಅದು ನೀವು ಆ ಒಂದು ಕೆಟಗರಿಯಲ್ಲಿ ನಿಮಗೆ ಸಿಗ್ಬೋದಾದಂಥ ಎಲ್ಲ ಒಂದು ಅವಕಾಶಗಳನ್ನು ನೀವು ವಂಚಿತರಾಗ್ತೀರಿ. ಸೊ ಮೊದಲನೇದಾಗಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ವೆರಿಫಿಕೇಷನನ್ನು ತಾವು ಮಾಡ್ಕೋಬೇಕು. ಆಮೇಲೆ ಒಂದು ಕೂತ್ಕೊಳ್ಳಿ ಪ್ಲೀಸ್. ಏನು ಟೇಬಲ್ ಕಾಣಿಸ್ತಾ ಇದೆ ಈಗ, ವೆರಿಫಿಕೇಷನ್ ಸ್ಲಿಪ್ ಆದಮೇಲೆ ತಮಗೆ ಮುಂದಿನ ಮಾಹಿತಿ ಇದು ನೋಡಿ ತಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಮೆಡಿಕಲ್ ಸೀಟ್ಗಳ ಬಗ್ಗೆ, ಇದು ನಿಮಗೆ ತೋರಿಸ್ತಾ ಇರೋದು ಮೆಡಿಕಲ್ ಸೀಟ್ಗಳ ಬಗ್ಗೆ. ನಿಮಗೆ ತುಂಬ ಸ್ಪಷ್ಟವಾಗಿ ಕಾಣದೇ ಇದ್ರೂ ಕೂಡ ನಾನು ಹೇಳ್ತೀನಿ, ಇದು ಅವರೇ ಕಳಿಸಿರೋದ್ರಿಂದ ನನಗೆ ಆಪ್ಷನ್ ಇರಲಿಲ್ಲ ಎನ್ಲಾರ್ಜ್ ಮಾಡೋದಕ್ಕೆ. ಮೆಡಿಕಲ್ ಸೀಟ್ ಹೇಗಿರುತ್ತೆ ಮತ್ತು ಅದರಲ್ಲಿ ಯಾವ ವೆರೈಟೀಸ್ ಆಫ್ ಮೆಡಿಕಲ್ ಕಾಲೇಜ್ಗಳು ಇದೆ ಅನ್ನೋದ್ರ ಬಗ್ಗೆ ತಮಗೆ ಹೇಳ್ಬಿಡ್ತೀನಿ. ಅಲ್ಲಿ ನೋಡದೇ ಇರೋ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಸಾಕು. ಮೊದಲನೇದಾಗಿ ನಮ್ಮಲ್ಲಿ
ಗೌರ್ನಮೆಂಟ್ ಮೆಡಿಕಲ್ ಕಾಲೇಜ್ಗಳು, ಕರ್ನಾಟಕದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಗೌರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ನಮಗೆ ಇದೆ. ಎರಡನೇದು ಪ್ರೈವೇಟ್ ಕಾಲೇಜ್ಗಳು ಕಾಣಿಸ್ತಾ ಇದೆಯಾ, ಎರಡನೇದು. ಮೊದಲನೇದು ಗೌರ್ಮೆಂಟ್ ಕಾಲೇಜ್, ಪ್ಯೂರ್ ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜ್ ಅಂತಂದರೆ ಸೇ ಮೈಸೂರು ಮೆಡಿಕಲ್ ಕಾಲೇಜ್ ಅಥವಾ ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್, ಇದೆಲ್ಲವೂ ಕೂಡ ಗೌರ್ಮೆಂಟ್ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ಗಳು. ಅಲ್ಲಿ ಫೀಸ್ ಹೇಗಿರುತ್ತೆ? MBBS ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್, ಅಲ್ಲೇನು ಬೇರೆ ಸೀಟ್ ಇಲ್ಲ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ. ಈಗ ಅದೇನೋ ಹೊಸ ಒಂದು ಕ್ಯಾಟಗರಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆಸ್ ಆಫ್ ನೌ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಮಾತ್ರ ಇರ್ತದೆ. ಹೆಚ್ಚು ಕಡಿಮೆ ತಮ್ಮ ಮಾಹಿತಿಗಿರಲಿ, ಹೆಚ್ಚು ಕಡಿಮೆ ಅಲ್ಲ, ಪರ್ಫೆಕ್ಟ್ ಆಗಿ ಅಲ್ಲಿ 100 ಸೀಟ್ ಇದ್ರೆ 85 ಸೀಟು ಕರ್ನಾಟಕ ರಾಜ್ಯದವರಿಗೆ. ನಾನು ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮೆಡಿಕಲ್ 100 ಸೀಟ್ ಇದ್ರೆ 85 ಸೀಟು ಯಾರಿಗೆ? ಕರ್ನಾಟಕದವರಿಗೆ. ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ. ನಮಗೆ ಈ ಸಲ ಹೊಸ ಕಾಲೇಜುಗಳು ಎಲ್ಲ ಸೇರಿಸಿ, ಇನ್ಕ್ರೀಸ್ ಇನ್ ಇಂಟೇಕ್ ಅವೆಲ್ಲ ಸೇರಿಸಿ ಹತ್ತತ್ರ 12,000 ಮೆಡಿಕಲ್ ಸೀಟ್ಗಳು ನಮ್ಮ ರಾಜ್ಯದಲ್ಲಿ ಲಭ್ಯ ಇದೆ. ಅದರಲ್ಲಿ ನಮ್ಮ ರಾಜ್ಯದವರಿಗೆ ಹೆಚ್ಚು ಕಡಿಮೆ 11,000ಕ್ಕೂ ಹೆಚ್ಚು, ಕೆಲವು ಓಪನ್ ಸೀಟ್ ಅಂತ ಮಾಡ್ತೀವಿ ನಾವು, ಅದನ್ನು ಬಿಟ್ಟು ಹೆಚ್ಚು ಕಡಿಮೆ 11,000ಕ್ಕೂ ಹೆಚ್ಚು ಸೀಟ್ಗಳು ನಮ್ಮ ರಾಜ್ಯದವರಿಗೆ ಈ ಬಾರಿ, ಅಂದರೆ ಹೆಚ್ಚಳ ಆದಮೇಲೆ ಈ ಬಾರಿ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ನಿಮಗೆ ಗೊತ್ತಾಗ್ತದೆ, ಅಷ್ಟು ಸೀಟ್ಗಳು ಅವೈಲಬಲ್ ಇದೆ. ಈಗ ಅದರಲ್ಲಿ ಮೊದಲನೇ ವೆರೈಟಿ ಏನು? ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಮಾತ್ರ 85 ಸೀಟು ನಮಗಾದರೆ, ಇನ್ನು 15 ಸೀಟ್ ಇದೆಯಲ್ಲ, 15 ಸೀಟು 15%, 15 ಅಲ್ಲ ಸೀಟು 15%. ಈಗ 250 ಇದ್ರೆ ಅದು ಪರ್ಸೆಂಟೇಜ್ ವೇರಿಯೇಷನ್ಸ್ ಆಗ್ತದೆ, ಕೌಂಟ್ ವೇರಿಯೇಷನ್ಸ್ ಆಗ್ತದೆ, ಆಗ್ಬೋದಾ? 15% ಆಲ್ ಇಂಡಿಯಾ ಕೋಟಾ ಅಂತ, AIQ ಆಲ್ ಇಂಡಿಯಾ ಕೋಟಾ ಅಂತ ಹೇಳಿ ಅದನ್ನ ತುಂಬಿಸೋರು MCC ಮೆಡಿಕಲ್ ಕೌನ್ಸಿಲಿಂಗ್ ಅಂತ ನೀವು ನೋಡಿರ್ಬೋದು. ಅದ್ರ ಮೂಲಕ ಈ ಒಂದು ಸೀಟನ್ನು ತುಂಬಿಸ್ತಾರೆ, ಆಲ್ ಇಂಡಿಯಾ ಲೆವೆಲಲ್ಲಿ ತುಂಬಿಸ್ತಾ ಹೋಗ್ತಾರೆ, ಆಗ್ಬೋದಾ? ಆ 15%ಗೆ ನಮ್ಮ ರಾಜ್ಯದವರು ಕೂಡ ಅದರಲ್ಲಿ ಭಾಗವಹಿಸ್ಬೋದು. ಸೊ ಒಂದೊಂದ್ಸಲ ಹೆಂಗಾಗ್ಬೋದು ಅಂದ್ರೆ 100 ಸೀಟು ಒಂದು ಕಾಲೇಜಲ್ಲಿ ಕರ್ನಾಟಕದವರು ಇರೋ ಸಾಧ್ಯತೆ ಕೂಡ ಇರಲಿಕ್ಕೆ ಅವಕಾಶಗಳು ಇದೆ. ಇಷ್ಟು ತಮ್ಮ ಬೇಸಿಕ್ ಇನ್ಫಾರ್ಮೇಶನ್. ಎರಡನೇದು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಅಂತ. ಈ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಅಂತಂದ್ರೆ, ಈಗ ಒಂದು ಪ್ರೈವೇಟ್ ಕಾಲೇಜ್ ಇದೆ, ಸೇ ಫಾರ್ ಎಕ್ಸಾಂಪಲ್, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ನೀವು ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅದನ್ನೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಶಾಮನೂರು ಶಿವಶಂಕರಪ್ಪ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್, SS ಮೆಡಿಕಲ್ ಕಾಲೇಜ್ ದಾವಣಗೆರೆ ಅಂತ ಇದೆ ಅಂತ ಅನ್ಕೊಳ್ಳೋದು. ನಾನು ನೋಡಿಲ್ಲ, ನನಗೂ ಅವ್ರಿಗೇನು ಪರಿಚಯ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಟ್ಸ್ ಎ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಆಗ್ಬೋದಾ? ಆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ KEA ಮೂಲಕ ಗೌರ್ಮೆಂಟ್ ಸೀಟನ್ನು ಅಲಾಟ್ ಮಾಡ್ತಾರೆ. ಅದು ಹೇಗಿರುತ್ತೆ ಅಂತಂದರೆ ಮುಂದೆ ಬರ್ತದೆ, ಆದರೂ ಕೂಡ ತಮ್ಮ ಮಾಹಿತಿಗೋಸ್ಕರ ಹೇಳ್ಬಿಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 100 ಸೀಟ್ ಇದ್ದರೆ 40 ಸೀಟನ್ನು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು. ನೋಡಿ, ಈಗ ನಾನು ಹೇಳ್ತಾ ಇರೋ ವಿಚಾರ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಫಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 85% ಇದೆಯಲ್ಲ, 85ನೇ 100 ಅಂತ ಅನ್ಕೊಬಿಡಿ. 100 ಸೀಟು ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಅದ್ರ ಫೀಸ್ ಎಲ್ಲ ಏನಾಗಿರುತ್ತೆ? 64,000. ಗೌರ್ಮೆಂಟ್ ಕಾಲೇಜಲ್ಲಿ 15% ಬಿಟ್ಬಿಟ್ಟು ಇನ್ನು 85 ಇದೆಯಲ್ಲ, ಅದನ್ನೇ ಟೋಟಲ್ ಆ ಸೀಟ್ಗಳು 85 ಸೀಟ್ ಇದ್ರೆ 85 ಸೀಟು ಕೂಡ 100% 85 ಸೀಟು ಕೂಡ 64,000 ರೇಂಜಲ್ಲಿ ಇರ್ತಕ್ಕಂಥ ಫೀಸ್ ಸ್ಟ್ರಕ್ಚರ್. ಆದರೆ ಗೌರ್ಮೆಂಟ್ ಸೀಟ್ ಇನ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಸರ್, ಪ್ರೈವೇಟ್ ಕಾಲೇಜ್ ಇದೆಯಲ್ಲ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಅಲ್ಲಿ ಸೀಟು ನಿಮಗೆ ಗೌರ್ಮೆಂಟ್ ಅವರೇ ಅಲೋಕೇಟ್ ಮಾಡ್ತಾರೆ. ಅದು ಸ್ಪೆಷಲ್ ಕ್ಯಾಟಗರಿಗೆ ಅಲಾಟ್ಮೆಂಟ್. ಅಲ್ಲಿ 40% ಸೀಟ್ ಮಾತ್ರ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಹೇಳಿ. ಅಂದರೆ 100 ಸೀಟ್ ಇದ್ರೆ 40 ಸೀಟನ್ನ ಈ ವಿಶೇಷ ನೋಡಿ ಕಾಣಿಸ್ತಾ ಇದೆಯಾ, ಅಲ್ಲಿ ಎರಡನೇ ರೋ ಕಾಣಿಸ್ತಾ ಇದೆ, 1,53,000 ಫೀಸ್ ಇರ್ತದೆ. ಒಂದು ರಫ್ ಆಗಿ 1.5 ಲಕ್ಷ ಅಂತ ಅನ್ಕೊಂಬಿಡಿ. ಇದು ಒಂದು 65,000 ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 65,000. ಇನ್ನು ಗೌರ್ಮೆಂಟ್ ಸೀಟಿನ ಒಟ್ಟು ಪ್ರೈವೇಟ್ ಕಾಲೇಜಲ್ಲಿ 1.5 ಲಕ್ಷ ಅನ್ನೋ ಒಂದು ವಿಚಾರ ತಮ್ಮ ತಲೆಗೆ ಇಟ್ಕೊಂಬಿಡಿ. ಇನ್ನು ಮೂರನೇದು, ಅದೇ ಪ್ರೈವೇಟ್ ಕಾಲೇಜಲ್ಲಿ SS ಮೆಡಿಕಲ್ ಕಾಲೇಜಲ್ಲೇ ಪ್ರೈವೇಟ್ ಕಾಲೇಜಲ್ಲಿ ಮೂರನೇ ಕ್ಯಾಟಗರಿ ನಾವು ಹೇಳ್ತಾ ಇರೋದು, ಅದು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಅದನ್ನು ಕೂಡ KEAನೇ ಅಲಾಟ್ ಮಾಡೋದು. ನೀವು ಅಲ್ಲೇ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಂಗಿಲ್ಲ, ಕಾಲೇಜ್ಗೆ ಹೋಗಂಗಿಲ್ಲ. ಅದನ್ನು ಅಲಾಟ್ ಮಾಡೋರು ಯಾರು? ಎಗೈನ್ KEA ಮೂಲಕನೇ ಅಲಾಟ್ ಆಗ್ತದೆ. ಅದನ್ನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಕರೀತಾರೆ. ಆ ಪ್ರೈವೇಟ್ ಸೀಟ್ದು ಫೀಸ್ ಸ್ಟ್ರಕ್ಚರ್ ನೋಡಿ 12 ಲಕ್ಷದ ಹತ್ತಿರ ಇದೆ. 12 ಲಕ್ಷ ಕಾಣಿಸ್ತಾ ಇದೆಯಾ ನಿಮಗೆ? ಮೂರನೇ ರೋ ಕಾಣಿಸ್ತಾ ಇದೆಯಲ್ಲ, 12 ಲಕ್ಷ ಆಗ್ಬೋದಾ? ಇದಿಷ್ಟು ಮೂರನ್ನ ನೀವು ನೆನ್ಪಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಸುಮಾರಿದೆ, ಅವುಗಳು ತಮಗೆ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಂದು ಹೇಳ್ಬಿಡ್ತೀನಿ, NRI ಸೀಟ್ ಅಂತ ಇದೆ. NRI ಸೀಟ್ ಮತ್ತು ಅದರ್ ಸೀಟ್ಸ್ ಅಂತ ಒಂದು ಸಮರಿ ಹೇಳ್ಬಿಡ್ತೀನಿ ನೋಡಿ. 100 ಸೀಟ್ ಇದ್ದರೆ ನಮ್ಮ ಪ್ರೈವೇಟ್ ಕಾಲೇಜುಗಳಲ್ಲಿ 40 ಸೀಟು ಗೌರ್ಮೆಂಟ್ ಸೀಟ್ ಆಗಿ ಸಬ್ಸಿಡೈಸ್ ರೇಟಲ್ಲಿ 1.5 ಲಕ್ಷದಲ್ಲಿ ಅಲೋಕೇಟ್ ಮಾಡ್ತಾರೆ. ಇನ್ನು 40 ಸೀಟನ್ನು
ಇನ್ನು 40 ಸೀಟು. ಆ 40 ಸೀಟನ್ನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟೆಡ್ ಥ್ರೂ ಒಟ್ಟ KEA. ಅದರ ಫೀಸ್ ಸ್ಟ್ರಕ್ಚರು 12 ಲಕ್ಷ ಇರ್ತದೆ. ಒಂದು ಸ್ವಲ್ಪ ಕಾಲೇಜುಗಳಲ್ಲಿ ವ್ಯತ್ಯಾಸ ಆಗ್ತದೆ ಬೇಸ್ಡ್ ಆನ್ ದಿ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅದರ್ ಥಿಂಗ್, ಬಟ್ ರಫ್ಲಿ 12 ಲಕ್ಷ ಇರ್ತದೆ. ಮೂರನೇದು ಇನ್ನು 20% ಉಳ್ಕೋತಲ್ಲ, ಅದರಲ್ಲಿ 15% NRI ಕೋಟಾ ಅಂತ, ಮತ್ತೆ 5% ಅದರ್ ಕೋಟಾ ಅಂತ. NRI ಕೋಟಾ ಆಗಲಿ ಅದರ್ ಕೋಟಾ ಆಗಲಿ ಎಲ್ಲವೂ ಕೂಡ ಅಲಾಟ್ಮೆಂಟ್ ಯಾವುದ್ರ ಮೂಲಕ ಆಗ್ತದೆ? ಅದರ್ ಕೋಟಾನೂ ಕೂಡ ಎಲ್ಲವೂ ಅಲಾಟ್ಮೆಂಟ್ ಆಗೋದು KEA ಮೂಲಕನೇ. ಇದಕ್ಕೆ ಕಾಲೇಜಲ್ಲೇ ಡೈರೆಕ್ಟ್ ಅಡ್ಮಿಷನ್ ಆಗ್ತಕ್ಕಂಥ ನಮಗೆ ಅದನ್ನು ಸ್ಪಷ್ಟವಾಗಿ ಮತ್ತೆ ಮತ್ತೆ ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀವಿ. ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಕ್ಕಂಥ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಯಾರೋ ನಿಮಗೆ ಫೋನ್ ಮಾಡ್ತಾರೆ, ನೀವು ಇಲ್ಲಿ ಬನ್ನಿ ಸೀಟ್ ಕೊಡಿಸ್ತೀವಿ ಅನ್ನೋದು ಇಲ್ಲ ಅನ್ನೋದನ್ನು ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಪ್ರಸನ್ನ ಅವರು, ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ KEA ಅವರು ಮತ್ತೆ ಸ್ಪಷ್ಟಪಡಿಸಿದ್ದಾರೆ. 100 ಸೀಟುಗಳನ್ನು ಅಂದರೆ 100% ಸೀಟು ಒಂದು ಪ್ರೈವೇಟ್ ಕಾಲೇಜಲ್ಲಿ ಎಲ್ಲವನ್ನ ತುಂಬಿಸೋದು ಯಾವುದ್ರ ಮೂಲಕ? KEA ಮೂಲಕನೇ. ಆದರೆ ಸೀಟ್ದು ಫೀಸ್ಗಳು ಮಾತ್ರ ವ್ಯತ್ಯಾಸ ಆಗ್ತದೆ. ನೀವು ಅಲ್ಲಿ ನೋಡ್ಬೋದು NRI ಸೀಟ್ ಲಾಸ್ಟ್ ಬಟ್ 1, ಲಾಸ್ಟ್ 2 ನೋಡಿ ಗೊತ್ತಾಗ್ತಾ ಇದೆಯಾ? ಲಾಸ್ಟ್ 2 ಅದರ ಫೀಸ್ ಸ್ಟ್ರಕ್ಚರ್ 28 ಲಕ್ಷದಿಂದ 45 ಲಕ್ಷ ಕಾಣಿಸ್ತಾ ಇದೆ. 28 ಲಕ್ಷ. NRI ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ, ಅವರು ಅಥವಾ ಅವರ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸು. ಮತ್ತೆ ಅದರ್ ಕೋಟಾ ಅಂತಂದ್ರೆ ಅದರ್ ದ್ಯಾನ್ ದಿಸ್ ಎನಿಬಡಿ, ಇಟ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ಎನಿಬಡಿ ಫ್ರಮ್ ಎನಿ ಪಾರ್ಟ್ ಆಫ್ ಇಂಡಿಯಾ ಕ್ಯಾನ್ ಪಾರ್ಟಿಸಿಪೇಟ್ ಆಗ್ಬೋದಾ? ಅದನ್ನು ಓಪನ್ ಸೀಟ್ ಅಂತ ಕರಿತೀವಿ. ಟೋಟಲ್ ಆಗಿ ಆ 20% ಸೀಟ್ದು ಫೀಸ್ ಸ್ಟ್ರಕ್ಚರೇ ದೊಡ್ಡದಿದೆ. ಒಂದು ರಫ್ ಆಗಿ ನೀವು ಮನಸ್ಸಿಗೆ ಇಟ್ಕೋಬೋದು, ಒಂದು 30 ಲಕ್ಷ ಅಂತ ಅನ್ಕೊಂಬಿಡಿ. ಇದು ಪ್ರತಿ ವರ್ಷದ ಫೀಸ್, ಟೋಟಲ್ ಫೀಸ್ ಅಲ್ಲ, ಪ್ರತಿ ವರ್ಷದ ಫೀಸ್. ಇದು ನಮ್ಮ ಕರ್ನಾಟಕ ರಾಜ್ಯದ ಸೀಟ್ ಅಲಾಟ್ಮೆಂಟ್, ಮೆಡಿಕಲ್ ರಿಲೇಟೆಡ್ ಮತ್ತೆ ಅದರ ಫೀಸ್ ಸ್ಟ್ರಕ್ಚರ್ ಹೇಳಿದ್ವಿ. ನೀವು ಯಾವಾಗ್ಲೂ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಗಮನ ಇರಬೇಕು. ನೀವು ಸುಮ್ಮನೆ ಪ್ರೈವೇಟ್ ಸೀಟನ್ನು ನೀವು ಎಂಟ್ರಿ ಮಾಡಿಬಿಟ್ರೆ, ನೀವು ಅಲಾಟ್ ಆಗಿಬಿಟ್ರೆ, ಕಾಣಿಸ್ತಾ ಇದೆಯಾ ಪ್ರೈವೇಟ್ ಸೀಟ್? ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೆ ಫೈನ್, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಗೆ ಆಗಿಬಿಟ್ರೆ ಆಟೋಮೆಟಿಕಲಿ 12 ಲಕ್ಷ ಕೆಟಗರಿಗೆ ಬಂದ್ಬಿಡ್ತೀರಾ. ಸೊ ಆಟೋಮೆಟಿಕಲಿ ವಿಲ್ ಹ್ಯಾವ್ ಟು ಪೇ, ಅಷ್ಟು ಫೀಸನ್ನು ಪೇ ಮಾಡಬೇಕಾಗ್ತದೆ. ಅದರಿಂದ ಅದೆಲ್ಲವನ್ನ ತಾವು ಗಮನದಲ್ಲಿ ಇಟ್ಕೋಬೇಕು ಎಂಟ್ರಿ ಮಾಡುವಾಗ. ನಾನು ಮುಂದೆ ಹೇಳ್ತೀನಿ ಆಪ್ಷನ್ ಎಂಟ್ರಿ ಮಾಡುವಾಗ ಏನು ಮಿಸ್ಟೇಕ್ ಆಗ್ತದೆ ಅಂತ. ಈ 4 ಕೆಟಗರಿ ತಮ್ಗೆ ಗೊತ್ತಾಯ್ತಲ್ಲ. ಮೊದಲನೇದೇನು ಹೇಳಿ? ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು. ಎರಡನೇದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು. ಮೂರನೇದು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟು. 4ನೇದು NRI ಮತ್ತೆ ಅದರ್ ಕೋಟಾ. ಆಗ್ಬೋದಾ? ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೊಂಡ್ಬಿಟ್ರೆ ಅದರಲ್ಲಿ ಹೆಚ್ಚು ಕಡಿಮೆ 85%, ಹೆಚ್ಚು ಕಡಿಮೆ 85%, 85% ಸೀಟ್ಗಳು ನಮ್ಮ ಕರ್ನಾಟಕ ರಾಜ್ಯದವರಿಗೆ. ನಂಬರ್ ಆಫ್ ಮೆಡಿಕಲ್ ಕಾಲೇಜ್ ಜಾಸ್ತಿ ಆದರೆ ಯಾರಿಗೆ ಅನುಕೂಲ? ಕರ್ನಾಟಕ ರಾಜ್ಯದವರಿಗೆ ಅನುಕೂಲ. ನೀವು ಮೊದಲನೇದಾಗಿ ಹಂಗೆ ಯೋಚನೆ ಮಾಡಬೇಕು, ಕರ್ನಾಟಕ ರಾಜ್ಯದವರಿಗೆ ಅನುಕೂಲ. ಸೊ 85% ಸೀಟ್ಗಳು ನಮ್ಮ ರಾಜ್ಯದವರಿಗೆ ಸಿಗ್ತದೆ. ಆ 85 ಸೀಟ್ಗಳ ಫೀಸು ಒಂದು 65,000 ಇರ್ತದೆ. ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ಅದೇ ಗೌರ್ಮೆಂಟ್ ಸೀಟ್ ಅಂತ 40% ಮಾಡ್ಕೊಂಡಿರ್ತಾರೆ, ಅದರ ಫೀಸು 1.5 ಲಕ್ಷ. ಒಂದು ಅಂದಾಜಾಗಿ ಹೇಳ್ತೇನೆ, ರೌಂಡ್ ಫಿಗರ್ಲಿ 1.5 ಲಕ್ಷ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟು ಅದು ಹೆಚ್ಚು ಕಡಿಮೆ 12 ಲಕ್ಷ ಪ್ಲಸ್ ಆ ಕಡೆಗೆ ಇರ್ತದೆ. ಆಮೇಲೆ NRI ಕೋಟಾ ಮೂಲಕ ನಿಮ್ಗೆ ಯಾರೋ ಸ್ಪಾನ್ಸರ್ ಮಾಡ್ತಾರೆ, NRI ಅಥವಾ ಅದರ್ ಕೋಟಾ ಮೂಲಕ ಹೋಗ್ತೀರಾ, ಕ್ಯೂ ಅಂತ ಕರಿತೀವಿ ಅದನ್ನ. ಲಾಸ್ಟಲ್ಲಿ ಬರೀ ಮೆನ್ಷನ್ ಮಾಡಿದೆ ನೋಡಿ, ಕ್ಯೂ ಮತ್ತೆ N ಅಂತ ಕೋಟಾಗಳು. GP ನೋಡಿ, G ಅಂದರೆ ಗೌರ್ಮೆಂಟ್, P ಅಂದರೆ ಪ್ರೈವೇಟ್ ಸೀಟು, N ಅಂದರೆ NRI ಸೀಟ್, Q ಅಂದರೆ ಅದರ್ ಕೋಟಾ ಸೀಟ್ಸ್ ಅಂತ. ಇಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ಸಂಬಡಿ ಸ್ಪಾನ್ಸರಿಂಗ್, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ಮೆಡಿಕಲ್ ಕಾಲೇಜಿನ ಬಗ್ಗೆ ನಮಗೆ ಮಾಹಿತಿ. ಇದೇ ರೀತಿ 2ನೇ ಕಾಲಮು 3ನೇ ಕಾಲಮು ಅವೆಲ್ಲ ನೋಡಿದರೆ ಬೇರೆ ಬೇರೆದು, ಡೆಂಟಲ್ಗೆ ಮತ್ತು ಆಯುರ್ವೇದ ಮತ್ತು ಸಿದ್ಧ, ಯುನಾನಿ, ಇವೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿ ಕಾಲಮ್ಗಳನ್ನು ಹಾಕಿದ್ದಾರೆ. ಇದು ನಿಮ್ಮ ಪ್ರಾಧಿಕಾರದ ವೆಬ್ಸೈಟಲ್ಲೂ ಕೂಡ ಇದೆ. ತಮಗೆ ಇಲ್ಲಿ ಕರೆಸಿ ಮನನ ಮಾಡ್ತಾ ಇದ್ದೀವಿ, ತಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ. ಕ್ಲಿಯರ್ ಆಯ್ತಲ್ಲ ಎಲ್ಲರಿಗೂ? 4 ಥರ ಸೀಟು ಮೆಡಿಕಲಲ್ಲಿ ಎಲ್ಲರಿಗೂ ಸ್ಪಷ್ಟ ಆಯ್ತಲ್ಲಪ್ಪ? ಮುಂದೆ ಹೋಗೋಣ. ಈಗ ಇದೇ ಇಂಜಿನಿಯರಿಂಗ್ಗೆ ಬಂದಾಗ ಮೊದಲನೇದು ಕಾಣಿಸ್ತಾ ಇದೆಯಾ? ಮೊದಲನೇದು ಗೌರ್ಮೆಂಟ್ ಕಾಲೇಜು. ಈ ಮೆಡಿಕಲಲ್ಲಿ ಯಾವುದೇ ಏಡೆಡ್ ಕೋರ್ಸ್ ಅಂತ ಇಲ್ಲ, ಏಡೆಡ್ ಕಾಲೇಜ್ ಅಂತ ಇಲ್ಲ. ಆದರೆ ಇಂಜಿನಿಯರಿಂಗಲ್ಲಿ ಇದೆ. ಇಂಜಿನಿಯರಿಂಗಲ್ಲಿ ಮೊದಲನೇದು ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಸೀಟು. ಇಲ್ಲಿ ಆ ಥರ ನಮಗೆ ಪ್ರೈವೇಟು ಆ ಥರದ್ದಿಲ್ಲ. ಇದರ ಕಂಪ್ಲೀಟ್ ವ್ಯತ್ಯಾಸ ಬೇರೆ ಥರನೇ ಇದೆ ರೆಪ್ರೆಸೆಂಟೇಷನ್. ಮೊದಲನೇದು ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಕೋರ್ಸ್ಗಳ ಎಲ್ಲ ಕೋರ್ಸ್ಗಳಿಗೂ ಕೂಡ ಸೇಮ್. ಇದು ವಿಶೇಷವಾಗಿ ಹೋದ ವರ್ಷ ಒಂದು ಸ್ಪೆಷಲ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ರು. ಗೌರ್ಮೆಂಟ್ ಕಾಲೇಜಲ್ಲಿ ಮೆಕ್ಯಾನಿಕಲ್ಲು, ಸಿವಿಲ್ಲು ಮತ್ತು ಇಂಥ ಕೆಲವು ಕೋರ್ಸ್ಗಳಿಗೆ ಫೀಸ್ ಅರ್ಧ ಮಾಡಿದ್ರು. ಒಂದು ವಿಶೇಷ ಅಭಿಯಾನದ ಮೂಲಕ ಆ ಥರ ಒಂದು ಮಾಡಿದ್ರು. ಬಟ್ ಈ ವರ್ಷ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಅದರ್ವೈಸ್ ಫೀಸ್ ಸ್ಟ್ರಕ್ಚರ್ ವಿಲ್ ಬಿ ರಫ್ಲಿ ಅರೌಂಡ್ 45,000 ಅಂತ ಅನ್ಕೊಡಿ. ಸುಮ್ಮನೆ ಒಂದು ತಲೆಗೆ ಹಾಕ್ಕೊಡಿ, ಒಂದು 50,000 ಅಂತ ಅನ್ಕೊಡಿ. ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ 44,000 ಇದೆ. ಅದೇ
ನೀವು 3ನೇ ರೋ ನೋಡಿ, ಗೊತ್ತಾಗ್ತಾ ಇದೆಯಾ? 3ನೇ ರೋ ಅಲ್ಲಿ ಅದು ಏಡೆಡ್ ಕಾಲೇಜಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ಏಡೆಡ್ ಕೋರ್ಸ್ಗಳು ಭಾಳಷ್ಟು ಇದೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಇವೆಲ್ಲ ಇದೆ, ಮೆಕ್ಯಾನಿಕಲ್ಲು, ಸಿವಿಲ್ ಇವೆಲ್ಲ ಇದೆ. ಆ ಕೋರ್ಸ್ಗಳಿಗೆ ಫೀಸ್ ಸ್ಟ್ರಕ್ಚರು ಎಗೇನ್ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಫೀಸ್ ಸ್ಟ್ರಕ್ಚರ್ ಇದೆ ಅದೇ ಫೀಸ್ ಸ್ಟ್ರಕ್ಚರ್. ಸೊ ಹತ್ತಿರ ಒಂದು 45,000 ಫೀಸು ಒಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರತಿ ವರ್ಷ ಆಗ್ತಕ್ಕಂಥದ್ದು. ಆಗ್ಬೋದಾ? ಇದು ಮೊದಲನೇದು. ಮಧ್ಯದಲ್ಲಿ ಒಂದು SNQ ಅಂತ ಇದೆ. SNQ ಅದೊಂದು ವಿಶೇಷವಾದಂಥ ಕೋಟ. ಇದ್ರ ಬಗ್ಗೆ ಸುಮಾರು ಜನ ಡೌಟ್ಸನ್ನು ಕೇಳ್ತಾ ಇದ್ರು, ನನಗೂ ಫೋನನ್ನು ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಒಂದೇ ಒಂದು ಸ್ಲೈಡನ್ನು ತಮ್ಗೆ ಸೇರಿಸಿದ್ದೇನೆ. SNQ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಇದನ್ನು ಕಂಟಿನ್ಯೂ ಮಾಡ್ತೀನಿ. SNQ ವಿಲ್ ಹ್ಯಾವ್ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ. ಮೊದಲನೇದಾಗಿ ಫೀಸ್ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ, ಗೌರ್ನಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಫೀಸ್ಗಿಂತನೂ ಕಡಿಮೆ. ಇದು ಗೌರ್ನಮೆಂಟ್ ಕಾಲೇಜಲ್ಲಿ ಮಾತ್ರ SNQ ಅಂತಲ್ಲ, ಎಲ್ಲ ಕಾಲೇಜಲ್ಲೂ ಇರುತ್ತೆ. ಸೊ ಆ ಫೀಸ್ ಸ್ಟ್ರಕ್ಚರು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು 20,000 ಇರುತ್ತೆ ಫೀಸ್. 4ನೇದು ಇನ್ನು ಕಡೆಯದಾಗಿ ಕಾಣಿಸ್ತಾ ಇದೆ, ಅನ್ಏಡೆಡ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ಸ್ಗಳು. ಅನ್ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸೇ, ಅಲ್ಲಿರ್ತಕ್ಕಂಥ ಕೋರ್ಸ್ಗಳಿಗೆ ಫೀಸ್ 1,12,000. ಇದು ಹೋದ ವರ್ಷದ್ದು, ನಾವು ತೋರಿಸ್ತಾ ಇರೋದೆಲ್ಲ ಹೋದ ವರ್ಷದ್ದು 2025 ಮೇಲೆ ಕಾಣಿಸ್ತಾ ಇದ್ರಲ್ವಾ, 2025. ಈ ಸಲ ವ್ಯತ್ಯಾಸ ಆಗುತ್ತೆ ಸರ್. ಇಲ್ಲ ಸರ್, ಅವರು 1,12,000 ಅಂತ ತೋರಿಸಿದ್ರು, ಬೇರೆ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬೇಡಿ. ಬದಲಾವಣೆಗಳು ಆಗ್ಬೋದು. ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆ ಎಲ್ಲ ಮುಗಿದ ಮೇಲೆ ತಮಗೆ ಸ್ಪಷ್ಟ ಮಾಹಿತಿ ಸಿಗ್ತದೆ. ಒಂದು ವ್ಯತ್ಯಾಸ ಅಂದರೆ ಒಂದು 5ರಿಂದ 7-8% ವ್ಯತ್ಯಾಸಗಳು ಆಗ್ಬೋದು, ಹಂಗಿರುತ್ತೆ. ಸೊ ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಅದ್ರ ಪಕ್ಕ ಫಾರ್ಮಸಿ ಕೂಡ ಇದೆ, ಹಾಗೆ ಫಾರ್ಮಾ ಡಿ, ಇನ್ನು ಅದರ್ ಸೈನ್ಸಸ್, ವೆಟರ್ನರಿ ಸೈನ್ಸು, ನರ್ಸಿಂಗು, ಇವೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ನಾವು ಹೆಚ್ಚಿನವರು ತಾವು ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಮಿಕ್ಕಿದ ಫೀಸ್ಗಳು ಅದೇ ಹಂತದಲ್ಲಿ ತಾವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಮೇಜರಾಗಿ ಬರೋದು 3ನೇ, ಒಂದು ಗೌರ್ನಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ 45,000. ಇನ್ನು 2ನೇದು ಗೌರ್ನಮೆಂಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅನ್ಏಡೆಡ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸೀಟು ಅದು 1,12,000. ಇನ್ನೊಂದು SNQ ಅಂತ, ಅದು ತುಂಬ ಕಡಿಮೆ. 3 ಹಂತದಲ್ಲಿ ನೀವು ಫೀಸನ್ನು ನೋಡ್ಬೋದು. ಇದು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇದೇ ಅನ್ವಯಿಸುತ್ತೆ. ಆದರೆ ಕಾಮೆಡ್ಕೆ ಅಂದರೆ ಅದೇ ಬೇರೆ ಇರುತ್ತೆ. ಇಲ್ಲಿ ಕಾಮೆಡ್ಕೆ ನಾವು ಮಾತಾಡ್ತಾ ಇಲ್ಲ. ಕಾಮೆಡ್ಕೆ ಇದೆ, ಬೇರೆ ಫೀಸ್ ಸ್ಟ್ರಕ್ಚರ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಬೇಕು ಅಂದರೆ ನಾನು ಮಾಹಿತಿ ಸಪ್ರೇಟಾಗಿ ಕೊಡ್ತೀನಿ. ಇಲ್ಲಿ ಹೇಳ್ತಾ ಇರೋದು ಓನ್ಲಿ ನಮ್ಮ KEA ಮೂಲಕ ಅಲರ್ಟ್ ಆಗ್ತಾ ಇರ್ತಕ್ಕಂಥ ಫೀಸ್ಗಳ ಬಗ್ಗೆ. SNQ ಬಗ್ಗೆ ತಮಗೆ ಒಂದು ಸರಳ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಸಾಕಷ್ಟು ಜನಕ್ಕೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳಿ 5% ಆಫ್ ದಿ ಸೀಟ್ಸ್, 5% ಆಫ್ ದ ಸೀಟ್ಸ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆ ಒಂದು ಮಾಹಿತಿ ಏನಂತಂದರೆ, ಒಂದು ಅಂದಾಜಾಗಿ 1,15,000 ಇಂಜಿನಿಯರಿಂಗ್ ಸೀಟ್ಸ್ ಇದೆ. 1,15,000. ಈ ಸಲ ಒಂಚೂರು ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಆಗ್ಬೋದು. ಕೆಲವು ಕೋರ್ಸ್ಗಳನ್ನ ಮುಚ್ಚಿರ್ತಾರೆ, ಇನ್ನು ಕೋರ್ಸ್ಗಳಲ್ಲಿ ಜಾಸ್ತಿ ಮಾಡಿರ್ತಾರೆ. ಅಂದಾಜಾಗಿ ಹೇಳ್ತೀನಿ 1,15,000. ಹತ್ತಿರ 5% ಸೀಟ್. 5% ಸೀಟ್ ಅಂದರೆ ಒಂದು 6,000 ಅಷ್ಟು ಸೀಟನ್ನು ಸೂಪರ್ ನ್ಯೂಮರರಿ ಕೋಟಾ ಸೀಟ್ ಅಂತ, SNQ ಸೀಟ್ ಅಂತ ಮಾಡಿರ್ತಾರೆ. ಇದೇನಿದು? ಇದು ಭಾರತ ಸರ್ಕಾರ ಒಂದು ವಿಶೇಷವಾದಂಥ, ಆರ್ಥಿಕವಾಗಿ ಹಿಂದುಳಿದಂಥ, ಯಾವುದೇ ಕ್ಯಾಸ್ಟ್ ಕನ್ಸಿಡರೇಷನ್ ಇಲ್ಲದೆ ಅದೊಂಥರ ಓಪನ್ ಕ್ಯಾಟಗರಿಯಲ್ಲಿ ಎಲ್ಲರಿಗೂ ಕೂಡ SNQ ಕೋಟಾವನ್ನು ಇಂಟ್ರಡ್ಯೂಸ್ ಮಾಡಿದೆ. ಅದು ಓವರ್ ಆ್ಯಂಡ್ ಎಬೋವ್ ಅಂದರೆ, ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 60 ಸೀಟ್ ಅಂತ ಇದ್ದರೆ ಅದಕ್ಕೂ ಮಿಗಿಲಾಗಿ 60 + 3% ಅಂತಂದರೆ 5% ಅಂದರೆ 3 ಸೀಟು. ಆ 3 ಸೀಟನ್ನು SNQ ಸೀಟಾಗಿ ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ 5% ಸೀಟ್ ಅಂದರೆ ನಂತರ 100 ಸೀಟ್ಸ್ ಇದ್ದರೆ 5 ಸೀಟನ್ನು SNQ ಸೀಟಾಗಿ ಇಟ್ಕೊಂಡಿರ್ತಾರೆ. ಆ SNQ ಸೀಟ್ ಯಾರಿಗೆ ಅಂತಂದರೆ, ನೀವು ಅದಕ್ಕೆ ಬೇರೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಂದ್ಸಲ KEA ಪರೀಕ್ಷಾ ಪ್ರಾಧಿಕಾರದ ಎಲ್ಲ ಗೈಡ್ಲೈನ್ಸನ್ನು ಒಂಚೂರು ತಾವು ಫಾಲೋ ಮಾಡಲೇಬೇಕು. ತಮಗೆ ಒಂದು ಕ್ಲುಪ್ತವಾಗಿ ಮಾಹಿತಿಯನ್ನು ಕೊಡೋನಿದ್ದೇನೆ. ಈಗ 8 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದ್ದರೆ ಅಂಥವರು ಈ ಕ್ಯಾಟಗರಿಗೆ ಬರ್ತಾರೆ, SNQ ಕ್ಯಾಟಗರಿಗೆ ಬರ್ತಾರೆ. ಇದಕ್ಕೆ ತಾವು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ತಾವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದಾಗ ಆಟೋಮೆಟಿಕಲಿ ನೀವು ಆ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಆಗ್ತದೆ. ಆಗ್ಬೋದಾ? ಅಲ್ಲಿ ಒಳಗಡೆ ಏನು ಮಾಡಿದ್ದಾರೆ, ಅಲ್ಲಿ ಮತ್ತೆ 5 ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈಗ 50,000 ಇನ್ಕಮ್ ಇದ್ದವನಿಗೂ 8 ಲಕ್ಷ ಇನ್ಕಮ್ ಇದ್ದವನಿಗೂ ಒಂದೇ ಮಾಡಬಾರ್ದಲ್ಲ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, 5 ಕ್ಯಾಟಗರಿ ತಮ್ಗೆ ಕಾಣಿಸ್ತಾ ಇರ್ಬೋದು. ಕ್ಯಾಟಗರಿ 1 2.5 ಲಕ್ಷಕ್ಕಿಂತ ಕಡಿಮೆ, ನಿಮ್ಮದು ಆದಾಯ ಬರೀ 2 ಲಕ್ಷ ಇತ್ತು, ಅದರಲ್ಲಿ ಕ್ಯಾಟಗರಿ 1. 2.5ರಿಂದ 3.5 ಇದ್ದರೆ ಕ್ಯಾಟಗರಿ 2, 3.5ರಿಂದ 4.5 ಇದ್ದರೆ ಕ್ಯಾಟಗರಿ 3, 4.5ರಿಂದ 6 ಇದ್ದರೆ ಕ್ಯಾಟಗರಿ 4, ಮತ್ತು 6ರಿಂದ 8 ಇದ್ದರೆ ಕ್ಯಾಟಗರಿ
5 ಅಂತ 5 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಆಗ್ಬೋದಾ? ಇದು ಏನು ಮಾಡಿದ್ದಾರೆ, ಹೆಂಗಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸಾಫ್ಟ್ವೇರ್ ಒಳಗಡೆ ಯಾರ್ದು ತುಂಬ ಕಡಿಮೆ ಇತ್ತು, ಒಂದು 2 ಮುಖ್ಯವಾಗಿ ತಾವು ಗಮನಿಸಬೇಕು. ಒಂದು ಮಾರ್ಕ್ಸ್ ಮತ್ತು ಆ ಕ್ಯಾಟಗರಿ ಎರಡೂ ಕೂಡ ಮುಖ್ಯ. ತಮ್ಮ ಮಾರ್ಕ್ಸ್ ಒಳ್ಳೇದಿದ್ದು ಅದೇ ಮಾರ್ಕ್ಸಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರೋ, ಮತ್ತು ನೀವು ಏನು ಆಪ್ಷನ್ ಕೊಟ್ಟಿದ್ದೀರಾ, JC ಕಂಪ್ಯೂಟರ್ ಸೈನ್ಸ್ಗೆ ನೀವು ಆಪ್ಟ್ ಮಾಡಿದ್ದೀರಾ, ಅಲ್ಲಿ 3 ಸೀಟು SNQ ಕೋಟಾ ಕೆಳಗಡೆ ಇದೆ, ಆಪ್ಟ್ ಮಾಡಿದ್ದೀರಾ. ಅದರಲ್ಲಿ ಯಾರ್ಯಾರು ಆಪ್ಟ್ ಮಾಡಿದ್ದಾರೆ ಅವರಿಂದ ಮೇಲ್ಗಡೆಯಿಂದ ಉಡ್ಕೊಂಡ್ಬರುತ್ತೆ. ಆ ಮೇಲ್ಗಡೆಯಿಂದ ಉಡ್ಕೊಂಡು ಬರುವಾಗ ನೀವು SNQ ಕೋಟಾದಲ್ಲಿ ನಿಮ್ಮ ಇದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಫಸ್ಟ್ ಚಾಯ್ಸು ನಿಮಗೆ ಇರ್ತದೆ. ಆಮೇಲೆ ಅದು ನೆಕ್ಸ್ಟ್ ಚಾಯ್ಸ್. ಅದು ಯಾರು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, 2.5 ಲಕ್ಷದವನು ಇರಲಿಲ್ಲ, ಆಮೇಲೆ ಏನು ನೋಡುತ್ತದು 2.5ಇಂದ 3.5, 3.5ಇಂದ 4.5 ಹೀಗೆ ನೋಡ್ತಾ ಹೋಗ್ತದೆ ಸಾಫ್ಟ್ವೇರ್. ಹಂಗೆ ಮಾಡಿ ಟೋಟಲ್ SNQ ಕೆಳಗಡೆ 8 ಲಕ್ಷದಿಂದ ಯಾರ್ಯಾರಿದ್ದಾರೆ ಅವ್ರಿಗೆ ಅಲಾಟ್ ಮಾಡೋದಕ್ಕೆ ನೋಡ್ತದೆ. ಅರ್ಥ ಆಯ್ತಲ್ಲ? ಇದಿಷ್ಟು SNQ ಕೋಟಾ. ಸೊ ನೀವು ವಿಶೇಷವಾಗಿ ಅದಕ್ಕೆ ಸರ್ಟಿಫಿಕೇಟ್ ಆಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟೇ ಅದು ಯಾವುದೇ ಕ್ಯಾಸ್ಟ್ಗೂ ಇದಕ್ಕೂ ಕನೆಕ್ಷನ್ ಇಲ್ಲ. ನಾನು OBC ಆಗಿದ್ದೀನಿ, SC ಆಗಿದ್ದೀನಿ, ST ಆಗಿದ್ದೀನಿ, ಯಾವುದಿದ್ರೂ ಕೂಡ ಫಸ್ಟ್ ಅದು ಯಾವುದನ್ನು ನೋಡಕ್ಕೆ ಹೋಗಲ್ಲ. ಅದೊಂಥರ ಓಪನ್ ಸೀಟ್ ಇದ್ದಂಗೆ. ಅವೆಲ್ಲವನ್ನ ಸೇರಿಸ್ಬಿಟ್ಟು ಅದನ್ನು SNQ ಕೋಟಾ ಕೆಳಗಡೆ ತೆಗೆದುಕೊಂಡ್ಬಿಡುತ್ತೆ. SNQ ಕೋಟಾ ಫಸ್ಟ್ ಅಲಾಟ್ ಆದರೆ ಅದು ಬೇರೆದನ್ನು, ಆ ಸೀಟ್ ನೀವು ಯಾವುದೋ ಒಂದು ಕ್ಯಾಟಗರಿ 2 ಅಲ್ಲಿ ಇದ್ರೂ ಕೂಡ ಆ ಸೀಟನ್ನು ಬಿಟ್ಟು SNQ ಕೆಳಗಡೆ ನಿಮಗೆ ಅಲಾಟ್ ಮಾಡೋದಕ್ಕೆ ಅದು ಪ್ರಯತ್ನ ಪಡ್ತದೆ. ಈಗ ಫೀಸು ಕಡಿಮೆ ಇರ್ತದೆ, ನೀವು ಆರ್ಥಿಕವಾಗಿ ಹಿಂದುಳಿದಿದ್ದೀರಾ, ಫಸ್ಟ್ ನಿಮಗೆ ಅದನ್ನೇ ಅದು ಚಾಯ್ಸ್ ಮಾಡ್ತದೆ. ನಿಮ್ಗೆ ಸಿಕ್ಕಿಲ್ಲ ಅಂದರೆ ನಿಮಗಿಂತ ಇನ್ನೂ ಕಡಿಮೆ ಇರೋರು ಯಾರೋ ಇದ್ರೇನೋ, ನಿಮ್ಮದು 90% ಅಥವಾ ನಿಮ್ಮದು ರ್ಯಾಂಕ್ ಇಷ್ಟೇ ಇತ್ತು, ಅವ್ರದ್ದು ರ್ಯಾಂಕ್ ಇತ್ತು, ಆದರೆ ಅವ್ರ ಆದಾಯ ತುಂಬ ಕಡಿಮೆ ಇದ್ದಿದ್ದರಿಂದ ಅವ್ರಿಗೆ ಅಲಾಟ್ ಆಗಿರ್ಬೋದು. ಅಷ್ಟು ಸ್ಪಷ್ಟವಾಗಿದೆ. ನಾವು ಸುಮಾರು ನಾನು 1 ವಾರಗಳ ಕಾಲ ನಾನು ಈ ಎಲ್ಲ ವೆಬ್ಸೈಟ್ಗಳು ಮತ್ತು ಈ ಎಲ್ಲ ವಿಡಿಯೋಗಳನ್ನು ನಾನು ಪರಿಶೀಲನೆ ಮಾಡಿ ಭಾಳಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನಿಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಮತ್ತು ವಿಸ್ತೃತವಾಗಿ ಹೇಳಬೇಕು ಅಂದರೆ ಎಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತೀವಿ ಎಲ್ಲ ನೋಡಿದ್ದೇನೆ. ಸೊ ಹಾಗಾಗಿ ಆ ಒಂದು ಇದ್ರ ಮೇಲೆ ತಮಗೆ ಮಾಹಿತಿಯನ್ನು ಕೊಡ್ತೇವೆ. ಇನ್ನು ಮುಂದುವರೆದಂತೆ MBBS ಸೀಟ್ ಇಲ್ಲಿ ನಾನು ಆಲ್ರೆಡಿ ತಮಗೆ ಹೇಳಿದ್ದೇನೆ. MBBS ಸೀಟ್ ಅಲ್ಲಿ ನೀವು ನಮ್ಮ ಕರ್ನಾಟಕದಲ್ಲಿ ಏನು ಯಾವ್ಯಾವ ರೀತಿ ಸೀಟ್ಗಳಿದೆ ಅಂತ ನೋಡಿದ್ವು. ಈಗ ಪರ್ಸೆಂಟೇಜನ್ನು ಇವ್ರು ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ತಮಗೆ ತಿಳಿಸಿದ್ದೀನಿ. ಮೊದಲನೇದು ನೋಡಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 85% ಸೀಟನ್ನು ಯಾರು ಕೊಡ್ತೀವಿ ನಾವು, ಕರ್ನಾಟಕದವ್ರಿಗೆ ಕೊಡ್ತೀವಿ, ಅದನ್ನು ಗೌರ್ಮೆಂಟ್ ಸೀಟ್ ಅಂತ. ಆಮೇಲೆ 15% ಸೀಟು ಕೂಡ ಗೌರ್ಮೆಂಟ್ ಸೀಟೇ. ಆದರೆ ಅದಕ್ಕೆ ಕಾಂಪಿಟೇಟರ್ಸು ಬರೀ ಕರ್ನಾಟಕದವ್ರಲ್ಲ, ಕಾಂಪಿಟೇಟರ್ಸ್ ಆಲ್ ಇಂಡಿಯಾ ಕೋಟಾ. ಅದನ್ನು KE ಅವ್ರು ಫಿಲಪ್ ಮಾಡಲ್ಲ, ಅದನ್ನು ಯಾರು ಫಿಲಪ್ ಮಾಡ್ತಾರೆ, MCC ಅವರು. ಆಯಿತಾ? ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ ಇದೆ, MCC ಅನ್ನೋದು ನೆನ್ಪಿಟ್ಕೊಳ್ಳಿ. ಅವರು ಕೌನ್ಸಿಲಿಂಗಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ಅಲ್ಲಿ ಸೀಟ್ ಸಿಕ್ಕಿದ್ರೆ ಅದೆಲ್ಲ ತುಂಬ ದೊಡ್ಡ ಇದಾಗ್ತದೆ. ಅಲ್ಲೂ ಸೀಟ್ ಸಿಕ್ಕಿದ್ರೆ ಇದನ್ನು ಬಿಟ್ಟು ಅಲ್ಲಿಗೆ ಹೋಗ್ಬೋದು. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಿರುತ್ತೆ, ಅಲ್ಲಿ ಫೀಸ್ ಸ್ಟ್ರಕ್ಚರ್ ಅದನ್ನೆಲ್ಲ ತಾವು ಪರಿಶೀಲನೆ ಮಾಡ್ಕೋಬೇಕು. ಬಟ್ ಇನ್ನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, 15 ಸೀಟನ್ನು ತೆಗೆದು ಬಿಡ್ತಾರೆ. ಅದನ್ನು ಆಲ್ ಇಂಡಿಯಾ ಕೋಟಾ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳು, ಪ್ರೈವೇಟ್ ಕಾಲೇಜಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಕಾಲೇಜುಗಳ 15 ಸೀಟನ್ನು, 15% ಸೀಟನ್ನು ಆಲ್ ಇಂಡಿಯಾ ಕೋಟಾ. ಮತ್ತು ಅದರ ಜೊತೆಗೆ ಇನ್ಯಾವುದ್ರದ್ದು 15% ಸೀಟನ್ನು ನಾವು ಕಳಿಸ್ತೀವಿ ಅಂದರೆ, ತಾವು ಇಲ್ಲೇ ಬನ್ನಿ ಸರ್, ಇಲ್ಲೇ ಬನ್ನಿ ಫ್ರೆಂಡ್. ಇನ್ಯಾವುದು ಅಂತಂದರೆ ಈ ನಮ್ಮ ಡೀಮ್ಡ್ ಯೂನಿವರ್ಸಿಟಿಗಳಿದೆ ನೋಡಿ, ಡೀಮ್ಡ್ ವಿಶ್ವವಿದ್ಯಾನಿಲಯ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ, JSS AHER, JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್, ಇಟ್ಸ್ ಡೀಮ್ಡ್ ಯೂನಿವರ್ಸಿಟಿ. ಆ ಡೀಮ್ಡ್ ಯೂನಿವರ್ಸಿಟಿಯ ಸೀಟ್ಗಳನ್ನು ಕೂಡ ಅವೆಲ್ಲವೂ ಕೂಡ 100% ಸೀಟ್ಸ್, 100% ಸೀಟ್ಸನ್ನು ಅವರು ಆಲ್ ಇಂಡಿಯಾ ಕೋಟಾಗೆ ಕೊಟ್ಟಿರ್ತಾರೆ. ಇದರ ಜೊತೆಗೆ ಕೆಲವು ಸೆಂಟ್ರಲ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಇರುತ್ತೆ. ಸೆಂಟ್ರಲ್ ಮೆಡಿಕಲ್ ಅಂದರೆ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಕಾಲೇಜ್. ಯಾವ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದು ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಕಾಲೇಜ್, ರನ್ ಬೈ ಸ್ಟೇಟ್ ಗೌರ್ಮೆಂಟ್. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಾ ಇರುತ್ತಲ್ಲ ಮೆಡಿಕಲ್ ಕಾಲೇಜ್ಗಳು, ESI ಮೆಡಿಕಲ್ ಕಾಲೇಜ್ ಅಂತ ಇರ್ಬೋದು, ಅಥವಾ ಜಿಪ್ಮೇರ್ ಇರ್ಬೋದು, ಈ ಎಲ್ಲವೂ ಕೂಡ, ಏಮ್ಸ್ ಇರ್ಬೋದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅದು ರಾಷ್ಟ್ರ ಮಟ್ಟದ ಮೆಡಿಕಲ್ ಕಾಲೇಜುಗಳು. ಅವುಗಳ 100% ಸೀಟನ್ನು ಆಲ್ ಇಂಡಿಯಾ ಕೋಟಾದ ಕೆಳಗಡೆ MCC ಇಂದ ಅಲೋಕೇಟ್ ಆಗುತ್ತೆ. ತಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ, ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜುಗಳ 15% ಸೀಟುಗಳನ್ನು MCC ಇಂದ ಅಲಾಟ್ ಮಾಡ್ತಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಸೆಂಟ್ರಲ್ ಮೆಡಿಕಲ್ ಕಾಲೇಜ್ ಇದ್ದರೆ ಅದರ 100% ಸೆಂಟ್ರಲ್ ಕೋಟಾದಿಂದ MCC ಇಂದ ಅಲಾಟ್ ಆಗುತ್ತೆ. ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡೀಮ್ಡ್ ವಿಶ್ವವಿದ್ಯಾನಿಲಯಗಳ 100% ಸೀಟನ್ನು MCC ಇಂದ ಅಲಾಟ್ ಆಗುತ್ತೆ. ಇನ್ನು ಉಳಿದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಗೌರ್ನಮೆಂಟ್ ಸರ್ಕಾರಿ ಕಾಲೇಜುಗಳ 85% ಸೀಟ್ಗಳನ್ನು ಕರ್ನಾಟಕದ ಮಕ್ಕಳಿಗೆ
KEA ಮೂಲಕ ಅಲಾಟ್ ಆಗುತ್ತೆ. ಮತ್ತು ಪ್ರೈವೇಟ್ ಕಾಲೇಜಿನ 100% ಸೀಟನ್ನು KEA ಮೂಲಕ, ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಶಾಮನೂರು ಶಿವಶಂಕರಪ್ಪ ಎಕ್ಸಾಂಪಲು, ಅಥವಾ ಸಿದ್ಧಗಂಗಾ ಮೆಡಿಕಲ್ ಕಾಲೇಜು, ಈ ಎಲ್ಲ 100% ಸೀಟುಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ KEA ಮೂಲಕನೇ ಅಲಾಟ್ ಆಗ್ತದೆ. ತಮಗೆ ಮೊದಲನೇ ಕಾಣಿಸ್ತಾ ಇರ್ಬೋದು 85% ಗೌರ್ಮೆಂಟ್ ಸೀಟ್ಸ್, ಎರಡನೇ ನೋಡಿ ಪ್ರೈವೇಟ್ ಸೀಟ್ ಕಾಣಿಸ್ತಾ ಇದೆ, ಎರಡನೇರು ಅದರಲ್ಲಿ 40%. ಇದು KEA ಮೂಲಕ, ಈಗ MCC ಮರೆತು ಬಿಡಿ, KEA ಮೂಲಕ 40% ಸೀಟನ್ನು ಗೌರ್ಮೆಂಟ್ ಕೋಟಾದಡಿ, ಮೊದಲನೇ ಕಾಲಮ್ ಗೌರ್ಮೆಂಟ್ ಕೋಟಾದಡಿ ನಾವು ಅಲಾಟ್ ಮಾಡ್ತಾರೆ KEA ಮೂಲಕ. ಅದರ ಫೀಸ್ ಹೇಳಿದ್ದೀವಿ 1.5 ಲಕ್ಷ. ಆ ಮೊದಲನೇದು 85% ಸೀಟ್ ಇದೆಯಲ್ಲ, ಅದೆಲ್ಲ ಒಂದು 60,000, 65,000. ಎರಡನೇದು 40% ಸೀಟ್ ಪ್ರೈವೇಟ್, ಆ ರೋ ನೋಡಿ, ಪ್ರೈವೇಟಲ್ಲಿ 40% ಸೀಟ ಗೌರ್ಮೆಂಟ್ ಸೀಟ್ ಇನ್ನೇ ಪ್ರೈವೇಟ್ ಕಾಲೇಜ್ ಆಗ್ಬೋದಾ? ಸೊ ಅವುಗಳಿಗೆ ನಿಮಗೆ ಫೀಸ್ ಸ್ಟ್ರಕ್ಚರ್ 1.5 ಲಕ್ಷ ಅಥವಾ 1 ಲಕ್ಷದ ಹತ್ತತ್ರ ಆ ಒಂದು ರೇಂಜಲ್ಲಿ ಇರ್ತದೆ. ಮತ್ತೆ ಅದೇ ರೋ ಅಲ್ಲಿ, ಎರಡನೇ ರೋ ಅಲ್ಲಿ ಮೂರನೇ ಕಾಲಮ್ ನೋಡಿ, ಪ್ರೈವೇಟ್ ಸೀಟ್ಸ್, ಆಲ್ ಇಂಡಿಯಾ ಕೋಟಾ ಇಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಾ? ಎರಡನೇ ಕಾಲಮ್ ಇಲ್ಲ, ಅಲ್ಲಿ ಎರಡನೇ ಕಾಲಮ್ 0 ತೋರಿಸ್ತಾ ಇದೆ. ಪ್ರೈವೇಟ್ ಕಾಲೇಜಲ್ಲಿ ಆಲ್ ಇಂಡಿಯಾ ಕೋಟಾ ಇಲ್ಲ. ಯಾವುದ್ರಲ್ಲಿ ಇರುತ್ತೆ? ಡೀಮ್ಡ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಡೀಮ್ಡ್ ಕಾಲೇಜುಗಳು ಇರ್ತದಲ್ಲ, ಅದ್ರದ್ದು ಮಾತ್ರ ಆಲ್ ಇಂಡಿಯಾ ಕೋಟಾಗೆ 100% ಹೊರಟೋಗುತ್ತೆ. ಬಟ್ ಇಲ್ಲಿ ನಾವು ತೋರಿಸ್ತಾ ಇರೋದು KEA ಮೂಲಕ ಅಲಾಟ್ ಆಗ್ತಾ ಇರೋದು, ಆಲ್ ಇಂಡಿಯಾ ಕೋಟಾ ಯಾವುದೂ ಇಲ್ಲ. ಇನ್ನುಳಿದಂತೆ 40% ಸೀಟನ್ನ ಪ್ರೈವೇಟ್ ಸೀಟ್ ಅಂತ ಕನ್ಸಿಡರ್ ಆಗ್ತದೆ. ಈ 40% ಸೀಟಿಗೆ ಫೀಸ್ ಸ್ಟ್ರಕ್ಚರ್ ಹೇಳಿದ್ವಲ್ಲ, 12 ಲಕ್ಷ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಇದು ತಾವು ಎಷ್ಟು ಗಮನ ಹರಿಸ್ಬೇಕು ಅಂದರೆ, ಮಿಸ್ ಮಾಡ್ಕೋಬೇಡಿ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತಪ್ಪು ಮಾಡೋದು ಇಲ್ಲೇನೆ. ನೀವೇನಾರೋ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಸಿಕ್ಬಿಡುತ್ತೆ ಸೀಟು, ನಿಮ್ದೇನೋ ರ್ಯಾಂಕ್ ಒಂದು ಫಾರ್ ಎಕ್ಸಾಂಪಲ್ ಕರ್ನಾಟಕ ರ್ಯಾಂಕ್ ಬಂದಾಗ ನಿಮ್ಮದು ನೀಟಲ್ಲಿ ಒಂದು 10,000 ಇತ್ತು ಅಂತ ಇಟ್ಕೊಳ್ಳಿ. ನೀವು ಗೊತ್ತಾಗದೆ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಚೆನ್ನಾಗಿದೆ ಅಂತಂತು ಅಲ್ಲಿ ಪ್ರೈವೇಟ್ ಸೀಟ್ ಹಾಕಿದ್ದು, ಅಲ್ಲಿ ಗೌರ್ಮೆಂಟ್ ಸೀಟು ಇತ್ತು 40%, ನೀವು ಪ್ರೈವೇಟ್ ಸೀಟ್ ಎಂಟ್ರಿ ಮಾಡಿಬಿಟ್ರಿ, ಆಪ್ಷನ್ ಪ್ರೈವೇಟ್ ಸೀಟ್ ಸಿಕ್ಬಿಡುತ್ತೆ. ಫೀಸ್ ಸ್ಟ್ರಕ್ಚರ್ ನಿಮಗೆ ಎಲಿಜಿಬಿಲಿಟಿ ಇತ್ತು, ನಿಮಗೆ ಕೆಪಾಸಿಟಿ ನಮ್ಗೆ ಸಿಗ್ತಾ ಇತ್ತು, ನಿಮ್ಮ ಮಾರ್ಕ್ಸಿಗೆ ನಿಮ್ಮ ರ್ಯಾಂಕಿಂಗ್ಗೆ ಸಿಗ್ತಾ ಇತ್ತು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಬಟ್ ನೀವು ತಪ್ಪು ಮಾಡಿದ್ರಿ. ಸೊ ಆಟೋಮೆಟಿಕಲಿ ಆ ಮಿಸ್ಟೇಕನ್ನು ಮಾಡದೇ ಇರಲಿ ಅಂತ ತಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನು ಉಳಿದಂತೆ ನಮ್ಮ ಕಾಲೇಜ್, ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಬದಲಾವಣೆಗಳು, ಸಾಕಷ್ಟು ವೆರೈಟೀಸ್ ಇದೆ. ಇದು ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಬಟ್ ಎಷ್ಟು ಸರಳ ಆಗುತ್ತೆ ಅಷ್ಟು ಸರಳವಾಗಿ ಹೇಳ್ತೀನಿ. 2 ರೀತಿಯ ಮೈನಾರಿಟಿ ಕಾಲೇಜುಗಳು ಇದೆ. ಆ ಮೂರನೇ ರೋ ಕಾಣಿಸ್ತಾ ಇದೆಯಾ? ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ. ಅದು ವಿಶೇಷವಾದಂಥ ಮೈನಾರಿಟಿ ಕಾಲೇಜುಗಳು. ಫಾರ್ ಎಕ್ಸಾಂಪಲ್ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್, ಕ್ರಿಶ್ಚಿಯನ್ ಮೈನಾರಿಟಿ ಕಾಲೇಜು. ಇದು ಅಂದರೆ ರಿಲಿಜಿಯಸ್ ಮೈನಾರಿಟಿ, ಮುಸ್ಲಿಂ ರಿಲಿಜಿಯಸ್ ಮೈನಾರಿಟಿ, ಕ್ರಿಶ್ಚಿಯನ್ ರಿಲಿಜಿಯಸ್ ಮೈನಾರಿಟಿ, ಹೀಗೆ ಆ ಥರ ಒಂದು ವರ್ಗೀಕರಣ. ಇನ್ನೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಮೆಡಿಕಲ್ ಕಾಲೇಜುಗಳಲ್ಲಿ ಮಾತ್ರ, ಇಂಜಿನಿಯರಿಂಗಲ್ಲಿ ಇಲ್ಲ. ಮೆಡಿಕಲ್ ಕಾಲೇಜ್ ಲಿಂಗ್ವಿಸ್ಟಿಕ್ ಅಂದರೆ ಭಾಷಾ ಅಲ್ಪಸಂಖ್ಯಾತ, ತುಳು ಮೈನಾರಿಟಿ, ಹಾಗೆ ತೆಲುಗು ಮೈನಾರಿಟಿ, ಈ ರೀತಿಯ ಕೆಲವು ಕಾಲೇಜುಗಳನ್ನು ನಮ್ಮ ರಾಜ್ಯದಲ್ಲಿ ಇದೆ. ಅಲ್ಲಿ 40% ಸೀಟ್ ಇಲ್ಲ ಗೌರ್ಮೆಂಟ್ ಸೀಟ್ಸ್, ಅಲ್ಲಿ ಎಷ್ಟಿದೆ? ಬರೀ 25%. ಗೊತ್ತಾಗ್ತಾ ಇದೆಯಲ್ಲ? ತುಂಬ ಸರಳವಾಗಿ ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 100 ಸೀಟ್ ಇದ್ದರೆ ಅಲ್ಲಿ ಬೇರೆ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲಿ 40 ಸೀಟ್ನ ಗೌರ್ಮೆಂಟ್ ಸೀಟು 1.5 ಲಕ್ಷ ಇಟ್ಟರೆ, ಈ ಕಾಲೇಜುಗಳಲ್ಲಿ ಬರೀ 25 ಸೀಟ್ಗಳನ್ನು ಮಾತ್ರ ಆ ಒಂದು ಕೋಟಾದಲ್ಲಿ ತಮಗೆ ಅಲಾಟ್ ಮಾಡ್ತಾರೆ. ಇನ್ನು ಉಳಿದಂತೆ 55 ಕಾಣಿಸ್ತಾ ಇದೆಯಾ? 55 ಅಂದರೆ ಒಟ್ಟು 80, ಎರಡೂ ಸೇರಿಸಿ 80. 55 ಸೀಟನ್ನು ಹೈಯರ್ ಪೇಮೆಂಟ್ ಸೀಸ್ ಅಥವಾ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ 12 ಲಕ್ಷದ ಸೀಟಾಗಿ 55%. ಸೊ ನಿಮಗೆ ಕೆಲವು ಕಾಲೇಜುಗಳು ಮೈನಾರಿಟಿ ಕಾಲೇಜು, ವೈದೇವಿ ಕಾಲೇಜು ಅಥವಾ ಯೋನುಪವ ಕಾಲೇಜು ಮಂಗಳೂರಲ್ಲಿ, ಈ ಥರ ಕೆಲವು ಸುಮಾರು ಕಾಲೇಜುಗಳಿದೆ. ಆ ಎಲ್ಲ ಕಾಲೇಜುಗಳನ್ನ ತಾವು ಪರಿಶೀಲನೆ ಮಾಡ್ಕೋಬೇಕು. ಯಾವುದು ಎಲ್ಲಿ ಯಾವ ಕೋಟಾದಲ್ಲಿ ಎಷ್ಟು ಸಿಗ್ತದೆ ಅಂತ, ಆಪರ್ಚುನಿಟಿ ನನಗೆ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಎಲ್ಲವನ್ನು ತಾವು ಚೆಕ್ ಮಾಡ್ಕೋಬೇಕು. ಇನ್ನು ಉಳಿದಂತೆ ಲಾಸ್ಟ್ 2 ಕಾಣಿಸ್ತಾ ಇದೆಯಾ? 15% ಮತ್ತು 5%. ಅವೆರಡನ್ನು ಒಟ್ಟಿಗೆ ಇಟ್ಕೊಂಡ್ಬಿಡ್ಬೋದು ನೀವು, 20% ಅಂತ. ಒಟ್ಟಿಗೆ ಇಟ್ಕೊಳ್ಳಂಗೂ ಇಲ್ಲ. ಆ್ಯಕ್ಚುಲಿ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡೋಂಗಿದ್ರೆ ಮಾತ್ರ, ಅಥವಾ ನೀವೇ NRI ಆಗಿದ್ರೆ ಅಥವಾ NRI ಸ್ಪಾನ್ಸರ್ ಆಗಿದ್ರೆ ಮಾತ್ರ 15% ಅಲ್ಲಿ ಬರ್ತದೆ. ಅದ್ರ ಫೀಸ್ ಸ್ಟ್ರಕ್ಚರ್ ಹೆಚ್ಚು ಕಡಿಮೆ 30 ಲಕ್ಷದ ಅಕ್ಕಪಕ್ಕ ಇರ್ತದೆ. ಮತ್ತು ಲಾಸ್ಟ್ 5% ಇದೆಯಲ್ಲ, ಅದು ಅದರ್ಸ್ ಕೋಟಾ ಅಂತ, ಒಂಥರ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅನ್ಕೋಬಹುದು. ಅದಕ್ಕೆ ನೀವು ಯಾವುದೇ ಇದನ್ನು ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ನೀಟ್ ಎಕ್ಸಾಮನ್ನು ತೆಗೆದುಕೊಂಡಿರಬೇಕು, ಕಂಪಲ್ಸರಿ. ಎರಡಪ್ಪ, ಒಂದು ನೀಟ್ ಎಕ್ಸಾಮ್ ತೊಗೊಂಡಿರ್ಬೇಕು, ನಿಮ್ಗೊಂದು ರ್ಯಾಂಕ್ ಬರಬೇಕು, ಕ್ವಾಲಿಫೈ ಆಗಿರಬೇಕು. ಎರಡನೇದು KEA ಮೂಲಕನೇ ಅಲಾಟ್ ಆಗೋದು. ಕೆಲವು ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಸೀಟ್ಗಳನ್ನು MCCಯಿಂದ ಅಲಾಟ್ ಮಾಡ್ತಾರೆ. ಯಾವುದು ಅಂತ ಹೇಳಿದ್ದೀನಿ ನಿಮಗೆ. ಯಾವುದೋ ಚಾಮರಾಜನಗರ ಮೆಡಿಕಲ್ ಇನ್ಸ್ಟಿಟ್ಯೂಟಲ್ಲಿ 15% ಸೀಟು ಆಲ್ ಇಂಡಿಯಾ ಕೋಟಾದಲ್ಲಿ ಬರ್ತದೆ. ಅದು ಬಿಟ್ಟರೆ ಇನ್ನು 75% KEA ಮೂಲಕನೇ ಅಲಾಟ್ ಆಗುತ್ತೆ. ನೀವು ನೀಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಂಡಕ್ಟ್ ಮಾಡ್ತಾರೆ, ಬಟ್ ಅಲಾಟ್ ಮಾಡೋರು KEA ಆಗ್ಬೋದಾ? ಕ್ಲಿಯರ್ ಆಯ್ತಲ್ಲ? MCCಗೂ ಕೂಡ ಇದೇನು ಅಲಾಟ್ಮೆಂಟ್ ನಡೀತದೆ KEA, ಅದೇ ಥರ ಪ್ಯಾರಲಲ್ ಆಗಿ ಅಲಾಟ್ಮೆಂಟ್ MCCಯಿಂದ ಕೂಡ ಅಲಾಟ್ಮೆಂಟ್ ನಡೀತದೆ. ಇಷ್ಟು ಮೇಲ್ಗಡೆ ಟೇಬಲನ್ನು ಸಂಪೂರ್ಣವಾಗಿ ತಮಗೆ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು BDSಗೆ ಕೂಡ ಹೆಚ್ಚು ಕಡಿಮೆ ಹಾಗೇ ಇದೆ, ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ.
ಅಲ್ಲಿ 85%, 15% ಅವೆಲ್ಲ ಹಾಗೇ ಇದೆ ಗೌರ್ಮೆಂಟ್ ಕಾಲೇಜಲ್ಲಿ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ. ಅವರು 35 ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜು ಮತ್ತು 45% ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜು. ಈ ಥರ ಎರಡು ಸ್ವಲ್ಪ ಒಂದು 5% ವ್ಯತ್ಯಾಸಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ವ್ಯತ್ಯಾಸಗಳಾಗ್ತದೆ. ಇಷ್ಟು ನಮ್ಮ ಪರ್ಸೆಂಟೇಜ್ ಆಫ್ ಶೇರಿಂಗ್ ಆಫ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಮತ್ತು ಗೌರ್ಮೆಂಟ್ ಕಾಲೇಜುಗಳು ಬೇರೆ ಬೇರೆ ಇದಕ್ಕೆ. ಮುಂದೆ ಹೋಗೋಣ. ಇಂಜಿನಿಯರಿಂಗಲ್ಲಿ ಇಷ್ಟೊತ್ತು ನಾವು ಮೆಡಿಕಲ್ದು ವಿಸ್ತೃತವಾಗಿ ನೋಡಿದ್ದೀವಿ. ಇಂಜಿನಿಯರಿಂಗ್ದು ತಾವು ಅಲ್ಲಿ ನೋಡೋರಂತೆ ಒಂದು ಸಲ ಕೇಳಿಸ್ಕೊಂಬಿಡಿ. ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳ 100% ಸೀಟನ್ನು ಸರ್ಕಾರಿ ಸೀಟ್ಗಳು ಅಂತ ಅದು ಕ್ಲಾಸಿಫೈ ಆಗಿದೆ. ಹೋದ ವರ್ಷ ಇದರ ಫೀಸ್ ಸ್ಟ್ರಕ್ಚರ್ 45,000 ಇತ್ತು. 44,000 ಚಿಲ್ಲರೆ 45,000 ಅಂತ ಹೇಳ್ತಾ ಇದ್ದೀನಿ. ಆಗ್ಬೋದಾ? ಇದು 100% ಸೀಟ್ಸ್. ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕೆ ಆರ್ ಪೇಟೆ, ಹೀಗೆ ಈ ಎಲ್ಲ ಕಾಲೇಜುಗಳಲ್ಲಿ ನಾನು ಇಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಫೀಸ್ ಸ್ಟ್ರಕ್ಚರು ಮತ್ತು ಹೇಗೆ ಭಾಗವಹಿಸೋದು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆಗ್ಬೋದಾ? ಇದು 100%. ಜೊತೆಗೆ VTU, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ, ಅದರ ಘಟಕ ಕಾಲೇಜುಗಳು ಒಂದಷ್ಟಿದೆ. ನಮ್ಮಲ್ಲೂ ಕೂಡ VTU ರೀಜನಲ್ ಆಫೀಸ್ ಅಂತ ಇದೆ, ಸಾತ್ಗಳ್ಳಿಯಲ್ಲಿದೆ. ಅಲ್ಲೂ ಕೂಡ 100% ಸೀಟನ್ನು ಗೌರ್ಮೆಂಟ್ ಸೀಟಾಗಿ ಅಲಾಟ್ ಆಗ್ತದೆ. ಅದರ ಫೀಸ್ ಸ್ಟ್ರಕ್ಚರ್ ಆಗಿದೆ. ಎರಡನೇದು ಖಾಸಗಿ ಅನುದಾನಿತ, ಗೌರ್ಮೆಂಟ್ ಏಡೆಡ್, ಪ್ರೈವೇಟ್ ಗೌರ್ಮೆಂಟ್ ಏಡೆಡ್ ನಮ್ಮ ಕಾಲೇಜು ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಯಾವ್ದು ಏಡೆಡ್ ಕೋರ್ಸ್ಗಳಿದೆ ಆ ಕೋರ್ಸ್ಗಳ 95% ಸೀಟ್ಗಳನ್ನು ಗೌರ್ಮೆಂಟ್ ಸೀಟಾಗಿ ಅಲಾಟ್ ಆಗ್ತದೆ. ಅಂದರೆ ನಮ್ಮ ಹತ್ರ 60 ಸೀಟ್ ಇದ್ದರೆ ಕಂಪ್ಯೂಟರ್ ಸೈನ್ಸಲ್ಲಿ 57 ಸೀಟು ಅದು ಗೌರ್ಮೆಂಟ್ ಸೀಟ್ ಆಗುತ್ತೆ. ಸಿವಿಲಲ್ಲಿ 60 ಸೀಟ್ ಇದ್ದರೆ 57 ಸೀಟು ಗೌರ್ಮೆಂಟ್ ಸೀಟಾಗಿ, 3 ಸೀಟು ಅದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟಾಗಿ ಉಳ್ಕೊಳ್ಳುತ್ತೆ. ಇನ್ನು ಉಳಿದಂತೆ ಒಂದು ಪ್ರೈವೇಟ್ ಕಾಲೇಜ್ ಉದಾಹರಣೆಗೆ ನಾನು ಕೊಡ್ತೀನಿ. GSSS ವುಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅನ್ಕೊಳ್ಳಿ. ಇಟ್ಸ್ ಪ್ರೈವೇಟ್ ಕಾಲೇಜ್. ಅಥವಾ ವಿದ್ಯಾ ವಿಕಾಸ್ ಇಂಜಿನಿಯರಿಂಗ್ ಕಾಲೇಜ್ ಒಂದು ಪ್ರೈವೇಟ್ ಕಾಲೇಜು. ಈ ಪ್ರೈವೇಟ್ ಕಾಲೇಜುಗಳಲ್ಲಿ 45% ಸೀಟ್ಗಳನ್ನು ಗೌರ್ಮೆಂಟ್ ಸೀಟಾಗಿ ಹಂಚಿಕೆ ಆಗ್ತದೆ. ಇನ್ನು 55 ಸೀಟನ್ನು ಅವ್ರು ಏನು ಮಾಡ್ತಾರೆ ಅನ್ನೋದು 2 ಮತ್ತು 3ನೇ ಕಾಲಮ್ ಕಾಣಿಸ್ತಾ ಇದೆಯಾ ಅಲ್ಲಿ, 30% ಮತ್ತು 25. ಕಾಮೆಡ್ ಕೆಗೆ ಅವ್ರು ಅಲಾಟ್ ಮಾಡ್ಕೋತಾರೆ. ಕಾಮೆಡ್ ಕೆಗೆ 30 ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೇಳಿ 25. ಸೊ ಒಂದು ವಿದ್ಯಾ ವಿಕಾಸ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ 45% ಅವರು ಗೌರ್ಮೆಂಟ್ ಸೀಟಾಗಿ. ಈ ಒಂದು ಫೀಸ್ ಸ್ಟ್ರಕ್ಚರ್ ವ್ಯತ್ಯಾಸ ಇದೆ. ಗೌರ್ಮೆಂಟ್ ಕಾಲೇಜು ಮತ್ತು ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರೇ ಬೇರೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಲೇ ಅಲಾಟ್ ಮಾಡ್ತಾರೆ. ಅದ್ರ ಫೀಸ್ ಸ್ಟ್ರಕ್ಚರ್ ಒಂಚೂರು ವ್ಯತ್ಯಾಸ ಇದೆ, ಅದನ್ನು ಕೂಡ ಹೇಳ್ತೀನಿ. ನಮಗೆ 45% ಅವರು ಗೌರ್ಮೆಂಟ್ ಸೀಟಾಗಿ KEಯಿಂದ ಅಲಾಟ್ ಆಗುತ್ತೆ. KEಯಿಂದ ಅಲಾಟ್ ಆಗೋದು 45 ಮಾತ್ರ. 100 ಸೀಟ್ ಇದೆ, 45 KEಯಿಂದ ಬರುತ್ತೆ. ಇನ್ನು 55 ಅದು 55ರಲ್ಲಿ 30 ಕಾಮೆಡ್ ಕೆಯಿಂದ ಅಲಾಟ್ ಆಗುತ್ತೆ. ಇನ್ನು ಉಳ್ಕೊಂಡಂಥ 25ನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಲ್ಲಿ ಫಿಲಪ್ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ್ದಾದ್ರು ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡಿರ್ಬೋದು. ಮೆಡಿಕಲಲ್ಲಿ ಆ ಥರ ಇಲ್ಲ. ಎಲ್ಲ 100% KE ಮೂಲಕನೇ ಅಲಾಟ್ ಮಾಡ್ತಾರೆ. ಈ 25% ನೀವು ಆಡಳಿತ ಮಂಡಳಿಯ ಮೂಲಕ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತುಂಬಿಸ್ಕೋಬೋದು. ಇನ್ನು ನಮ್ಮ ಖಾಸಗಿ ಅಲ್ಪಸಂಖ್ಯಾತ ಅಂದರೆ ಮೈನಾರಿಟಿ ಕಾಲೇಜ್, ಇಂಜಿನಿಯರಿಂಗಲ್ಲೂ ಮೈನಾರಿಟಿ ಕಾಲೇಜು. ಬಟ್ ಇಲ್ಲಿ ಮತ್ತೆ ವಿಶ್ವವಿದ್ಯಾನಿಲಯಗಳು, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಇದೆ, ಅಥವಾ RV ಯೂನಿವರ್ಸಿಟಿ ಅಂತ ಇದೆ, ಅಥವಾ PES ಯೂನಿವರ್ಸಿಟಿ. ಈ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 40%, ಪ್ರೈವೇಟ್ ಕಾಲೇಜ್ಗಳಲ್ಲಿ 45, ಈ ಯೂನಿವರ್ಸಿಟಿಗಳಲ್ಲಿ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 40% ಅವರು KEಯಿಂದ ತುಂಬಿಸ್ತಾರೆ. ಇನ್ನುಳಿದಂತೆ 60 ಸೀಟಲ್ಲಿ ಅವರು ಮತ್ತೆ 30 ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಖಾಸಗಿ ವಿಶ್ವವಿದ್ಯಾನಿಲಯಗಳು ಅವರು 60%, ಕೆಲವರು ಡೈರೆಕ್ಟಾಗಿ ಆಡಳಿತ ಮಂಡಳಿಯಿಂದನೇ ತುಂಬಿಸ್ಕೋತಾರೆ. ಖಾಸಗಿ ಅಲ್ಪಸಂಖ್ಯಾತ ಕಾಲೇಜುಗಳಲ್ಲಿ 30% ಅವರು ಕಾಮೆಡ್ ಕೆಯಿಂದ, ಈ 30% ಮ್ಯಾನೇಜ್ಮೆಂಟ್ ಆಗಿ ಮಾಡ್ಕೊಂಡಿರ್ತಾರೆ. ಇದಿಷ್ಟು ತಮ್ಮ ಮಾಹಿತಿಗಾಗಿ. ಇನ್ನು ಆರ್ಕಿಟೆಕ್ಚರ್ ಕೂಡ ಹೆಚ್ಚು ಕಡಿಮೆ ತಮ್ಮ ಪ್ರೈವೇಟ್ ಎಲ್ಲ ಖಾಸಗಿ, ಇಲ್ಲಿ ಗೌರ್ಮೆಂಟ್ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ, ಎಲ್ಲ ಖಾಸಗಿ ಆರ್ಕಿಟೆಕ್ಚರ್ ಕಾಲೇಜುಗಳು ಅವ್ರದ್ದು 45% ನಿಮಗೆ KEಯಿಂದ ಬರ್ತದೆ. ಉಳಿದಂತೆ 30 ಮತ್ತು 25 ಇದಿಷ್ಟು ನಡೀತದೆ. ಇಂಜಿನಿಯರಿಂಗು ತುಂಬ ಸರಳವಾಗಿದೆ. 45, 100% ಗೌರ್ಮೆಂಟ್ ಕಾಲೇಜು ಮತ್ತು ನಮ್ಮ VTU ಎಲ್ಲ ಕಾಲೇಜುಗಳಲ್ಲಿ 100% ಎಲ್ಲ ಸೀಟ್ಗಳನ್ನು ಅಲ್ಲಿಂದ ಅಲಾಟ್ ಮಾಡಿ. ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಏಡೆಡ್ ಆಗಿದ್ದರೆ ಅದರಲ್ಲೂ ಕೂಡ 5% ಮ್ಯಾನೇಜ್ಮೆಂಟ್ ಕೋಟ. ಇನ್ನು ಪ್ರೈವೇಟ್ ಕಾಲೇಜ್ ಆಗಿದ್ದರೆ 45, ಇನ್ನು ಉಳಿದಂತೆ ತಮಗೆ 55 ಸೀಟಲ್ಲಿ 30% ಕಾಮೆಡ್ ಕೆಯಿಂದ, ಇನ್ನು 25% ಮ್ಯಾನೇಜ್ಮೆಂಟ್. ಇಷ್ಟು ನೆನ್ಪಿಟ್ಕೊಳ್ಳಿ. ಮಿಕ್ಕದನ್ನು ತಾವು ಮರೆತು ಬಿಟ್ಟರು ಪರವಾಗಿಲ್ಲ. ಇಲ್ಲಿ ಕೆಲವು ತುಂಬ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಇದನ್ನು ನೀವು ನೋಡಿದರೆ ಕನ್ಫ್ಯೂಸ್ ಆಗುತ್ತೆ. ಡೈರೆಕ್ಟಾಗಿ ಲಾಸ್ಟ್ ಕಾಲಮ್ಗೆ ಹೊಟ್ಟೋಗ್ಬಿಡಿ, ಗೊತ್ತಾಗ್ತದೆ ನಿಮಗೆ. ಇದೇನು ಅಂತಂದರೆ ಮೆಡಿಕಲ್ ಸೀಟು ಹೋದ ವರ್ಷ ಎಷ್ಟಿತ್ತು ನಮ್ಮ ರಾಜ್ಯದಲ್ಲಿ ಅಂತ ತಮ್ಗೆ ಕಾಣಿಸ್ತಾ ಇದೆಯಾ. ಲಾಸ್ಟ್
ಫಸ್ಟ್ ರೋ ಅಲ್ಲಿ ಲಾಸ್ಟ್ ಕಾಲಮಲ್ಲಿ 10,500 ಅಷ್ಟು ಸೀಟು ಹೋದ ವರ್ಷ ಮೆಡಿಕಲಲ್ಲಿ ಕರ್ನಾಟಕದ KEA ಮೂಲಕ ಅಲಾಟ್ ಆಗಿದ್ದು 10,500. ಈ ಸಲ ಹತ್ತಿರ ಅದು 11,500 ಆಗ್ತಾ ಇದೆ. ಅಂದರೆ ಟೋಟಲಿ ಒಂದು 12,000 ಆಲ್ ಇಂಡಿಯಾ ಕೋಟಾಗ ಒಂದಷ್ಟು ಹೊಟ್ಟೋಗುತ್ತಲ್ಲ, ಅದನ್ನು ಬಿಟ್ಟು ಒಂದು 11,500 ಅಷ್ಟು ಸೀಟುಗಳು. ಎಲ್ಲ ಡೀಟೇಲ್ಸು ಅಂದರೆ ಅದು ಪ್ರೈವೇಟು ಗೌರ್ಮೆಂಟ್ ಎಲ್ಲ ಸೇರಿಸಿ ಹಾಕಿದ್ದಾರೆ. ಲಾಸ್ಟ್ 2 ಕಾಲಮ್ ಅಂದರೆ 24 ಮತ್ತು 25 ಅಲ್ಲಿ ತೋರಿಸ್ತಾ ಇದ್ದಾರೆ. ಲಾಸ್ಟಿಂದ 3ನೇ ಕಾಲಮ್ ಇದೆ ನೋಡಿ, ಅದು ಟೋಟಲ್ ಕಾಲೇಜ್ ಇದ್ದಂಥದ್ದು ಹೋದ ವರ್ಷ 2025ರಲ್ಲಿ ತಮಗೆ ಕಾಣಿಸ್ತಿದೆ. ಮೊದಲನೇ ಮಾತ್ರ ಹೇಳ್ತಾ ಇದ್ದೀನಿ, 66 ಮೆಡಿಕಲ್ ಕಾಲೇಜುಗಳು ಇತ್ತು. ಮೆಡಿಕಲ್ ಕಾಲೇಜ್ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲ ಓದಿದ್ರೆ ಇನ್ನೊಂದು 2-3 ದಿವಸ ಆಗುತ್ತೆ ನನ್ನ ಪ್ರೆಸೆಂಟೇಷನು. 66 ಮೆಡಿಕಲ್ ಕಾಲೇಜುಗಳು ಹೋದ ವರ್ಷ ನಮ್ಮ ರಾಜ್ಯದಲ್ಲಿ ಇತ್ತು. ಇದು ಮುಗಿಯೋ ಹೊತ್ತಿಗೆ 68 ಆಗಿತ್ತು ಅಂತ ಲೇಟರ್ ಆಗಿ ಅಪ್ರೂವಲ್ ಸಿಕ್ಕಿ ಥರ. ಬಟ್ ಈ ವರ್ಷ 72 ಅಂತ ಮಾಹಿತಿ ಬಂದಿದೆ. ಒಂದು ಸ್ಪಷ್ಟ ಮಾಹಿತಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತಮಗೆ ಸಿಗೋರಿದೆ, ಆಗ್ಬೋದಾ? ಇದು ಒಟ್ಟು 66 ಕಾಲೇಜುಗಳಲ್ಲಿ ಒಟ್ಟು 10,500 ಮೆಡಿಕಲ್ ಸೀಟ್ಗಳು ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಅವೈಲಬಲ್ ಇದೆ. ಇದಿಷ್ಟನ್ನ KEA ಮೂಲಕ ಅಲಾಟ್ಮೆಂಟ್ ಆಗೋದಿದೆ. ಮುಂದೆ ರ್ಯಾಂಕ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂತೇಳಿ. ರ್ಯಾಂಕ್ ಅಲಾಟ್ ಆಗುವಾಗ ಎಲ್ಲವನ್ನ ನೋಡೋದು ಬೇಡ, 1-2 ಬಗ್ಗೆ ತಮಗೆ ಮಾಹಿತಿ ಕೊಡ್ತೀನಿ. ಮೊದಲನೇ ನೋಡಿ, ಇಂಜಿನಿಯರಿಂಗ್. ದಯವಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ, ತಾವೇನಾದ್ರು ಮಾತಾಡಬೇಕು ಅಂದರೆ ದಯವಿಟ್ಟು, ಬೇರೆಯವರಿಗೆ ತೊಂದರೆ ಆಗ್ತದೆ. ನೋಡಿ, ಇಂಜಿನಿಯರಿಂಗಲ್ಲಿ ಹೆಂಗೆ ನಿಮಗೆ ರ್ಯಾಂಕು ಕೊಡ್ತಾರಲ್ಲ, CET ರ್ಯಾಂಕ್. ಪೇರೆಂಟ್ಸ್ಗಳು ಕೆಲವರಿಗೆ ಮಾಹಿತಿ ತಮಗೆ ಬಂದ್ಬಿಡಲಿ, ಯಾಕೆ ಬೋರ್ಡ್ ಎಕ್ಸಾಮು ಇಂಪಾರ್ಟೆಂಟು ಅನ್ನೋದು ಇದೇ ರೀಸನ್ಗೆ. ನಿಮಗೆ CET ರ್ಯಾಂಕು ಬರೀ CET ಅಥವಾ KEA ರ್ಯಾಂಕ್ ಅಂತ ಕರ್ಕೋಬೋದು. ಆ ಒಂದು ರ್ಯಾಂಕ್ ಏನು ಕೊಡ್ತಾರೆ ಬರೀ CET ಎಕ್ಸಾಮ್ ಅಲ್ಲ, ಜೊತೆಗೆ ನಿಮ್ಮ ಬೋರ್ಡ್ ಎಕ್ಸಾಮು ಕೂಡ. ಬೋರ್ಡ್ ಎಕ್ಸಾಮ್ದು 50%, ಲಾಸ್ಟ್ ಕಾಲಮ್ ನೋಡಿ, 50% ಆಫ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, QE ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಸೆಕೆಂಡ್ PUC ಅಥವಾ ನೀವು CBSE ಏನಾರು ತಗೊಳ್ಳಿ, ಏನಾರು ತಗೊಳ್ಳಿ, ICSE, ಅದರ 50% ಮಾರ್ಕ್ಸ್ ಮತ್ತು 50% ಮಾರ್ಕ್ಸ್ ಫ್ರಮ್ ವಾಟ್ CET, ಅದೆರಡನ್ನ ಸೇರಿಸ್ಬಿಟ್ಟು ಒಂದು ರ್ಯಾಂಕನ್ನು ಕೊಡ್ತಾ ಹೋಗ್ತಾರೆ, ಆಗ್ಬೋದಾ? ಇದು ನಮ್ಮ ಇಂಜಿನಿಯರಿಂಗ್ಗೆ ಅಲಾಟ್ ಮಾಡ್ತಕ್ಕಂಥ ಮೆಥಡ್. ಆರ್ಕಿಟೆಕ್ಚರ್ಗೂ ಕೂಡ ಹೆಚ್ಚು ಕಡಿಮೆ ಆಗಿದೆ. ನಾಟಾ ರಿಸಲ್ಟು ಪ್ಲಸ್ ಬೋರ್ಡ್ ರಿಸಲ್ಟ್ ಎರಡರದ್ದು 50-50 ಮಾರ್ಕ್ಸ್ ತೊಗೊಂಡು ಒಂದು ರ್ಯಾಂಕನ್ನು ಡಿಸೈಡ್ ಮಾಡ್ತಾರೆ. ಆದರೆ ಡೈರೆಕ್ಟ್ ಲಾಸ್ಟಿಂದ 10ನೇ ರೋ ನೋಡಿಬಿಡಿ, ಹೇಳ್ಬಿಡ್ತೀನಿ ನಾನು. 10ನೇ ರೋ ಮೆಡಿಕಲ್ಗೆ ನಿಮ್ಮ PUC ಮಾರ್ಕ್ಸ್ ಕನ್ಸಿಡರ್ ಆಗೋಲ್ಲ. ನಿಮ್ಮ ಮಾರ್ಕ್ಸ್ ಏನಿದ್ರು ಯಾವುದ್ರ ಮೇಲೆ, ನಿಮ್ಮ ರ್ಯಾಂಕ್ ಯಾವುದಿದ್ರು ಯಾವುದ್ರ ಮೇಲೆ, ನೀಟ್ ಮೇಲೆ ಮಾತ್ರ. ಕಾಣಿಸ್ತಾ ಇದೆಯಾ ಲಾಸ್ಟಲ್ಲಿ, ನೀಟ್ ರ್ಯಾಂಕಿಂಗ್ ಮೇಲೆ ಮಾತ್ರ. ಅದು ಮೆಡಿಕಲ್ಗೆ ಮತ್ತು ಆಯುಷ್ ಇವೆರಡಕ್ಕೂ ಕೂಡ ಓನ್ಲಿ ನೀಟ್. ಬೇರೆ ಯಾವುದು ಅಂದರೆ ಬೇರೆ ಅಂದರೆ ನೀವು ಕ್ವಾಲಿಫೈಯಿಂಗ್ ಎಕ್ಸಾಮ್ ತೊಗೊಂಡಿರ್ಬೇಕು, ಪಾಸ್ ಆಗಿರ್ಬೇಕು ಅಷ್ಟೇ. ಒಂದು ಮಿನಿಮಮ್ ಮಾರ್ಕ್ಸ್ ಅಂತ ಹಾಕಿರ್ತಾರೆ, ಅಷ್ಟು ತೊಗೊಂಡಿರ್ಬೇಕು. ಅದು ಬಿಟ್ಟರೆ ನೀಟ್ ರ್ಯಾಂಕ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವು ಕೋರ್ಸ್ಗಳು ಬರೀ CET ಮಾತ್ರ ಸಾಕು. ಅದಕ್ಕೆ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಮಾರ್ಕ್ಸ್ ತೊಗೊಳ್ಳಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಕಾಣಿಸ್ತಾ ಇದೆ, ವೆಟರ್ನರಿ, B Pharma, D Pharma, ಈ ಎಲ್ಲ ಕೋರ್ಸ್ಗಳು, BSc ನರ್ಸಿಂಗ್, ಈ ಎಲ್ಲ ಕೋರ್ಸ್ಗಳಿಗೆ CET ರ್ಯಾಂಕ್ ಮೇಲೆ ಅವರು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ತೊಗೋತಾ ಇಲ್ಲ. KEA ಅಲಾಟ್ ಮಾಡುವಾಗ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ತೊಗೊಳ್ಳ, ಬರೀ CET ಮಾರ್ಕ್ಸ್ ತೊಗೊಂಡು ಅಲಾಟ್ ಮಾಡ್ತಾ ಹೋಗ್ತಾರೆ. ಇನ್ನು ಅಲೈಡ್ ಸೈನ್ಸಸ್ ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PCMB ತೊಗೊಂಡಿರ್ಬೇಕು, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆ ಮಾರ್ಕ್ಸ್ ಮೇಲೆ ಮಾತ್ರ ಅಲಾಟ್ ಮಾಡ್ತಾರೆ, ಆಗ್ಬೋದಾ? ಇದಿಷ್ಟು ನಮ್ಮ ಮೆರಿಟನ್ನು ನಿರ್ಧಾರ ಮಾಡ್ತಕ್ಕಂಥ, ರ್ಯಾಂಕನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಆಗ್ಬೋದಾ? ಈಗ ಈ ತಮ್ಮ ಸಹಾಯಕ್ಕೆ KEA ಬಹಳಷ್ಟು ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಮೂಲಕ ತಮಗೆ KEA ವಿಕಸನ ಯೂಟ್ಯೂಬ್ ಚಾನಲ್ ಹೋದ ವರ್ಷ ಪ್ರಾರಂಭ ಆಗಿದ್ದು, ಅದು ಸಾಕಷ್ಟು ಫಾಲೋವರ್ಸ್ ಇದ್ದಾರೆ. ಅಲ್ಲಿ ತುಂಬ ಮಾಹಿತಿ ತಮಗೆ ಸಿಗ್ತದೆ. ನಾವಿಲ್ಲಿ ಕೇಳಿದೆ, ಏನೋ ಕೇಳಿಸ್ಕೊಳ್ಳಿಲ್ಲ, ಮರ್ತುಬಿಟ್ಟೆ ಹಾಗೆ ಅಂತೇಳಿ, ಅಲ್ಲಿ ತಮಗೆಲ್ಲ ಸ್ಪಷ್ಟವಾದ ಮಾಹಿತಿ ನಮ್ಮ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಬಿಡುಗಡೆ ಮಾಡಿದ್ದಾರೆ. ಅಂದರೆ KEA ಡೈರೆಕ್ಟರ್ ಪ್ರಸನ್ನ ಅವರು ಬಹಳ ಸ್ಪಷ್ಟವಾಗಿದೆ. ನೀವು ಅದನ್ನು ಕೇಳಿದ್ರೆ ನಿಮಗೆ ಖುಷಿ ಆಗ್ತದೆ. ಅಲ್ಲಿ ಕೂಡ ತಾವು ನೋಡ್ಬೋದು. X ಖಾತೆ ಕೂಡ ಇದೆ, ಅಲ್ಲಿ ಕೂಡ ಇದೆ. ಮತ್ತು ಸಾಮಾಜಿಕ ಮಾಧ್ಯಮ ವೆಬ್ಸೈಟ್ಗಳು ಎಲ್ಲ ಕಡೆ ತಮಗೆ ಮಾಹಿತಿ ಸಿಗೋದಿದೆ. ಎಲ್ಲವೂ ಕೂಡ ತಾವು ಬಳಸ್ಬೋದು. ಮತ್ತು ಈಗ ಕಾಲೇಜ್ ಪೋರ್ಟಲ್ ಅಂದರೆ CET ಫಲಿತಾಂಶದ ನಂತರ ತುಂಬ ಡೀಟೇಲ್ಸ್ ಏನೋ ನೋಡೋಕ್ಕೆ ಹೋಗ್ಬೇಡಿ. ಏನಂತಂದರೆ, ಈಗ ನಾನು ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಡೈರೆಕ್ಟ್ ನಮ್ಮ ಸುರೇಶ್ ಸರ್ ಅವರು ಹೇಳ್ತಾ ಇದ್ರು, ಪ್ರತಿ ಕಾಲೇಜ್ದು ಡೀಟೇಲ್ಸ್ ಅಂದರೆ ಈ ಕಾಲೇಜ್, ಈಗ ಯಾವುದೋ ಒಂದು ಕಾಲೇಜು ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಇದೆ,
ಅಂತ ಅನ್ಕೊಳ್ಳೋಣ. ಆ ಕಾಲೇಜಲ್ಲಿ ಏನೇನಿದೆ ಅನ್ನೋದ್ರ ಎಲ್ಲ ಡೀಟೇಲ್ಸನ್ನು ನೀವು ಆನ್ಲೈನಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗಲೇ ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ಗೆ ಹೋದರೆ ಆ ಕಾಲೇಜಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚರ್ಸ್ ಇದ್ದಾರೆ, ಅಲ್ಲಿ ಹಾಸ್ಟೆಲ್ ಇದೆಯಾ ಇಲ್ವೋ ಎಲ್ಲ ಡೀಟೇಲ್ಸು ಅಲ್ಲಿ ಹಾಕಿರ್ತಾರೆ. ಸೊ ಕಾಲೇಜಿನ ಪೋರ್ಟಲ್ಗಳು ನಮ್ಮ ಆನ್ಲೈನ್ ಆಪ್ಷನ್ ಎಂಟ್ರಿಯಲ್ಲಿ ಲಿಂಕ್ ಆಗಿರ್ತದೆ. ಅಲ್ಲಿ ತಾವು ಪರಿಶೀಲನೆ ಮಾಡಿಕೊಂಡು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ತಮಗೆ ಅನುಕೂಲ ಆಗಲಿ ಅಂತ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಿಷ್ಟು ಕಾಲೇಜು ಮತ್ತು ನಮ್ಮ ಸೀಟು ಹಂಚಿಕೆಯ ವಿಧಾನ ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನು, CET, ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗು ಇವಿಷ್ಟರ ಬಗ್ಗೆ ಸಂಪೂರ್ಣ ಮಾಹಿತಿ. ಇದಿಷ್ಟ ಆದಮೇಲೆ ನಮ್ಮ ಎರಡನೇ ಪಾರ್ಟ್, ಈಗ ಸೀಟು ಹಂಚಿಕೆ ಹೇಗೆ ಆಗ್ತದೆ, ನಾವು ಹೇಗೆ ಭಾಗವಹಿಸಬೇಕು, ಇದು ಮತ್ತಷ್ಟು ಭಾಳ ಇಂಪಾರ್ಟೆಂಟು. ನೀವು ಯಾರ್ಯಾರು ಪೇಪರ್ ಇಟ್ಕೊಂಡಿದ್ರೆ ನೋಟ್ ಮಾಡ್ಕೊಳ್ಳಿ, ನೀವು ಆಡಿಯೋ ರೆಕಾರ್ಡ್ ಏನು ಬೇಕಾದರೂ ಮಾಡ್ಕೊಳ್ಳಿ, ನೀವು ಇದರಲ್ಲಿ ತಪ್ಪು ಮಾಡ್ಕೋಬೇಡಿ, ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಒಂದು ಸಲ. ಇದು ಯಾಕೆಂದರೆ ತುಂಬ ಇಂಪಾರ್ಟೆಂಟ್, ಕ್ರೂಷಿಯಲ್ ಟೈಮ್. ಇಲ್ಲಿ ಮಿಸ್ಟೇಕ್ ಆದರೆ ನಿಮ್ಮ ಜೀವನನೇ, ನಾನು ಅಲ್ಲಿ ತಪ್ಪು ಮಾಡಿಬಿಟ್ಟೆ, ನಾನು ಅದು ತೊಗೋಬೇಕಾಗಿತ್ತು, ನಾನೇನೋ ಇದು ತೊಗೊಂಬಿಟ್ಟೆ, ನಾನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ತೊಗೊಂಬಿಟ್ಟೆ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಬಿಟ್ಟೆ, ಇಲ್ಲ ತಪ್ಪಾಗೋಯ್ತು. ಅದಕ್ಕೆ ನಿಮ್ಗೆ ಸಿಗಲಿಲ್ಲ ಅಂದರೆ ಅದು ಓಕೆ, ನೀವು ಎಂಟ್ರಿ ಮಾಡಿ ಸಿಗಲಿಲ್ಲ ಅಂದರೆ, ನೀವೊಂದು ಪ್ರಯತ್ನ ಪಟ್ಟು ಸಿಗಲಿಲ್ಲ ಅಂದರೆ ಓಕೆ, ನೀವು ಪ್ರಯತ್ನನೇ ತಪ್ಪು ಮಾಡಿಬಿಟ್ಟಿದ್ರೆ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾರೆ. ಆಗ್ಬೋದಾ? ಈಗ ಇದಿಷ್ಟು ಕೋರ್ಸ್ಗಳಿಗೆ ಅಂದರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ದು ಎಲ್ಲ ಕೋರ್ಸ್ಗಳು ನಿಮ್ಗೆ ಗೊತ್ತಿದೆ. ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಎಲ್ಲ ಕೋರ್ಸ್ಗಳಿಗೆ, ಮತ್ತು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಕೃಷಿ ಎಲ್ಲ ಸೀಟ್ಗಳಿಗೆ ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಇದೆ. ಹೋದ ವರ್ಷದಲ್ಲಿ 2+1 ರೌಂಡಲ್ಲಿ, ಅಂದರೆ ರೌಂಡ್ 1, ರೌಂಡ್ 2 ಮತ್ತು ಎಕ್ಸ್ಟೆಂಡೆಡ್ ರೌಂಡ್ ಅಂತ, ಅಂದರೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ, ಕ್ಯಾಶುವಲ್ ರೌಂಡ್ ಅಂತ ಕೂಡ ಕರೀತಾರೆ. ಅದ್ರ ಮೂಲಕ ಅಲಾಟ್ ಮಾಡಿದ್ರು ಲಾಸ್ಟ್ ಟೈಮ್ 2+1 ರೌಂಡ್ ಅಂತ ಹೇಳಿ. ಬಟ್ ಈ ವರ್ಷ ಒಂದು ಬದಲಾವಣೆ ಮಾಡ್ತಾ ಇದ್ದಾರೆ. ಅದಿನ್ನೂ ಖಚಿತವಾಗಿಲ್ಲ, ಬಟ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಆ ಥರ ಆಗುತ್ತೆ ಅಂತ ಹೇಳಿ. ಈ ವರ್ಷ ಏನಾಗ್ಬೋದು ಅಂತ ಹೇಳಿ, ಸೊ ನಾನು ನಿಮಗೆ ಹೇಳ್ದಂಗೆ ಅಖಿಲ ಭಾರತ ಮತ್ತು ಮೆಡಿಕಲ್ಗೆ ಮಾತ್ರ ಆಲ್ ಇಂಡಿಯಾ ಕೋಟಾ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡರಲ್ಲೂ ಕೂಡ ತಾವು ಭಾಗವಹಿಸ್ಬೋದು. ನಾನು KEಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ, ಮೆಡಿಕಲ್ ಸೀಟ್ಗೆ ನಾನು ಆಲ್ ಇಂಡಿಯಾ ಕೋಟಾದಲ್ಲಿ ಹಂಗಿಲ್ಲ, ಎರಡರಲ್ಲೂ ತಾವು ಭಾಗವಹಿಸ್ಬೋದು. ಅಲ್ಲಿ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಇಲ್ಲಿ ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೋಬೋದು. ಯಾವುದೋ ಒಂದು ಏಮ್ಸ್ ಸಿಕ್ತು, ಡೆಲ್ಲಿ ಏಮ್ಸು ಅಥವಾ ಇನ್ನೆಲ್ಲೋ ಸಿಕ್ತು ಅಂತಂದರೆ, ಇನ್ನೆಲ್ಲೋ ಭೋಪಾಲ್ ಏಮ್ಸ್ ಸಿಕ್ತು, ನನಗೆ ಸಿಕ್ತು, ಅದು ಬೆಟರ್ ಕಾಲೇಜು ದ್ಯಾನ್ ಎನಿ ಆಫ್ ದಿ ಕಾಲೇಜ್ ಇನ್ ಕರ್ನಾಟಕ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅಲ್ಲಿ ಸೇರ್ಕೋಬೋದು. ಅದಕ್ಕೆ ಎಲ್ಲನೂ ತಾವು ಪರಿಶೀಲನೆ ಮಾಡ್ಕೋಬೇಕು. ಅಲ್ಲೇನಿದೆ ಫೀಸ್ ಸ್ಟ್ರಕ್ಚರು, ಅಲ್ಲಿ ಹೆಂಗಿದೆ ಇನ್ಫ್ರಾಸ್ಟ್ರಕ್ಚರು, ಮತ್ತು ಕಾಲೇಜ್ ಹೆಂಗೆ ಪಾಠ ಮಾಡ್ತಾರೆ ಅದರದ್ದು ತಮಗೆ ಬಿಟ್ಟಿದ್ದು. ಇಂಥ ಕಾಲೇಜ್ ಬೆಟರ್ ಅಂತ ಇಲ್ಲಿ ಹೇಳೋದಕ್ಕೆ ನಾವಿಲ್ಲ, ಅದರ ಪರಿಶೀಲನೆ ತಾವೇ ಮಾಡ್ಕೋಬೇಕು. ಆದರೆ ಹೇಗೆ ಭಾಗವಹಿಸೋದು ಅಂತ ಹೇಳಿ ಎರಡರಲ್ಲೂ ತಾವು ಭಾಗವಹಿಸ್ಬೋದು. ಈ ಪ್ರಾಧಿಕಾರದ ಹಂಚಿಕೆಯಲ್ಲಿ, ಅಂದರೆ KEಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹಂಚಿಕೆಯಲ್ಲಿ ತಾವು ಹೇಗೆ ಭಾಗವಹಿಸೋದು? ಮೊದಲನೇದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ಹೇಳಿದ್ದೀವಿ ಮೊದಲನೇ PPTಯಲ್ಲಿ, ಸೊ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀವಿ. ಅದರಲ್ಲಿ ಎಲ್ಲ ವೆರಿಫೈ ಮಾಡ್ಕೊಳ್ಳಿ, ತಮ್ಮ ಹೆಸರು ಎಲ್ಲ ಸರಿಗೆ ಬಂದಿದೆಯಾ, ಮತ್ತು ಈಗೆಲ್ಲ ವಿತ್ ಫೋಟೋ ಬರುತ್ತೆ ವೆರಿಫಿಕೇಷನ್ ಸ್ಲಿಪ್. ತಾವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು. ಕೆಲವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಎಲ್ಲದಾದ್ರೂ ಕೂಡ ಡೌನ್ಲೋಡ್ಗೆ ಇನ್ನೂ ಬಿಟ್ಟಿಲ್ಲ ಅಂತಂದರೆ ಡೌನ್ಲೋಡ್ ಮಾಡಿದಾಗ ಎಲ್ಲ ಗೊತ್ತಾಗ್ತದೆ. ಏನಾದ್ರು ತಪ್ಪಾಗಿದ್ದರೆ ತಾವು KEಯನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿಸ್ಕೋಬೇಕು. ಎಲ್ಲ ವಿವರಗಳು, ಅಂದರೆ ನೀವು ಕೋಟಾ ಗೀಟ ಎಲ್ಲವೂ ಕೂಡ ಅಲ್ಲೇ ಇದೆ. ಯಾವ ಕಾಲೇಜಲ್ಲಿ ಎಷ್ಟು ಸೀಟು ಈ ವರ್ಷ ಅವೈಲಬಲ್ ಇದೆ ಅನ್ನೋದು ನಮ್ಮ ವೆಬ್ಸೈಟಲ್ಲಿ, ಅಂದರೆ ನೀವು ಲಾಗಿನ್ ಆದಾಗ ನೀವು ಈ ಪ್ರಕ್ರಿಯೆಯಲ್ಲಿ, ಅಂದರೆ ಆನ್ಲೈನಲ್ಲಿ ನೀವು CET ನೀವೇನು ರ್ಯಾಂಕ್ ಬೇಸಿಸ್ ಮೇಲೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಾಗ ಯಾವ ಕಾಲೇಜ್, ತುಂಬ ಸಿಂಪಲ್, ಅಂದರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು PCMB ತೊಗೊಂಡೇ ಇಲ್ಲ, PCMC ನನಗೆ ಉದ್ದೇಶ ಇದ್ದಿದ್ದೇ ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕೆ ಅಂತ ಡಿಸೈಡ್ ಆಗಿಬಿಟ್ರೆ ನಾನು ಮೆಡಿಕಲ್ ನೋಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಯಾವ ಕಾಲೇಜ್ಗಳಿದೆ, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗಳಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಕೋರ್ಸ್ಗಳಿದೆ, ಯಾವ ಕೋರ್ಸಲ್ಲಿ ಎಷ್ಟು ಸೀಟು ನಮ್ಮ CETಯಿಂದ ಅಲಾಟ್ ಆಗಿದೆ. ಮ್ಯಾನೇಜ್ಮೆಂಟ್ ಕೋಟೆಲ್ಲ ಬಿಟ್ಬಿಡಿ, ಏನು KEಯಿಂದ ಅಲಾಟ್ ಆಗೋ ಸೀಟ್ಗಳು ಎಷ್ಟಿದೆ, ಮತ್ತು ಜೊತೆಗೆ ಫೀಸ್, ಆ ಕಾಲೇಜ್ಗೆ ಹೋದರೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಆ ಎಲ್ಲ ಮಾಹಿತಿ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಕೆಲವು ಫೀಸ್ ಕಡಿಮೆ ಇರೋದು ನೋಡ್ಬೋದು, ಅಥವಾ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಇರ್ಬೋದು, ಬೇರೆ ಕಾಂಬಿನೇಷನ್ ಇರ್ಬೋದು. ತಮಗೆ ಸೆಲೆಕ್ಷನ್ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು, ಇದು ಹೋಮ್ವರ್ಕ್ ತುಂಬ ಮಾಡ್ಬೇಕು. ತಾವು ಸುಮ್ಮನೆ ಅವತ್ತು ಕೂತ್ಕೊಂಡು ತಾವು ಡೈರೆಕ್ಟಾಗಿ ಎಂಟ್ರ್ ಮಾಡ್ತೀನಿ ಅಂದರೆ ಮಿಸ್ಟೇಕ್ ಮಾಡಿ. ಎಂಟ್ರ್ ಮಾಡಿ, ಮಿಸ್ಟೇಕ್ ಆದರೂ ಪರವಾಗಿಲ್ಲ, ನೀವು ಲಾಸ್ಟ್ ಡೇವರೆಗೂ ಮತ್ತೆ ಕರೆಕ್ಷನ್ ಮಾಡೋಕ್ಕೆ ಆಪ್ಷನ್ ಇದ್ದೇ ಇರುತ್ತೆ. ನಾನು ಮತ್ತೆ ಹೇಳ್ತೀನಿ ನೋಡಿ, ಒಂದ್ಸಲ ಎಂಟ್ರ್ ಮಾಡಿಬಿಟ್ಟೆ, ಸೇವ್ ಮಾಡಿಬಿಟ್ಟೆ, ನಾನೇನು ಮಾಡೋಕ್ಕಾಗಲ್ಲ. ಈಗ ಹಾಗೇನಿಲ್ಲ, ಅವರು ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇವರೆಗೂ ಕೂಡ ಕರೆಕ್ಷನ್ ಮಾಡ್ಬೋದು, ಬದಲಾವಣೆಗಳನ್ನ ಮಾಡ್ಬೋದು, ಅದಕ್ಕೆ ಅವಕಾಶಗಳಿರ್ತದೆ. ಎಷ್ಟು ಸಲ, ಒಂದು 20 ಸಲನಾರು ಮಾಡಿ, ಎಷ್ಟು ಸಲನಾರು ಮಾಡಿ, ಏನೂ ತೊಂದರೆ ಇಲ್ಲ. ಆಗ್ಬೋದಾ?
ಅಲ್ಲಿ ನೋಡಿ, ಅಭ್ಯರ್ಥಿ ತನಗೆ ಆಸಕ್ತಿ ಇರುವ ಎಲ್ಲಾ ಕೋರ್ಸ್ಗಳ ಇಚ್ಛೆಗಳನ್ನ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಮೂಲಕ ಭಾಗವಹಿಸಬಹುದು. ತನಗೆ ಎಷ್ಟು ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇದೆ ಆ ಎಲ್ಲ ಕೋರ್ಸ್ಗಳು, ಮತ್ತೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್, ಮುಂದೆ ನಾನು ತೋರಿಸ್ತೀನಿ. ನಿಮ್ಗೆ ಏನೇನೋ ಕನ್ಫ್ಯೂಷನ್ ಬರುತ್ತೆ, ಸುಮ್ಮನೆ ಬ್ಲೈಂಡ್ ಆಗಿ ಕೇಳಿಸ್ಕೊಳ್ಳಿ ಸ್ವಲ್ಪ ಹೊತ್ತು, ನಿಮ್ಗೆಲ್ಲ ಕನ್ಫ್ಯೂಷನ್ ಆಟೋಮೆಟಿಕಲಿ ಕ್ಲಾರಿಫೈ ಆಗುತ್ತೆ. ಈಗ ನಾವು ಹಂಚಿಕೆ ಮಾಡೋದು ಫಿಸಿಕಲ್ ಅಲ್ಲ, ಆನ್ಲೈನ್. ನಿಮ್ಮ ಎಲ್ಲ ಆಪ್ಷನ್ಗಳನ್ನು, ಆಪ್ಷನ್ ಎಂಟ್ರಿಯನ್ನು ಮಾಡಿದ್ಮೇಲೆ ಸೀಟ್ ಅಲಾಟ್ಮೆಂಟ್ ಒಂದು ದಿವಸ ಅವನು ಬಿಡುಗಡೆ ಮಾಡ್ತಾನೆ. ಆಟೋಮೆಟಿಕಲಿ ನಿಮ್ಗೆ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸು ಸಿಕ್ಕಿದೆ ಅಂತ. ಈಗ ಈ ವರ್ಷ ಅದರಲ್ಲಿ ನೋಡಿ, ನಿಮಗೆ ನಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇದೆ, ನೀವು ಯಾವ ಬೇಸಿಸ್ ಮೇಲೆ ನಿಮಗೆ ಅಲಾಟ್ ಆಗುತ್ತೆ ಅಂತ. ಹಂಚಿಕೆ ಆಗೋದು ಯಾವುದ್ರ ಮೇಲೆ? ಮೊದಲನೇದು, ನೀವು ಆಪ್ಷನ್ ಏನು ಎಂಟರ್ ಮಾಡಿದ್ದೀರಾ ಆ ಪ್ರಯಾರಿಟಿ ಬೇಸಿಸ್ ಮೇಲೆ, ಮತ್ತು ನಿಮ್ಮ ರ್ಯಾಂಕ್ ಮೇಲೆ, ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು, ಮತ್ತು ಮೀಸಲಾತಿ ನಿಯಮಗಳು, ಇಷ್ಟನ್ನು ಕನ್ಸಿಡರ್ ಮಾಡಿ ಸಾಫ್ಟ್ವೇರು ತುಂಬ ಚೆನ್ನಾಗಿ ಬರೆದಿದೆ. ಈಗ ಉದಾಹರಣೆಗೆ ನಿಮಗೆ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು, ನೀವು ಜನರಲ್ ಕೋಟಾ, ನಿಮ್ಮ ರ್ಯಾಂಕು 152 ಇತ್ತು ಅಂತ ಅನ್ಕೊಂಬಿಡೋಣ, ಸಿಗ್ತಾ ಇತ್ತು. ಆದರೆ ನೀವು ಅದನ್ನು ಹಾಕಲೇ ಇಲ್ಲ, ನೀವು ಡೈರೆಕ್ಟಾಗಿ ಯಾವುದೋ ಒಂದು ಪ್ರೈವೇಟ್ ಕಾಲೇಜು ಮೈಸೂರಲ್ಲಿ ಹಾಕಿದ್ರಿ. ನೀವು ಸರ್ ನನಗೆ RV ಸಿಗ್ಬೇಕಾಯ್ತು, ನೀವು ಎಂಟ್ರೇ ಮಾಡಿಲ್ವಲ್ಲ, ನೀವು ಯಾರು ಮಿಸ್ಟೇಕ್ ಮಾಡಿರೋದು? ನೀವೇನೇನೆ. ಹಾಗಾಗಿ ಇಷ್ಟನ್ನು ನೋಡ್ಕೊಳುತ್ತೆ, ನಿಮ್ಮ ಆಪ್ಷನ್ ಏನು ಎಂಟರ್ ಮಾಡಿದ್ದೀರಾ ಅದು, ಮತ್ತು ನಿಮಗೆ ಬಂದಿರತಕ್ಕಂಥ ರ್ಯಾಂಕ್, ಮತ್ತು ಮ್ಯಾಟ್ರಿಕ್ಸಲ್ಲಿ ನಿಮಗಿಂತ 30 ಸೀಟ್ ಇತ್ತು ಅಂತ ಇಟ್ಕೊಳ್ಳಿ, ನಿಮಗಿಂತ ಮೇಲ್ಗಡೆ 30 ಜನ ಇದ್ರೆ ನಿಮ್ಗೆ ಸಿಗಲಿಲ್ಲ, ಹೌದು ಅವರೆಲ್ಲರೂ ಅದನ್ನೇ ಕೇಳಿದ್ರು ಅಂತ ಅನ್ಕೊಳ್ಳೋಣ, ಆಟೋಮೆಟಿಕಲಿ ನಿಮ್ಗೆ ಸಿಗೋದಿಲ್ಲ. ಸೊ ಈ ಮ್ಯಾಟ್ರಿಕ್ಸ್ ಪ್ರಕಾರ ಎಷ್ಟು ಸೀಟ್ ಅವೈಲಬಲ್ ಇತ್ತು, ಮತ್ತು ನೀವು ಆ ಕೆಟಗರಿಯಲ್ಲಿ ಕೆಲವು ಸೀಟ್ಗಳು ಆ 30ರಲ್ಲಿ ಯಾವುದೋ ಒಂದು ಕೆಟಗರಿಗೆ 2 ಸೀಟ್ ಇತ್ತು ಅಂತ ಅನ್ಕೊಳ್ಳಿ, ಹೈದರಾಬಾದ್ ಕರ್ನಾಟಕ 2 ಸೀಟ್ ಇತ್ತು, ನೀವು ಕ್ಲೈಮ್ ಮಾಡಿಲ್ಲ ಅಂತಂದರೆ ಬರೋದಿಲ್ಲ. ಸೊ ಇವಿಷ್ಟು ಕಾಂಬಿನೇಷನ್ ನೋಡಿಕೊಂಡು, ಜೊತೆಗೆ SNQ ನೋಡ್ಕೊ, SNQ ಅಲ್ಲೇ ಸೇರ್ಕೊಳ್ತಾರೆ ಮೀಸಲಾತಿ ಅಂದರೆ, ಅಷ್ಟು ನೋಡಿಕೊಂಡು ನಿಮಗೆ ಅಲಾಟ್ಮೆಂಟ್ ಆಗ್ತದೆ. ಆಗ್ಬೋದಾ? ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಯಾವುದೇ ಮೋಸ ಆಗ್ತಾ ಇಲ್ಲ. ಸ್ಟೇಜಸ್ ಹೀಗೆ ಹೇಳಿದ್ದಾರೆ. ಮೊದಲನೇದು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಆಪ್ಷನನ್ನು ಎಂಟ್ರಿ ಮಾಡೋದು. ಆಪ್ಷನ್ ಎಂಟ್ರಿಗೆ ಒಂದು ದಿವಸ ಬಿಡ್ತಾರೆ, ಅಲ್ಲಿಂದ ಇಷ್ಟು ದಿನದವರೆಗೂ ಆಪ್ಷನ್ ಎಂಟ್ರಿ, ಒಂದು ವಾರ, ಸಾಮಾನ್ಯವಾಗಿ 1 ವಾರ 10 ದಿವಸ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ಬೋದು, ಎಷ್ಟು ಸಲ ಬೇಕಾದ್ರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಆದಮೇಲೆ 1 ದಿವಸ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ಚೆನ್ನಾಗಿದೆ, ಮುಂಚೆ ಮಾಕ್ ಅಲಾಟ್ಮೆಂಟ್ ಇರಲಿಲ್ಲ, ಬಟ್ ಒಂದು 7-8 ವರ್ಷದಿಂದ ಮಾಕ್ ಅಲಾಟ್ಮೆಂಟ್ ಆಗ್ತಾ ಇದೆ. ಮಾಕ್ ಅಲಾಟ್ಮೆಂಟ್ ಆದಾಗ ನೀವೇನೋ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದ್ರ ಪ್ರಕಾರ ನನಗೆ ಇಂಡಿಕೇಟಿವ್ ಅಲಾಟ್ಮೆಂಟ್, ಅದು ನಿಮ್ಗೆ ಎಲ್ಲಿ ಸಿಗ್ಬೋದು ಅಂತಕ್ಕಂಥ ಒಂದು ಅಂದಾಜು, ಇಂಡಿಕೇಟಿವ್ ಅಲಾಟ್ಮೆಂಟ್. ಅಂದಾಜಾಗಿ ನೀವು ಎಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ನಾನು ಹಾಕಿರೋ ಆಪ್ಷನ್ಗಳು ಸರಿ ಇದೆಯಾ ಇಲ್ವಾ ಅಂತ ನೀವು ಅಲ್ಲಿ ಪರಿಶೀಲನೆ ಮಾಡ್ಕೋಬೋದು. ಅಲ್ಲಿ ಅಲಾಟ್ಮೆಂಟ್ ಆಗಿದ್ದು ಸರಿ ಇಲ್ಲ ಅಂತ ಅನಿಸಿದ್ರೆ ನೀವೇನು ಮಾಡ್ಕೋಬೋದು, ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕರೆಕ್ಷನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ನೋಡಿ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಡಿಟ್ಗೆ ಚಾನ್ಸ್ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಆಗೋಯ್ತು ಇನ್ನೇನು ಮಾಡೋಂಗಿಲ್ಲ, ಹಂಗಿಲ್ಲ, ಎಡಿಟ್ ಮಾಡಿ. ಮಾಕ್ ಅಲಾಟ್ಮೆಂಟ್ ಇಂಡಿಕೇಟಿವ್, ನೋಡಿ ಆ ವರ್ಡ್ನ ಸ್ಪೆಸಿಫಿಕೈ, ಅಂದಾಜಾಗಿ ಅಲಾಟ್ ಆಗಿರ್ತದೆ. ಅಂದರೆ ಎಲ್ಲ ಪ್ರೊಸೀಜರ್ ಅದೇ ಫಾಲೋ ಮಾಡುತ್ತೆ, ಅದೇ ಫೈನಲ್ ಅಲ್ಲ. ಅವಾಗ ನೀವೇನು ಮಾಡ್ಕೋಬೋದು, ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಬದಲಾವಣೆ ಮಾಡ್ಕೋಬೋದು. ಇದಕ್ಕೆ ಮತ್ತೆ ಒಂದು 3 ದಿವಸ ಆಪ್ಷನ್ ಕೊಡ್ತಾನೆ ಬದಲಾವಣೆ ಮಾಡ್ಕೊಳಕ್ಕೆ. ಅದಾದಮೇಲೆ 1 ಫೈನ್ ಡೇ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗ್ತದೆ. ಆಗ್ಬೋದಾ? ಆ ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ಮುಂದೆ ಏನು ಮಾಡಬೇಕು ಆಮೇಲೆ ನೋಡ್ಕೊಳ್ಳೋಣ. ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಸ್ಟೇಜ್ ಕಾಣಿಸ್ತಾ ಇದೆಯಾ, ಸ್ಟೇಜ್ 4 ಆ ಕಡೆ ಕಾಣಿಸ್ತಾ ಇದೆಯಾ? ಆಫ್ಟರ್ ವೆರಿಫೈಯಿಂಗ್ ದ ಮಾರ್ಕ್ ರಿಸಲ್ಟ್ಸ್, ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಅರೇಂಜ್, ಮಾಡಿಫೈ ಆರ್ ಡಿಲೀಟ್ ದ ಆಪ್ಷನ್. ಪಬ್ಲಿಕೇಶನ್ ಆಫ್ ವಾಟ್? ಫಸ್ಟ್ ರೌಂಡ್ ಅಲಾಟ್ಮೆಂಟ್, 5ನೇ ಸ್ಟೇಜ್. ಆಮೇಲೆ 6ನೇ ಸ್ಟೇಜಲ್ಲಿ, 6ನೇ ಸ್ಟೇಜ್ ಬಗ್ಗೆ ನಾನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ. 6ನೇ ಸ್ಟೇಜ್ ಅಂದರೆ ಫಸ್ಟ್ ರೌಂಡ್ ಅಲಾಟ್ ಆಗೋಯ್ತು, 5ನೇ ಸ್ಟೆಪ್ವರೆಗೆ ಫಸ್ಟ್ ರೌಂಡು ಅಲಾಟ್ ಆಯಿತು. ಅಲಾಟ್ ಆದಮೇಲೆ ಸೆಕೆಂಡ್ ರೌಂಡ್ಗೆ ಹೇಗೆ ಹೋಗೋದು ನಾನು ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಆಗ್ಬೋದಾ? ವೆರಿಫಿಕೇಶನ್ ಸ್ಲಿಪ್ ಆಯಿತು, ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ಆಪ್ಷನ್ ಎಂಟ್ರಿ ಆದಮೇಲೆ 1 ದಿವಸ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಆಯಿತು. ಮಾರ್ಕ್ ಅಲಾಟ್ಮೆಂಟ್ ನಿಮಗೆ ಇಷ್ಟ, ಅದೇ ಸರಿ ಇದೆ ಅಂತಂದ್ರೆ ಸುಮ್ಮನೆ ಇದ್ಬಿಡಿ, ಇಲ್ಲ ಅಂತಂದರೆ ನಿಮಗೆ ಎಡಿಟ್ಗೆ ಆಪ್ಷನ್ ಇರ್ತದೆ. ಎಡಿಟ್ ಆದಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಯಿತು. 5 ಸ್ಟೆಪ್ ಮುಗೀತು, ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದಾದ ಮೇಲೆ 6ನೇ ಸ್ಟೆಪ್ಪು, ಅದನ್ನು ಆಮೇಲೆ ನೋಡಿ. ಆಗ್ಬೋದಾ? ಇಷ್ಟು ಕ್ಲಿಯರ್ ಅಲ್ಲ? ಏನಾದ್ರು ಡೌಟ್ ಇದೆಯಾ ಇಲ್ಲಿವರೆಗೆ? ಏನಿದ್ರು ನೋಟ್ ಮಾಡ್ಕೊಳ್ಳಿ, ಲಾಸ್ಟ್ಲಿ ಆನ್ಸರ್ ಮಾಡ್ತೀವಿ. ಓಕೆ, ಈಗ ಇದು ಸೇಮ್ ಅದನ್ನೇ ತಮಗೆ ಅಲಾಟ್ಮೆಂಟ್ ಆದಮೇಲೆ ಸ್ಟೇಜಸ್ ಆಫ್ ನಾನ್ ಇಂಟ್ರಾಕ್ಟಿವ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಅಡ್ಮಿಷನ್. ಈ ಡೈರೆಕ್ಟಾಗಿ ಇದನ್ನು ತೋರಿಸ್ಬಿಡ್ತೀನಿ. ನೀವು ನಿಮ್ಮ ಇಚ್ಛೆಗಳು ಹೇಗಿದೆ ಅದನ್ನು ದಾಖಲಿಸೋದು ಹೇಗೆ ಅಂತೇಳಿ. ನೀವು ಇದಕ್ಕೆ ಪ್ರತಿಯೊಂದು ಕೋರ್ಸ್ಗೆ, ಅಂದರೆ ನೀವು ಸರ್ ನನಗೆ ಮೆಡಿಕಲ್ಲೂ ಆಸಕ್ತಿ ಇದೆ, ಇಂಜಿನಿಯರಿಂಗೂ ಆಸಕ್ತಿ ಇದೆ, ಆಯುಷು ಆಸಕ್ತಿ ಇದೆ, ಮತ್ತು
ನನ್ನ ಫಾರ್ಮಸಿಗೂ ಕೂಡ ಆಸಕ್ತಿ ಇದೆ, ಅವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಇಟ್ಟಿದ್ದೀವಿ ನಾವು. ನೀಟ್ಗಳ ಮೂಲಕ ಅದನ್ನು ಆಗ್ತಾರೆ. ಇದು ನಮ್ಮ CET ಮೂಲಕ ಈ ಎಲ್ಲ ಕೋರ್ಸ್ಗಳಿಗೆ ಮತ್ತೆ ರಿಪೀಟ್ ಆಗಿದೆ. ಇದು ಅವ್ರು ಏನು ಕಳಿಸಿದರೆ ಅದನ್ನೇ ಪ್ರೆಸೆಂಟ್ ಮಾಡ್ತೇನೆ, ಅದರ್ವೈಸ್ ಐ ವುಡ್ ಹ್ಯಾವ್ ಎಲಿಮಿನೇಟೆಡ್. ಸೊ ಇದು ಮತ್ತೆ ಅದೇ ರಿಪೀಟ್ ಆಗಿದೆ. ಇದೊಂದು ಹೊಸ, ಈ ವರ್ಷದ ಒಂದು ಹೊಸ ಅಲಾಟ್ಮೆಂಟ್, ಪ್ರೀ ಸೀಟ್ ಅಲಾಟ್ಮೆಂಟ್ ಅಂತ ಈ ವರ್ಷ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಮಾಡಿದ್ದಾರೆ ಅಂದರೆ, ಇದು ತುರ್ತಾಗಿ ಈಗ ಒಂದು 2-3 ದಿವಸದಲ್ಲಿ ಈ ಒಂದು ನಿರ್ಧಾರವನ್ನು ಸರ್ಕಾರದ ಮಟ್ಟದಲ್ಲಿ KEA ಡೈರೆಕ್ಟರ್ ಅವರು ಚಿಂತನೆ ಮಾಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆ ಚರ್ಚೆ ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಅನ್ನೋದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಮೆಡಿಕಲ್ ಸೀಟ್ಗಳು, ದಂತ ವೈದ್ಯಕೀಯ ಇವಕ್ಕೆಲ್ಲ ಸೀಟ್ಗಳ ಅಲಾಟ್ಮೆಂಟು ಏನಾಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಯಾಕೆ? ನೀಟ್ ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ, ಎಕ್ಸಾಮ್ ನಡೀತಾ ಇದೆ, 21 ಜೂನ್ಗೆ ಹೋಗಿದೆ. ಈಗ ಇಂಜಿನಿಯರಿಂಗ್ ಮಾತ್ರ ಕಾಯ್ತಾ ಇರ್ತಕ್ಕಂಥ ಹುಡುಗನಿಗೆ ಏನಾಗ್ತದೆ, ಅಲಾಟ್ಮೆಂಟ್ ಆಗಲ್ಲ. ಮುಂದೆ ಹೋದ ವರ್ಷ ಏನಿತ್ತು, ಇಟ್ಸ್ ಎ ಕಂಬೈನ್ಡ್ ಅಲಾಟ್ಮೆಂಟ್. ನೋಡಿ, ಕಂಬೈನ್ಡ್ ಅಲಾಟ್ಮೆಂಟ್ ಅಂದರೆ, ಕಂಬೈನ್ಡ್ ಅಲಾಟ್ಮೆಂಟ್ ಬಗ್ಗೆ ತಮ್ಮ ಮಾಹಿತಿ ಹೇಳ್ಬಿಡ್ತೀನಿ. ಈ ವರ್ಷನೂ ಕೂಡ ಅದಿದೆ, ಎಕ್ಸ್ಕ್ಲೂಡಿಂಗ್ ಮೆಡಿಕಲ್. ಈಗ ನೀವು ಮೆಡಿಕಲ್ ಸೀಟು ಮತ್ತು ಇಂಜಿನಿಯರಿಂಗ್, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಒಂದು ವಿಶೇಷವಾದಂಥ ಅವಕಾಶ. ನೀವು ಆಂಧ್ರಾಗೆ, ಬೇರೆ ಸ್ಟೇಟ್, ಕೆಲವು ಸ್ಟೇಟ್ಗಳಲ್ಲಿ ಅದು ಇಲ್ಲವೇ ಇಲ್ಲ. PUCಯಲ್ಲೇ ಅಲ್ಲಿ BPC MPC ಅಂತ ಮಾಡ್ಕೊಂಡ್ಬಿಡ್ತಾರೆ. PUC ಹೋಗುವಾಗಲೇ ಅವ್ನು ಓದೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅಲ್ಲಿ ಆಂಧ್ರಾಗೆ ಹೋದ್ರೆ ಹಂಗೆ ಇದೆ, ಅಲ್ಲಿ MPC BPC ಅಂತ ಅಲ್ಲೇ ಆಗ್ಬಿಟ್ಟಿರ್ತಾನೆ ಅವ್ನು ಡಿವೈಡ್. ನಮ್ಮಲ್ಲಿ ಆಪ್ಷನ್ ಇದೆ, 4 ಎಲೆಕ್ಟಿವ್ನ ತಗೋಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ. ಈ PC MB ತೊಗೊಂಡ್ರು ಇಲ್ಲಿಗೂ ಹೋಗ್ತಾನೆ, ಅಲ್ಲಿಗೂ ಹೋಗಿ ಟ್ರೈ ಮಾಡ್ತಾನೆ. ಅವನದು ಏನು ಚಿಂತನೆ ಅಂತಂದರೆ, ನನಗೆ ಮೆಡಿಕಲ್ ಕಾಲೇಜು, ಈ ಒಂದು 10 ಮೆಡಿಕಲ್ ಕಾಲೇಜ್ ಇಟ್ಕೊಂಡಿರ್ತಾನೆ, ಅಥವಾ ಎಲ್ಲ ಗೌರ್ಮೆಂಟ್ ಕಾಲೇಜುಗಳು, ಇಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಗದೆ ಇದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಇಂಜಿನಿಯರಿಂಗ್ ಹೋಗ್ತೀನಿ, ಅಲ್ಲಿ ಆಪ್ಷನ್. ಅಥವಾ ಮೆಡಿಕಲಲ್ಲಿ ಈ 5 ಫಸ್ಟ್ ಸಿಕ್ಕಿದ್ರೆ ಫೈನ್, ಇಲ್ಲದೆ ಆದರೆ 6ನೇ ಆಪ್ಷನ್, ನನಗೆ ಇಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಥ ಸೀಟು, 6, 7, 8, 9, 10, ಈ ಒಂದು 5 ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಸೀಟು. ಅದಾದಮೇಲೆ 11ನೇದು ಮತ್ತೆ ಮೆಡಿಕಲ್ ಕಾಲೇಜು ಇಲ್ಲಾದರೂ ಪರವಾಗಿಲ್ಲ, ಇವು ಸಿಗದೆ ಇದ್ರೆ ಇಸ್ ಎ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಅರ್ಥ ಆಗ್ಬೋದು. ಆಪ್ಷನ್ ಎಂಟ್ರಿಲಿ 2 ಮಿಕ್ಸ್ ಮಾಡಿ ಎಂಟ್ರ್ ಮಾಡೋಕ್ಕೆ ಆಪ್ಷನ್ ಇತ್ತು ಹೋದ ವರ್ಷ. ಈ ವರ್ಷ ಮೆಡಿಕಲ್ನ ತೆಗೆದಾಕಿದ್ದಾರೆ, ಮೆಡಿಕಲ್ ಇರೋದಿಲ್ಲ. ಅದ್ರ ಬದಲು ಫಾರ್ಮಸಿ ಬೇರೆದಿದೆಯಲ್ಲ, ಆ ಎಲ್ಲವೂ ಕೂಡ ಇನ್ನೂ ಕಂಬೈಂಡ್ ಇದೆ, ಎಕ್ಸೆಪ್ಟ್ ಈ ಸಲ ಮೆಡಿಕಲ್. ಈ ಪ್ರೀ ಅಲಾಟ್ಮೆಂಟ್ ರೌಂಡ್ ಅನ್ನೋದು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸಲ ಯಾರು ಬರೀ ಕೆಲವು ಕೋರ್ಸ್ಗಳಿಗೆ ಮಾತ್ರ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ ಮೆಡಿಕಲ್ ಬಿಟ್ಟು, ಈಗ ನನ್ನ ಆಯ್ಕೆ ಬರೀ ಇಂಜಿನಿಯರಿಂಗ್ ಮಾತ್ರ, ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು, ಉದಾಹರಣೆಗೆ JC ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಗೌರ್ಮೆಂಟ್ ಏಡೆಡ್ ಸೀಟು ನನಗೆ ಬೇಕು ಅಂತ ಇತ್ತು, ಅದನ್ನು ಫಸ್ಟ್ ಆಪ್ಷನ್ ಹಾಕ್ದೆ, ಅಲಾಟ್ಮೆಂಟ್ ಆಗೇ ಹೋಯ್ತು. ನಾನು ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಲ್ಲ? ಅವಶ್ಯಕತೆ ಇಲ್ಲ, ನಾನು ಇನ್ನು ಮತ್ತೆ ಅದರ ಪ್ರಕ್ರಿಯೆಯಲ್ಲಿ ಭಾಗವಹಿಸೋ ಅವಶ್ಯಕತೆ ಇಲ್ಲ. ಸೊ ಅಟ್ಲೀಸ್ಟ್ ನಾನು ಫ್ರೀ ಆಗಿರ್ಬೋದಲ್ಲ, ಇನ್ನು ಯಾರಿಗೋಸ್ಕರ ನಾನು ಸುಮ್ಮನೆ ಕಾಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಸಲ ಕರ್ನಾಟಕ ಸರ್ಕಾರದವರು ಈ ಒಂದು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತ, ಅಲಾಟ್ಮೆಂಟ್ ರೌಂಡ್ ಅಂತ ಮಾಡ್ತಾ ಇದ್ದಾರೆ. ಅಲಾಟ್ಮೆಂಟ್ ಮಾಡ್ತಾರೆ, ಆ ರೌಂಡಲ್ಲಿ ಅವನು ಹೋಗಿ ಕಾಲೇಜಿಗೆ ಸೇರ್ಕೊಂಡ್ಬಿಡ್ಬೋದು. ಅವನು ಈ CET KEA ಅಲಾಟ್ಮೆಂಟ್ ಪ್ರಕ್ರಿಯೆಯಿಂದ ಆಚೆ ಬಂದ್ಬಿಡ್ತಾನೆ, ಅವನಿಗೆ ಸ್ಲಿಪ್ ಜನರೇಟ್ ಆಗುತ್ತೆ, ಅವನಿಗೆ ಅಡ್ಮಿಷನ್ ಆಗಿಬಿಡ್ತಾನೆ, ಮುಗಿತವನು. ಸೊ ಫಾರ್ ಎಕ್ಸಾಂಪಲ್, ನಮ್ಮ 100 ಜನ ನಮ್ಮ ಕಾಲೇಜ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 10% ಈ ಥರ ಇರ್ಬೋದೇನೋ, ಅವ್ರಿಗೆ ಬೇಕಾದಂಥ ಕಾಲೇಜು ಅವ್ರಿಗೆ ಅಲಾಟ್ ಆಗ್ಬೋದು. ಇದು ಈ PPT ಇದೆಲ್ಲ ಈ ಸಲ ಬದಲಾವಣೆ ಮಾಡಿ ನಮಗೆ ಮೊನ್ನೆ ಮಾತ್ರ ಕಳಿಸಿದ್ರು. ಮೊನ್ನೆ ಐ ಥಿಂಕ್ ನಿನ್ನೆ ಅನ್ಸುತ್ತೆ, ಶನಿವಾರ ನಮ್ಗೆ ಕಳಿಸಿದ್ರು, ಮೊನ್ನೆ ಕಳಿಸಿದ್ದಾರೆ. ಇದು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತೇಳಿ. ಅರ್ಥ ಆಗ್ತಿದೆಯಲ್ಲ ತಮಗೆ? ಸೊ ಯಾರು ಯಾವ ಕಾಲೇಜು, ಯಾವ ಕೋರ್ಸು ಅವ್ರಿಗೆ ಬಯಸಿದಂಥ ಕಾಲೇಜಲ್ಲಿ ಸಿಕ್ಕಿದ್ರೆ, ಅಥವಾ ನಿಮಗೆ ಫಾರ್ಮಸಿನೇ ಬೇಕಾಗಿತ್ತು, ಅಲ್ಲಿ ಯಾವುದೋ ಒಂದು ಟಾಪ್ ಕಾಲೇಜು ಅಲ್ಲೇ ಸಿಕ್ಬಿಡ್ತು ಅಂತ ಅಂದರೆ, ನೀವು ಯಾಕೆ ಕಾಯಬೇಕು? ನೀವು ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಕಾಯೋ ಅವಶ್ಯಕತೆ ಇಲ್ಲ, ನೀವು ಹೋಗಿ ಅಡ್ಮಿಷನ್ ಆಗಿಬಿಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನೋಡಿ, ಆದ ಕಾರಣ 2ನೇ ಪಾಯಿಂಟ್ ನೋಡಿ, 2026ರ ಫಲಿತಾಂಶ ಪ್ರಕಟಣೆ ನಂತರ ಕರ್ನಾಟಕ ಸರ್ಕಾರದ ತೀರ್ಮಾನದಂತೆ ಕರ್ನಾಟಕ ರಾಜ್ಯದ ಮೆರಿಟ್ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ UG CET ಕೋರ್ಸ್ಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, D ಫಾರ್ಮಾ, ಈ ಎಲ್ಲ ಕೋರ್ಸ್ಗಳಿಗೆ ಪ್ರಾಧಿಕಾರಕ್ಕೆ ನೀಡಿದ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು, ಅಂದರೆ ಅವ್ರದ್ದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ಒಂದು ಫೈನಲೈಸ್ ಮಾಡಿಕೊಂಡು ಈ ಒಂದು ಅಲಾಟ್ಮೆಂಟ್ ರೌಂಡನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಒಂದಷ್ಟು ಜನ ಅಟ್ಲೀಸ್ಟ್ ಅವ್ರಿಗೆ ಬೇರೆ ಯೋಚನೆ ಮಾಡದೆ ಅಡ್ಮಿಷನ್ ಆಗಿ ಆರಾಮಾಗಿ ಇರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರದ್ದು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ ಇದೆಯಾ ಈ ಪಾಯಿಂಟಲ್ಲಿ? ಐ ಥಿಂಕ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಹೇಳಿ ಸರ್. ಈಗ ಅದಕ್ಕೂ ಮುಂಚೆ ರೌಂಡು, ಪ್ರೀ ರೌಂಡು, ಅದೆಲ್ಲ ಇದೆ, ಹಂಗೆ ಇದೆ, ಈ ಸಲನೂ ಇದೆ ಪ್ರೀ ಸೀಟ್. ಇಲ್ಲಿ ಒಂದೇ ಒಂದು, ಅಲ್ಲಿ ನಿಮಗೆ ಬೇಕಾದಂಥ, ಇಲ್ಲಿ
ನಾವು ಒಂಚೂರು ಸ್ಲೈಡ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮುಂದೆ ಬರುತ್ತೆ. ಇದೊಂದು ವಿಶೇಷ ರೌಂಡ್ ಈ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಈ ರೌಂಡಲ್ಲಿ ನಿಮಗೆ ಬೇಕಾದಂಥ ಕೋರ್ಸ್, ಅದು ಅಲ್ಲಿ ಫಸ್ಟ್ ರೌಂಡಲ್ಲಿ ಫಸ್ಟ್ ಆಪ್ಷನ್ ಅಂತ ಇರ್ತಾ ಇತ್ತು, ಅದು ಈ ಸಲ ಅದನ್ನು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತ ಮಾಡಿದ್ದಾರೆ. ನಿಮಗೆ ಬೇಕಾದಂಥ ಸೀಟು ಸಿಕ್ಕಿದ್ರೆ ನೀವು ಕಾಲೇಜಿಗೆ ಸೇರ್ಕೊಂಡ್ಬೋದು, ಅಲ್ಲಿಗೆ ಮುಗೀತು. ನೀವು ಪ್ರಕ್ರಿಯೆಯಿಂದ ಆಚೆ ಬಂದ್ಬಿಡು, KEA ಈ ಅಲಾಟ್ಮೆಂಟ್ ಪ್ರಕ್ರಿಯೆಯಿಂದ ನೀವು ಆಚೆ ಬಂದ್ಬಿಡ್ತೀರಾ, ಮುಗೀತು. ಇನ್ನು ಮಿಕ್ಕಿದವ್ರು ಇದಾರಲ್ಲ, ಅವ್ರು ಹಾಕಿದ್ರು, ಅವ್ರು ಬೇಕಾದಂಥ ಸೀಟ್ ಸಿಕ್ಕಿಲ್ಲ, ಅವರು ಮತ್ತೆ ನೀಟ್ಗೋಸ್ಕರ ಕಾಯ್ತಾ ಇರೋರು, ಅವರೆಲ್ಲರೂ ಕೂಡ ಫಸ್ಟ್ ರೌಂಡಿಂದ ಮತ್ತೆ ಶುರುವಾಗ್ತದೆ. ಮತ್ತೆ ಅವರು ಎಲ್ಲ ಆಪ್ಷನ್ ಎಂಟ್ರಿಯನ್ನು ಶುರು ಮಾಡ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಇದು ತಮಗೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಯಾರಿಗೆ ಬೇಕಾದಂಥ ಕೋರ್ಸ್ ಬೇಕಾದಂಥ ಕಾಲೇಜು ಸಿಕ್ಬಿಡ್ತೋ ಅವ್ರಿಗೆ ಹೋಗಿ ಅಲಾಟ್ ಆಗುತ್ತೆ, ಅವ್ರು ಹೋಗಿ ಕಾಲೇಜಿಗೆ ಫೀಸ್ ಕಟ್ಟೋದು, ಸೇರ್ಕೊಂಬಿಡೋದು. ಮಿಕ್ಕಿದವರೆಲ್ಲ ಯಾರ್ಯಾರಿಗೆ ಅಲಾಟ್ ಆಗಿಲ್ಲ ಅವರೆಲ್ಲ ಫಸ್ಟ್ ರೌಂಡಿಗೆ ಹೋಗ್ತಾರೆ. ಹೌದು, ಪ್ರೀ ರೌಂಡ್ಗಿಲ್ಲ, ನೀಟ್ ಅವ್ರಿಲ್ಲ, ನೀಟ್ ಬಿಟ್ಟು ಹೇಳಿದ್ದು ಅಲ್ಲೇ ಹಾಕಿದಾರಲ್ಲ ಪಾಯಿಂಟ್ ನಂಬರ್ 2, ನೀಟ್ದು ಲೇಟ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರನೇ. ಈಗ ನೋಡಿ, ಸಾಮಾನ್ಯವಾಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಏನು ಹೇಳುತ್ತೆ ಅಂದರೆ, ಆಗಸ್ಟ್ ತಿಂಗಳಲ್ಲಿ ಕಾಲೇಜ್ ಪ್ರಾರಂಭ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜು. ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಆಗಸ್ಟ್ ತಿಂಗಳಲ್ಲಿ ಕಾಲೇಜ್ ಶುರು ಮಾಡಬೇಕು. ಈಗ ಇದು ಜೂನ್ 21 ಆಯಿತು ಅಂತಂದರೆ ರಿಸಲ್ಟ್ ಕೊಟ್ಟು, ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ದಿವಸ ರಿಸಲ್ಟ್ ಅಲ್ಲ, ಅದಾದಮೇಲೆ ರಿಸಲ್ಟ್ ಕೊಟ್ಟು ಜುಲೈ 20 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ಕೌನ್ಸಿಲಿಂಗ್ ಶುರು ಮಾಡಿದರೆ ಇನ್ನು ಆಗಸ್ಟ್ ಅಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ, ಸೆಪ್ಟೆಂಬರು, ಅಕ್ಟೋಬರು, ನವಂಬರು ಆಗಿಬಿಡುತ್ತೆ. ನಾವು ಒಂದ್ಸಲ ಫೆಬ್ರವರಿಲಿ ಶುರು ಮಾಡಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ. ಸೊ ಹೀಗಾಗಿ ಡಿಲೇ ಮಾಡೋ ಅವಶ್ಯಕತೆ ಬೇಡ. ಯಾರು ಅವ್ರಿಗೆ ಬೇಕಾದಂಥ ಕೋರ್ಸ್ಗಳು, ಅದರ್ ದ್ಯಾನ್ ಮೆಡಿಕಲ್, ನಿಮ್ಗೆ ಅಲ್ಲಿ 2ನೇ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಅದಕ್ಕೆ ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದಾರೆ, ಇವೆಲ್ಲ ಮರು ಪರೀಕ್ಷೆ ನಡೀತಾ ಇದೆ, ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಆದ್ದರಿಂದ ಆದ ಕಾರಣ ಮಿಕ್ಕಿದ ಕೋರ್ಸ್ಗಳಿಗೆ, ಆರ್ಕಿಟೆಕ್ಚರ್ ಆಗಲಿ ಅಥವಾ ಇಂಜಿನಿಯರಿಂಗ್ ಆಗಲಿ, ಫಾರ್ಮಸಿಗಾಗಲಿ, ಇವುಗಳಿಗೆ ಪ್ರೀ ಅಲಾಟ್ಮೆಂಟ್ ರೌಂಡ್ ಮೂಲಕನೇ ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈ ಸಲ ತಿಳಿಸಿದ್ದಾರೆ. ಆಗ್ಬೋದಾ? ಇಷ್ಟು. ಇನ್ನು ಮಿಕ್ಕಿದ್ದು ಡೀಟೇಲ್ಸ್, ತುಂಬ ಡೀಟೇಲ್ಸ್ ನಿಮಗೆ ಆನ್ಲೈನಲ್ಲಿ ಈ PPT ಸಿಗ್ತದೆ, ಪ್ರಾಯಶಃ ಈಗ ಹಾಕಿರ್ತಾರೆ, ತಾವು ಅಲ್ಲಿ ನೋಡ್ಕೋಬೋದು. ಈಗ ನೋಡಿ, ಅಲ್ಲಿ 5ನೇ ಪಾಯಿಂಟ್ ಹಾಕಿದ್ದಾರೆ. ಅಂದರೆ ನನಗೆ ವೆಟರ್ನರಿ ಸೀಟ್ ಬೇಕಿತ್ತು, ನನಗೆ ಅದೇ ಸಿಕ್ಕಿದೆ, ಅಥವಾ ನನಗೆ ಅಗ್ರಿಕಲ್ಚರ್ ಸೀಟ್ ಬೇಕಾಗಿತ್ತು, ನನಗೆ ಅದೇ ಸಿಕ್ಕಿದೆ, ನಾನು ಬಯಸದೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ ಅಥವಾ ನರ್ಸಿಂಗ್ ಸೀಟ್ ಸಿಕ್ಕಿದೆ, ನಾನು ಸಂಪೂರ್ಣವಾಗಿ ತೃಪ್ತಿಯಾಗಿದ್ದೇನೆ, ನನಗೆ ಯಾವುದೇ ಇನ್ನಿತರ ಕಾಲೇಜು ಅಥವಾ ಕೋರ್ಸು ಇನ್ಯಾವ ಸೀಟುಗಳ ಅವಶ್ಯಕತೆ ಇಲ್ಲ, ಆದ್ದರಿಂದ ನಾನು ಇನ್ನು ಮುಂದಿನ ಸೀಟುಗಳ ಹಂಚಿಕೆಯ ಸುತ್ತಿನಲ್ಲಿ ಭಾಗವಹಿಸುವುದಿಲ್ಲ ಅಂತ ಅರ್ಥ. ನೋಡಿ, ಆ 5ನೇ ಪಾಯಿಂಟು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ. ನೀವು ಬೇಕಾದ ಸಿಕ್ಕಿದೆ, ನೀನು ಇನ್ನು ಮುಂದೆ ಭಾಗವಹಿಸಲ್ಲ, ಅಂದರೆ ಅಲಾಟ್ ಆಗಿಬಿಡುತ್ತೆ, ನಾನು ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಇಷ್ಟು. ಅಥವಾ ನನಗಿಷ್ಟ ಇಲ್ಲ, ನನಗೆ ಅಲಾಟ್ ಆಗಿದ್ದು ಪ್ರೀ ರೌಂಡಲ್ಲಿ ಅಲಾಟ್ ಆಗಿದ್ದು ನನಗೆ ಇಷ್ಟ ಇಲ್ಲ ಅಂತಂದರೆ 6ನೇ ಪಾಯಿಂಟ್. ನಾನು ಯಾವಾಗ ಹೋಗ್ತೀನಿ ಈಗ? ಪ್ರೀ ರೌಂಡ್ ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಈಗ? ಫಸ್ಟ್ ರೌಂಡ್. ಮುಂಚೆ ಅವ್ರು ಹೇಳ್ದಂಗೆ ಫಸ್ಟ್ ರೌಂಡೇ ಶುರುವಾಗ್ತಾ ಇತ್ತು. ಈ ವರ್ಷ ಮಾತ್ರ, ಅಥವಾ ಈ ವರ್ಷಕ್ಕೆ ಮಾತ್ರನೇ ಇರ್ಬೋದು, ಮುಂದಿನ ವರ್ಷ ಅದು ಇಲ್ಲದೆ ಇರ್ಬೋದು. ಮುಂದಿನ ವರ್ಷ ನೀಟೆಲ್ಲ ಮುಗಿದು ಬೇಗನೆ ಆಗಿ ನಾರ್ಮಲ್ ಆಗಿಬಿಟ್ರೆ ಅದು ಇಲ್ಲದೆ ಇರ್ಬೋದು. ಈ ವರ್ಷಕ್ಕೆ ಮಾತ್ರ. ನಾವು ನೆಕ್ಸ್ಟ್ ಇಯರ್ ಯಾರೋ ಸೇರ್ಕೋತಾ ಇದ್ರೆ, ಇಲ್ಲ ಪ್ರೀ ರೌಂಡ್ ಇರುತ್ತೆ, ನೀವು ನೆಕ್ಸ್ಟ್ ಇಯರ್ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಹೋದ ವರ್ಷದವ್ರು ನಿಮ್ಗೆ ಗೈಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ವರ್ಷದ ಏನಿದೆ ಅಷ್ಟು ಮಾತ್ರ ನೋಡ್ತಾರೆ. ಹೋದ ವರ್ಷ ಇರಲಿಲ್ಲ ಸರ್, ಅದು ಹೆಂಗೆ ಬಂದ್ಬಿಡ್ತು ಈಗ? ಹಂಗೆಲ್ಲ ಏನಿಲ್ಲ, ಈ ವರ್ಷ ಅಲಾಟ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಫಾಲೋ ಮಾಡೋಣ. ಆಗ್ಬೋದಾ? ಓಕೆ. ಇದು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡುವಾಗ ಸ್ಟೆಪ್ಸ್ ಎಲ್ಲ ತುಂಬ ಸಿಂಪಲ್ ಇದೆ. ಒಂಚೂರು ಗಮನ ಹರಿಸ್ಬಿಡಿ. ನೀವು ಉಳಿದಿರೋ ವಿಚಾರ ನಿಮ್ಮ ಚರ್ಚೆ ಎಲ್ಲ ದಯವಿಟ್ಟು ಆಮೇಲೆ ಮಾಡ್ಕೊಳ್ಳಿ. ಅಲಾಟ್ಮೆಂಟ್ ಮಾಡೋದು ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ನ ಫೈನಲೈಸ್ ಮಾಡ್ಕೋತಾರೆ. ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ, ಪ್ರತಿ ವರ್ಷ ಸೀಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಟ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಎಷ್ಟೋ ಸೀಟ್ ಇತ್ತು ಹೋದ ವರ್ಷ, ಈ ಸಲ ಅದು ಜಾಸ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸೀಟು ತೆಗೆದಾಕಿರ್ಬೋದು. ನಾವು 60 ಇದ್ದಿದ್ದು 30 ಮಾಡ್ಕೊಂಡಿರೋ, ಅಥವಾ ಆ ಕೋರ್ಸನ್ನೇ ನಾವು ಕ್ಲೋಸ್ ಮಾಡಿರ್ಬೋದು. ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಸಿಗುತ್ತೆ. ಅದನ್ನು ಈ ಪೋರ್ಟಲ್ಗೆ ಅಡಾಪ್ಟ್ ಮಾಡ್ಕೋತಾರೆ. ಮತ್ತು ನಮ್ಮ ಎಲ್ಲ ಮಾರ್ಕ್ಸು ಅವೆಲ್ಲವೂ ಕೂಡ ಫೀಡ್ ಆಗಿರುತ್ತೆ. ಸೆಕೆಂಡ್ PUC ಮಾರ್ಕ್ಸ್ನ ಅವ್ರು ಅಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ನೀವು ಅಕಸ್ಮಾತ್ CBSE ಅದು ಇದು ಆಗಿದ್ದರೆ, ICSE ಬೇರೆ ಆಗಿದ್ದರೆ, ನೀವೇ ರಿಜಿಸ್ಟರ್ ಮಾಡಿಕೊಂಡು KEA ಪೋರ್ಟಲ್ಗೆ ನಿಮ್ಮ ಮಾರ್ಕ್ಸನ್ನು ಅಲ್ಲಿ ಎಂಟ್ರ್ ಮಾಡಬೇಕು. ಆಮೇಲೆ ಏನಾದ್ರು ತಪ್ಪಾಗಿದ್ದರೆ ಆಮೇಲೆ ನಿಮ್ಮನ್ನು ತೆಗೆದಾಕ್ತಾರೆ, ಕಂಪ್ಲೀಟ್ ಪ್ರಾಸೆಸ್ಸಿಂದನೇ ತೆಗೆದಾಕ್ತಾರೆ. ಸೊ ಅದರಿಂದ ಏನು ಮಾರ್ಕ್ಸ್ ಬಂದಿತ್ತು PUCದು ಇವರೇ ಎಕ್ಸ್ಟ್ರಾಕ್ಟ್, ಅಂದರೆ ಸ್ಟೇಟ್ PUC ಬೋರ್ಡಿಂದ ಏನಿದೆ ಅದನ್ನು KEA ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ನೀವು ಕಾಲೇಜ್ ಹಂತದಲ್ಲೇ ಈ ಸಲ ಫಿಲಪ್ ಮಾಡಿರ್ಸಿರ್ತಾರೆ. ನೀವು ಹೋದ ವರ್ಷದಿಂದ ಶುರು ಮಾಡಿದ್ದಾರೆ ಅಂದರೆ 95% ಮಿಸ್ಟೇಕ್ ಇರೋದಿಲ್ಲ. ನಿಮ್ಮ ಕ್ಯಾಟಗರಿಗೆ ಆಗಲಿ ಏನೇನು ಕ್ಲೈಮ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಈ ಸಲ ಭಾಳ ಚೆನ್ನಾಗಿ ನಡೀತಾ ಇದೆ, ಸುಸೂತ್ರವಾಗಿದೆ. 2 ವರ್ಷದ ಮುಂಚೆ ಆಮೇಲೆ ಅವ್ನು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದ. ಈಗ ಕಾಲೇಜ್ ಹಂತದಲ್ಲೇ ಸೆಕೆಂಡ್ PUC ಟೈಮಲ್ಲೇ, ಸಾಮಾನ್ಯ ಜನವರಿ ಫೆಬ್ರವರಿಯಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಎಲ್ಲ ಫೀಡಿಂಗ್ ಆಗಿದೆ. ಯಾರು ನಮ್ಮ ಸ್ಟೇಟ್ ಬೋರ್ಡ್ದು ಎಕ್ಸಾಮು ತೊಗೊಂಡಿಲ್ಲ,
ಅವ್ರುಗಳು ಮಾತ್ರ KAಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿ ಮಾರ್ಕ್ಸನ್ನು ಫೀಡ್ ಮಾಡಬೇಕು. ಅವ್ರಿಗೆಲ್ಲರಿಗೂ ಈಗ ಹೆಚ್ಚು ಕಡಿಮೆ ಎಲ್ಲರದು CBSE ICSE ಎಲ್ಲರದು ರಿಸಲ್ಟ್ ಬಂದಾಗಿದೆ, ಮಾಡಬೇಕು. ಅವ್ರು ಬಿಟ್ಟು ಮಿಕ್ಕಿದವ್ರಿಗೆಲ್ಲ ತುಂಬ ಸಿಂಪಲ್. ಈಗ ಆಪ್ಷನ್ ಎಂಟ್ರಿ ಮಾಡುವುದು ಹೇಗೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನೋಡಿ. ಇಟ್ಸ್ ಎ ಕಂಬೈನ್ಡ್ ಆಪ್ಷನ್ ಎಂಟ್ರಿ. ಪ್ರಯಾರಿಟೈಸೇಷನ್ ಹೇಗೆ ಮಾಡ್ಕೋಬೇಕು ಅಂತ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಆಪ್ಷನ್ ಎಂಟ್ರಿ ತುಂಬ ಡೀಟೇಲ್ ಇದೆ, ಅದು ತಮಗೆ ಓದ್ತಾ ಇದ್ರೆ ಅದು ಕನ್ಫ್ಯೂಷನ್ ಆಗ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗೆ ಮೊದಲನೇ ಆಪ್ಷನ್ ಅದರದ್ದೇ ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ನನಗೆ ಮೊದಲನೇ ಆಪ್ಷನ್ನು ಮೆಡಿಕಲ್, ಮೈಸೂರು ಮೆಡಿಕಲ್ ಕಾಲೇಜಿಗೆ ಮೆಡಿಕಲ್ ಸೀಟ್. ಈ ಸಲ ಮೆಡಿಕಲ್ ಇಲ್ಲದೆ ಇರೋದ್ರಿಂದ ಅದನ್ನು ಬಿಟ್ಬಿಡೋಣ. ಹೋದ ಸಲ ಹೆಂಗಿತ್ತು ಅಂದರೆ ಕಂಬೈಂಡಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಕೊಡೋರು, ಎರಡನೇದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೊಡೋರು. ನಂಗೆ ಅವೆರಡೂ ಸಿಗಲಿಲ್ಲ ಅಂದರೆ ನಾನು ಮೆಡಿಕಲ್ ಓದಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಮೂರನೇ ಆಪ್ಷನ್ ಇಂಜಿನಿಯರಿಂಗು. JCಯಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೋತೀನಿ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ಜನರಲ್ಗೆ ಹೇಳ್ತೀನಿ, ನಿಮಗೆ ಇಷ್ಟ ಇಲ್ಲದ್ರೆ ಬೇರೆ ಯಾವ್ದಾದ್ರು ಹೇಳ್ತೀನಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ತಗೋಬೇಕು, ಅದು ಮೂರನೇ ಆಪ್ಷನ್. ಫಸ್ಟ್ ಎಲ್ಲ ಮೆಡಿಕಲ್ ಹಾಕಬೇಕು ಅಂತ ಏನಿಲ್ಲ. ಈ 2 ಮೆಡಿಕಲ್ ಆದಮೇಲೆ ಮೂರನೇದು ಇಂಜಿನಿಯರಿಂಗು, 4ನೇದು ಇಂಜಿನಿಯರಿಂಗ್, ಮತ್ತೆ ಮೆಡಿಕಲ್. ಇದು ಯಾವುದು ಸಿಗಲಿಲ್ಲ, ನಾನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ರೆಡಿ ಅಂತಂದರೆ ಅದು 20ನೇದು 25ನೇ ಆಪ್ಷನ್ ಬೇಕಾದರೆ ಇಟ್ಕೋಬೋದು. ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಎಂಟ್ರಿ ಮಾಡ್ಬೋದು. 1000 ಆಪ್ಷನ್ ಎಂಟ್ರಿ ಮಾಡಿ. ನೀವು ಇಲ್ಲಿ ಜನರಲ್ ಮಿಸ್ಟೇಕ್ ಏನಾಗ್ತಾ ಇದೆ, ನನ್ನ ರ್ಯಾಂಕು ನನಗೆ 6000 ಬಂದ್ಬಿಟ್ಟಿದೆ ನೋಡಿ. ಇದೆಲ್ಲ ಗಮನಿಸ್ಬೇಕು. ಮಿಸ್ಟೇಕ್ ಮಾಡ್ತಾ ಇರೋದು ಹೀಗೆ, ನನಗೆ 6000 ರ್ಯಾಂಕ್ ಬಂದ್ಬಿಟ್ಟಿದೆ. ಹೋದ ವರ್ಷದ ನೋಡ್ತಾನೆ ಕಟ್ ಆಫ್ ರ್ಯಾಂಕ್ ಎಲ್ಲ ನೋಡಿದ್ರು, ಪ್ರಿಂಟ್ಔಟ್ ಎಲ್ಲ ತಗೊಂಡ್ರು. ಕಟ್ ಆಫ್ ರ್ಯಾಂಕ್ ಹೋದ ವರ್ಷ ಎಲ್ಲಿತ್ತು, 5000 ಚಿಲ್ಲರೆಗೆ ಮುಗಿದೋಗಿದೆ. ಯಾವುದೋ ಕಾಲೇಜಲ್ಲಿ ಯಾವುದೋ ಇಂಜಿನಿಯರಿಂಗ್ ಅಂತ ಅನ್ಕೊಂಬೇಡ. JCಯಲ್ಲಿ ಕಂಪ್ಯೂಟರ್ ಸೈನ್ಸ್ 5000ಕ್ಕೆ ಮುಗಿದೋಗಿತ್ತು. ಈಗೇನು 6000 ರ್ಯಾಂಕ್ ಬಂದಿದೆಯಲ್ಲ, ಏನು ಡಿಸೈಡ್ ಮಾಡ್ಕೊಂಡ, ನನಗೆ ಸೀಟ್ ಸಿಗಲ್ಲ, ಅದರಿಂದ JC ಎಂಟ್ರ್ ಮಾಡೋದೇ ಬೇಡ. ಹಂಗಿಲ್ಲ, ಆಪ್ಷನ್ ಹಂಗೆ ಮಾಡಬಾರ್ದು. ನನಗೆ ಸಿಗದೇ ಇರತಕ್ಕಂಥ ಕೋರ್ಸ್ಗಳನ್ನು ಕೂಡ ಮೇಲ್ಗಡೆಯಿಂದ ಎಂಟ್ರ್ ಮಾಡ್ಕೊಂಡು ಬರಬೇಕು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಪ್ಷನ್ ಹೇಗಿರಬೇಕು ಅಂದರೆ, ನನಗೆ ಸಿಗದೆ, ಇದು ಬೇಸ್ ಲೈನ್ ಅಂತ ಇಟ್ಕೊಂಡ್ರೆ ಇದರ ಮೇಲ್ಗಡೆ ಇರ್ತಕ್ಕಂಥದ್ದು ನನಗೆ ಸಿಗದೇ ಇದ್ರೂ ಕೂಡ, ನನಗೆ ಅನ್ನಿಸ್ತಾ ಇದೆ ಸಿಗಲ್ಲ ಅಂತ, ಆದರೂ ಕೂಡ ಚಾಯ್ಸಲ್ಲಿ ಏನಿರಬೇಕದು ಮೇಲ್ಗಡೆ ಇರಬೇಕು. ಆಮೇಲೆ ನನಗೆ ಸಿಗಬಹುದಾದಂಥ ಕೋರ್ಸ್ಗಳು ಮಧ್ಯದಲ್ಲಿ ಇರಬೇಕು. ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲಿರಬೇಕು, ಕೆಳಗಡೆ ಇರಬೇಕು. ಯಾಕೆ, ಸಾಫ್ಟ್ವೇರ್ ಎಲ್ಲಿಂದ ನೋಡ್ಕೊಂಡ್ಬರುತ್ತೆ, ಮೇಲಿಂದ. ಅದು ಡಿಸೈಡ್ ಮಾಡಲಿ ಬಿಡಿ, ನೀವೆಲ್ಲ ಡಿಸೈಡ್ ಮಾಡೋದು. ಯಾರು ಡಿಸೈಡ್ ಮಾಡಬೇಕು, ಸಾಫ್ಟ್ವೇರು. ಅದು ಚೆಕ್ ಮಾಡುತ್ತೆ ನಿಮ್ದು ಎಲ್ಲ ಕೋಟಾ, ನಿಮ್ಮ ರ್ಯಾಂಕು, ನಿಮ್ದು ಎಲ್ಲ ಮಾರ್ಕ್ಸ್ ನೋಡ್ಬಿಟ್ಟು ಮೊದಲನೇ ಚೆಕ್ ಮಾಡುತ್ತೆ. ಸಿಕ್ಕರೆ ಅಲರ್ಟ್ ಮಾಡುತ್ತೆ, ಸಿಗದೇ ಏನು ಮಾಡುತ್ತೆ, 2ನೇದಕ್ಕೆ ಹೋಗುತ್ತೆ, 3ನೇದಕ್ಕೆ ಹೋಗುತ್ತೆ, 4ನೇದು. ನೀವು ಯಾವುದೋ ಒಂದು 10ನೇದು ನಿಮ್ಗೆ ಗೊತ್ತಿತ್ತು ಇದು ಸಿಗಬಹುದು, ಹೆಚ್ಚು ಕಡಿಮೆ ಸಿಗುತ್ತೆ ಅಂತ, ಅದು 10ನೇ ಆಪ್ಷನ್. ಅದನ್ನೇ ಮೊದಲನೇ ಮಾಡೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ 1 to 10 ಹೆಂಗೆ ಕೊಡಬೇಕು ಅಂದರೆ, ಒಳ್ಳೆ ಕಾಲೇಜುಗಳು ಒಳ್ಳೆ ಕೋರ್ಸ್, ಮೇಲ್ಗಡೆ ಇರೋದು ಯಾವುದೋ ಒಂದು ಕೊಟ್ಬಿಟ್ಟು, ಹಂಗಲ್ಲ. ಟಾಪ್ ಕಾಲೇಜಸ್ಸು ನಿಮಗೆ ಸಿಗಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ, ಅಂಥದ್ದು ಒಳ್ಳೇದು, ಆದರೂ ನನ್ನ ರ್ಯಾಂಕಿಗೆ ಸಿಗಲ್ಲ ಅನ್ನೋದನ್ನ ಆದಷ್ಟು ಮೇಲ್ಗಡೆಯಿಂದ ಹಾಕೊಂಡು ಬನ್ನಿ. ಅರ್ಥ ಆಯ್ತಲ್ಲ, ಎಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ. 1 to 10 ಯಾವುದೋ ಟಾಪ್ ಕಾಲೇಜು, ಟಾಪ್ ಬ್ರಾಂಚು ನಿಮಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ, ಆದರೆ ನೀವು ಅದು ಸಿಕ್ಕರೆ ಹೋಗಂಗಿರ್ಬೇಕು. ಅಂಥ ಕಾಲೇಜುಗಳು ಸಿಗಲ್ಲ ಆದ್ರಿಂದ ಹಾಕಿದ್ದೀನಿ ಹಂಗಲ್ಲ, ಸಿಕ್ಕರೆ ಹೋಗಬೇಕು ಹಂಗಿರ್ಬೇಕು ಅಂತ, ಅದನ್ನು 1 to 10 ಹಾಕೊಂಡು ಬನ್ನಿ. 11ನೇದು, ಇದು ಹೆಚ್ಚು ಕಡಿಮೆ ಲಾಸ್ಟ್ ಇಯರ್ ರ್ಯಾಂಕ್ ನೋಡಿದ್ರೆ ನನಗೆ ಸಿಗ್ಬೋದು, ನನ್ನ ರ್ಯಾಂಕು 10,000 ಇದೆ, 10,000ಕ್ಕೆ ಇಲ್ಲಿ ಸಿಗ್ಬೋದು ಅಂಥವನ್ನ ಮಧ್ಯದಲ್ಲಿ ಇಡಿ. ಇದೂ ಸಿಗದೆ ಇದ್ರೆ ನೆಕ್ಸ್ಟ್ ಯಾವುದು, ಇದು ಸಿಗದೆ ನೆಕ್ಸ್ಟ್ ಯಾವುದು ಅನ್ನೋದು ನೆಕ್ಸ್ಟ್ ನಿಮ್ಮ ಪ್ರಯಾರಿಟಿ ಆಗಿರಬೇಕು. ಅವುಗಳು ಹೆಚ್ಚು ಕಡಿಮೆ ಸಿಗೋಂಥದ್ದು. ಇನ್ನು ಕೆಲವ್ರದ್ದು ಮಿಸ್ಟೇಕ್ ಏನು ಅಂತಂದರೆ, 4ನೇ ಕಾಲೇಜ್ ಎಂಟ್ರ್ ಮಾಡೋದು. 4ನೇ ಕಾಲೇಜ್ ಎಂಟ್ರ್ ಮಾಡೋದು, ಇಲ್ಲಿ ಸಿಕ್ಕರೆ ಇರ್ತೀನಿ, ಇಲ್ಲ ಅಲ್ಲ, ನೀವು ಡಿಸೈಡ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತೀನಿ ಹಂಗಿದ್ರೆ ಸರಿ. ಇಲ್ಲ, ನೀವು ಇದು 4 ಆಪ್ಷನ್ ಕೊಟ್ಟು ಆ 4ಕ್ಕೆ ನಿಮ್ಮ ರ್ಯಾಂಕ್ ಪ್ರಕಾರ ಸಿಗ್ತಾನೆ ಇಲ್ಲ ಅಂತಂದರೆ, ಅದು ಯಾವ ಸೀಟು ಅಲಾಟ್ ಮಾಡಲ್ಲ. ಅದು 2ನೇ ರೌಂಡ್ಗೆ ನಿಮ್ಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೇಳಿಸ್ಕೊಳ್ಳಿ, 2nd ರೌಂಡ್ಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ನೀವು ಫಸ್ಟ್ ಬರೀ ಒಂದೇ ಒಂದು ಕಾಲೇಜ್ ಹಾಕಿದ್ರಿ ಅಂತ ಇಟ್ಕೊಳ್ಳಪ್ಪ. ನೀವು ಯಾವುದೋ ಒಂದು RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಹಾಕಿದ್ರಿ, ನಿಮ್ಮ ರ್ಯಾಂಕ್ ಏನೋ ಒಂದು 10,000 ಇತ್ತು, ಸಿಗಲಿಲ್ಲ. ಯಾವ್ದು ಅಲಾಟ್ ಮಾಡುತ್ತೆ ಅದು? ನೀವು ಕೊಟ್ಟೇ ಇಲ್ವಲ್ಲ ಆಪ್ಷನ್, ಹಾಗಾಗಿ ಅಲಾಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನೀವು ಆಪ್ಷನ್ಗಳು ಹೆಂಗಿರಬೇಕು ಅಂದರೆ, ಎಷ್ಟಾಗುತ್ತೆ ಅಷ್ಟು ಆಪ್ಷನ್ನ ಕೊಡಿ. ಆ ಆಪ್ಷನ್ಗಳು ಹೇಗಿರಬೇಕು ಅಂದರೆ, ನಿಮಗೆ ಸಿಗೋದನ್ನೇ ಫಸ್ಟ್ ಎಂಟ್ರಿ ಮಾಡಬೇಡಿ. ನಿಮಗೆ ಸಿಗದೇ ಇರತಕ್ಕಂಥದ್ದು ಇಂಪಾರ್ಟೆಂಟ್ ಅನಿಸಿದ್ದು, ಅಂದರೆ ಆ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಕೋರ್ಸ್ ಸಿಕ್ಕಿದ್ರೆ ನನಗೆ ಭಾಳ ಖುಷಿ ಅಂತ ಅನ್ಸವು, ಅವೆಲ್ಲವೂ ಕೂಡ ಮೇಲ್ಗಡೆ. ಯಾವುದು ಬೆಟರು ಯಾವುದು ಅನ್ನೋದನ್ನು ತಾವು ಡಿಸೈಡ್ ಮಾಡಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ, AI ಚೆನ್ನಾಗಿ, ಅದು ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಮೆಕ್ಯಾನಿಕಲ್ ಚೆನ್ನಾಗಿದೆ, ಅದೆಲ್ಲ ನೀವು ನೋಡ್ಕೊಳ್ಳಿ. ಬಟ್ ಆ ಎಲ್ಲ ಕಾಲೇಜ್ಗಳು ಎಲ್ಲ ಬ್ರಾಂಚ್ಗಳನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಬನ್ನಿ.
ಸಿಗದೇ ಇದ್ರೂ ಹೇಳಕ್ ಬರಲ್ಲ, ಸಿಕ್ಬಿಡ್ಬೋದು. ಯಾಕೆ ಅಂದರೆ ಯಾರೋ ಅದನ್ನು ಯಾರು ಕ್ಲೈಮ್ ಮಾಡೇ ಇಲ್ಲ ಅಂತ ಇಟ್ಕೊಳ್ಳಿ. ಹೋದ ವರ್ಷ 5,000ಕ್ಕೆ ನಿಂತಿತ್ತು, ಬಟ್ ಈ ಸಲ ಏನಾಗ್ಬೋದು 6,000ಕ್ಕೆ ಹೋಗ್ಬೋದು. ಯಾಕೆ ಹೋಗ್ಬೋದು? ಜನ ಕ್ಲೈಮ್ ಮಾಡಿಲ್ದೇ ಇರೋರು ಇರ್ಬೋದು, ಅದನ್ನು ಎಲ್ಲರೂ ನಿಮ್ಮ ಥರನೇ ಅಂದ್ಕೊಂಡು ಕೆಳಗಡೆ ಹಾಕಿರ್ಬೋದು. ಎರಡನೇದು, ಈ ಸಲ ಸೀಟ್ಗಳು ಜಾಸ್ತಿ ಆಗಿರ್ಬೋದು, ಅಥವಾ ಈ ಸಲ ಆ ಬ್ರಾಂಚ್ಗಳನ್ನ ಬಿಟ್ಟು ಬೇರೆ ಬ್ರಾಂಚ್ ಸೆಲೆಕ್ಟ್ ಮಾಡ್ತಾ ಇರ್ಬೋದು. ನಿಮಗೆ ಈ ಬ್ರಾಂಚ್ ಆಸಕ್ತಿ ಇತ್ತು, ಸೊ ಹೋದ ಸಲದ ನೋಡಿಕೊಂಡು ಈ ಸಲ ಅದನ್ನು ಡಿಸೈಡ್ ಮಾಡಬೇಡಿ. ನಿಮ್ಗೆ ಸಿಗದೇ ಇರೋ ಬ್ರಾಂಚು ನಿಮ್ಗೆ ಆಸಕ್ತಿ ಇದ್ದರೆ ಅವುಗಳನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಬನ್ನಿ. ಇಲ್ಲಿ ಕಾಲೇಜು ಮತ್ತು ಬ್ರಾಂಚ್ ಎರಡನ್ನು ಕೂಡ ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು. ಅಂದರೆ ಉದಾಹರಣೆಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜು, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟಾಪ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, ಅದೇ ಮೊದಲನೇ ಆಪ್ಷನ್. ನಿಮ್ಗೆ 10,000 ರ್ಯಾಂಕ್ ಇರಲಿ, ಅದೇ ಮೊದಲನೇ ಆಪ್ಷನ್ನು. ಅದೇ ಕಾಲೇಜಲ್ಲಿ ಇನ್ಯಾವುದೋ ನನಗೆ AIML ಬ್ರಾಂಚ್ ಸಿಕ್ಕರೆ ಚೆನ್ನಾಗಿ ಎರಡನೇ ಆಪ್ಷನ್ ಹಾಕಿ. ಆಮೇಲೆ ಅದು ಬಿಟ್ಟರೆ ಇನ್ನೊಂದು ಸೆಕೆಂಡ್ ಕಾಲೇಜು ಮೈಸೂರಲ್ಲಿ JC ಇಂಜಿನಿಯರಿಂಗ್ ಕಾಲೇಜು ಅಂತ ಅಂದ್ಕೊಳ್ಳೋಣ, ಅಲ್ಲೂ ಕೂಡ ಬರೀ ಕಂಪ್ಯೂಟರ್ ಸೈನ್ಸ್ ಮಾತ್ರ ನೋಡ್ತೀನಿ, ಅದು ಮೂರನೇ ಆಪ್ಷನ್. ಅಲ್ಲೂ ಕೂಡ AIML ನೋಡ್ತೀನಿ, ನಾಲ್ಕನೇ ಆಪ್ಷನ್. ಹೀಗೆ ಪ್ರಯಾರಿಟಿ ಮಾಡ್ಕೊಂಡು ಹೋಗಿ. ಓದ್ ಸಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಟ್ ನಿಮಗೊಂದು ಅಂದಾಜಿರಲಿ ಓದ್ ಸಲ ಪ್ರಕಾರ ಏನಾಯಿತು ಅಂತ. ನಿಮಗೆ ಯಾವ್ದು ಇಷ್ಟ, ನೀವು 50,000 ರ್ಯಾಂಕ್ ಇರಲಿ, 60,000 ರ್ಯಾಂಕ್ ಇರಲಿ, 1 ಲಕ್ಷ ರ್ಯಾಂಕ್, ಇದೇ ಥರ ಮಾಡ್ಕೊಂಡು ಹೋಗಿ. ಸಿಗಲ್ಲ ಅಂತ ಗೊತ್ತು, ಸುಮ್ಮನೆ ಹಾಕ್ಲಿ ಬಿಡಿ. 50ನೇ ಎಂಟ್ರಿ ನಿಮ್ಗೆ ಅಲಾಟ್ ಆಗ್ಬೋದು, ಹೇಳಕ್ ಬರಲ್ಲ, ಏನಾದ್ರು ಮಾಡ್ಕೊಳ್ಳಿ. ಯಾಕಂದ್ರೆ ಎರಡನೇ ಸುತ್ತಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಮೇಲ್ಗಡೆ ಸರಿಯಾಗಿರ್ತಕ್ಕಂಥ ಕಾಲೇಜ್ ಆಗಿಲ್ಲದೆ ಇದ್ರೆ ಆ ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅರ್ಥ ಆಯ್ತಲ್ಲ, ಎಲ್ಲರಿಗೂ ಸ್ಪಷ್ಟ ಆಯ್ತಲ್ಲ? ನಿಮಗೆ ಸಿಗದೇ ಇದ್ರೂ ಕೂಡ ನಿಮ್ಗೆ ಆಸಕ್ತಿ ಇದ್ರೆ ಆ ಕಾಲೇಜ್ ಚೆನ್ನಾಗಿದೆ, ಆ ಬ್ರಾಂಚ್ ಚೆನ್ನಾಗಿದೆ, ಕಾಲೇಜು ಬ್ರಾಂಚ್ ನಿಮಗೆ ಬರೀ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಹಂಗೆ ಹಾಕೊಂಡು ಹೋಗಿ. ಬೆಂಗಳೂರಲ್ಲಿ ಯಾವುದೋ ಮೊದಲನೇ ಕಾಲೇಜು ಕಂಪ್ಯೂಟರ್ ಸೈನ್ಸ್, ಎರಡನೇದು ಬೆಂಗಳೂರಲ್ಲಿ ಇನ್ನೊಂದು ಕಾಲೇಜು ಅಲ್ಲಿ ಕಂಪ್ಯೂಟರ್ ಸೈನ್ಸ್, ಮೂರನೇದು JC ಅಲ್ಲಿ ಕಂಪ್ಯೂಟರ್ ಸೈನ್ಸ್, ನಾಲ್ಕನೇದು NIL ಕಂಪ್ಯೂಟರ್, ಹಿಂಗೆ ಹಾಕೊಂಡು ಹೋಗಿ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಸಿಗದೆ ಇದ್ರೆ ಅಲ್ಲೇನೆ AIML, ಅದು 5, 6 ಕಾಲೇಜು ಬ್ರಾಂಚ್. ಮೆಡಿಕಲಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಬರೀ MBBS ಅಂತಾನೆ ಇರ್ತದೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇಂಜಿನಿಯರಿಂಗಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸುಮ್ಮನೆ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚು ಅನ್ನೋ ಪ್ರಶ್ನೆ ಇಲ್ಲ, ಕಾಲೇಜು ಮತ್ತು ಬ್ರಾಂಚ್ ಎರಡನ್ನ ನೋಡಿಕೊಂಡು ನೀವೇ ಹೋಮ್ವರ್ಕ್ ಮಾಡಿ ಅದನ್ನು ಆರ್ಗನೈಸ್ ಮಾಡ್ಕೋಬೇಕು. ಆಗ್ಬೋದಾ? ಇಷ್ಟು. ಆಮೇಲೆ ಇದಾದ ಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಹೆಂಗಿರ್ಬೇಕು ಅಂದರೆ, ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಮಧ್ಯದ್ದು ನಿಮಗೆ ಸಿಗೋ ಅಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಮಧ್ಯ. ನೀವೊಂದು 50 ಎಂಟ್ರಿ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 1 to 10 ನಿಮಗೆ ಸಿಗಲ್ಲ ಅಂತ ಗೊತ್ತು, ಆದರೂ ಎಂಟ್ರಿ ಮಾಡಿದ್ದೀರಾ. 11ನೇದು 12ನೇದು ಹೆಚ್ಚು ಕಡಿಮೆ ಸಿಗುತ್ತೆ ಅಂತ ಹಂಗಿರ್ಬೇಕು. ಆಮೇಲೆ 13ರಿಂದ ಆರ್ಡರ್ ಹೆಂಗಿರ್ಬೇಕು ಅಂದ್ರೆ, ನೆಕ್ಸ್ಟ್ ಇದು ಸಿಗದೇ ಇದ್ರೆ ನೆಕ್ಸ್ಟ್ ಇದು ಸಿಕ್ಕರೂ ಪರವಾಗಿಲ್ಲ, 13ನೇದು 14ನೇದು 15ನೇದು ಹಾಗೆ ಹೋಗ್ತಾ ಇರ್ಬೇಕು. 50th ಹೋಗಿದ್ದೀರಾ, 50 ಎಲ್ಲ 1000 ಬೇಕಾದರೂ ಎಂಟ್ರಿ ಮಾಡಿ, ತೊಂದರೆ ಇಲ್ಲ. ಆಮೇಲೆ ಮಿಕ್ಸ್ ಮಾಡುವಾಗ ಅಂದರೆ ಈಗ ವೆಟರ್ನರಿ ಸೈನ್ಸು ಮತ್ತು ಇಂಜಿನಿಯರಿಂಗ್ ಮಿಕ್ಸ್ ಮಾಡುವಾಗ ಯು ಶುಡ್ ಬಿ ಕೇರ್ಫುಲ್. ಈ ಇಂಜಿನಿಯರಿಂಗು ಈ ಕಾಲೇಜಲ್ಲಿ ಈ ಬ್ರಾಂಚ್ ನನಗೆ ಸಿಗದೇ ಇದ್ರೆ ಮಾತ್ರ ನಾನು ಈ ವೆಟರ್ನರಿಗೆ ನಾನು ಇಲ್ಲಿ ಸೇರ್ಕೋತೀನಿ, ಅದು ನೆಕ್ಸ್ಟ್ ಆಪ್ಷನ್ ಆಗಿರಬೇಕು. ಇಲ್ಲ ನನಗೆ ಬರೀ ಇಂಜಿನಿಯರಿಂಗ್ ಮಾತ್ರ ಎಂಟರ್ ಮಾಡಿ, ನಾನು ವೆಟರ್ನರಿ ನೋಡ್ತಾ ಇಲ್ಲ, ನಾನು ಆರ್ಕಿಟೆಕ್ಚರ್ ನೋಡ್ತಾ ಇಲ್ಲ ಅಂದರೆ ಬರೀ ಅದನ್ನ ಮಾತ್ರ ಎಂಟರ್ ಮಾಡಬೇಕು. ಇಲ್ಲ ಇದು ಸಿಗದೇ ಇದ್ರೆ ಆರ್ಕಿಟೆಕ್ಚರ್ಗೆ ಹೋಗ್ತೀನಿ ಅಂದರೆ, ನನಗೆ 10ರಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ ಅಂದರೆ 11ನೇದು ನನಗೆ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಆರ್ಕಿಟೆಕ್ಚರು, ಅಥವಾ 11ನೇದು ವೆಟರ್ನರಿ ಸೈನ್ಸು. ನೋಡಿ, ಕಂಬೈನ್ಡ್ ಎಂಟ್ರಿ. ಮೆಡಿಕಲ್ ಇಲ್ಲ ಈ ಸಲ, ಮೆಡಿಕಲ್ ಇದ್ರೆ ಅದು ಸೇರ್ಕೊಂಡ್ಬಿಡೋದು. ಹೆಂಗೆ ಮಾಡೋರು ಲಾಸ್ಟ್ ಟೈಮು ಅಂದರೆ, ಒಂದು 20 ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿ, 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಅದರಲ್ಲಿ ಗೌರ್ಮೆಂಟ್ ಸೀಟ್. ಅದಾದ ಮೇಲೆ ಅದೆಲ್ಲೂ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಅವರು ಟ್ರೈ ಮಾಡೋರು ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್. ಅದೊಂದು 50 ಕಾಲೇಜ್ ಇತ್ತು, ಆ ಎಲ್ಲ 50 ಎಂಟ್ರಿ, ಅಲ್ಲಿಗೆ ಒಂದು 60-70 ಎಂಟ್ರಿ ಆಗೋಗಿರೋದು. ಅದು ಯಾವುದೂ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಗೆ ಹೋಗ್ತಾ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡೋರು? ಇಂಜಿನಿಯರಿಂಗ್. ಆಯಿತಾ? ಇನ್ನೂ ಕೆಲವರು ನನಗೆ ಇಷ್ಟು ಮಾತ್ರ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಸರಿ, ಇಲ್ಲದಿದ್ರೆ ನಾನು ಇಂಜಿನಿಯರಿಂಗ್ ಹೋಗ್ತೀನಿ. ಹೀಗೆ ಎಲ್ಲ ರೀತಿಯ ಆಪ್ಷನ್ಗಳನ್ನು ಕಾಲಕ್ಕೆ ಅವರು ಬಿಡ್ತಾ ಹೋಗ್ತಾರೆ ಮಾಹಿತಿಯನ್ನು. ಆಸ್ ಆಫ್ ನೋ ಮೆಡಿಕಲ್ ಬಿಟ್ಟು ಮಿಕ್ಕಿದ್ದೆಲ್ಲ ಕಂಬೈಂಡ್ ಇದೆ, ಇದು ತಮ್ಮ ಗಮನಕ್ಕಿರಲಿ. ಬರೀ ಇಂಜಿನಿಯರಿಂಗ್ ಆಗಿದ್ರೆ ಫಿಕ್ಸ್ ಆಗಿಬಿಡಿ, ತಲೆ ಕೆಡಿಸ್ಕೊಬೇಡಿ. ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಬೇಕಾಗದ ಇಂಜಿನಿಯರಿಂಗು ಬ್ರಾಂಚು ಮತ್ತು ಕಾಲೇಜು ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕು. ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆಯಾ? ಬೇಸಿಕ್ ಡೌಟು ಅಂದರೆ ತುಂಬ ಬೇಸಿಕ್ ಡೌಟ್ ಇದ್ದರೆ, ಇನ್ನೂ ಡೀಟೇಲ್ ಡೌಟ್ ಇದ್ದರೆ ನಾನು ಲಾಸ್ಟಲ್ಲಿ ತಮಗೆ ಕ್ಲಾರಿಫೈ ಮಾಡ್ತೀನಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಮಗೆ ಹೇಳ್ತೀನಿ ನಾನಿಲ್ಲಿ. ಈಗ ಇದು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ತೋರಿಸಿದ್ದಾರೆ. ಇದೇನು ಅಂತ ಕಷ್ಟ ಇಲ್ಲ. ಇಲ್ಲಿ ನೋಡಿದ್ರೆ ಫಾರ್ ಎ ಮೊಮೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನು ಯೋಚನೆ ಮಾಡಬೇಡಿ. ಇದು ನೀವು ಲಾಗಿನ್ ಆದರೆ ಎಲ್ಲ ಮಕ್ಕಳಿಗೆ ಗೊತ್ತಿದೆಯಪ್ಪ, ಪೇರೆಂಟ್ಸ್ ಯೋಚನೆ ಮಾಡಲೇಬೇಡಿ, ಮಕ್ಕಳಿಗೆ ಎಲ್ಲ ಗೊತ್ತಿದೆ. ನೀವು ಹೊಸ ಮೊಬೈಲ್ ತೊಗೊಂಡ್ರೆ ಇದು ಹೆಂಗೆ ವರ್ಕ್ ಮಾಡೋದು ಅಂತ ಅವ್ರ ಹತ್ರ ಕೇಳ್ತೀರ ಈಗ. ಸೊ ಹಾಗಾಗಿ ಈ ಝೀನು ಅಲ್ಲ, ಅವ್ರು ಸರ್ ಹೇಳ್ದಂಗೆ ಆಲ್ಫಾ. ಸೊ ಅವ್ರಿಗೆಲ್ಲ ಕೇಳಿಸ್ಕೊಂಡು ಆಮೇಲೆ ನೀವು ಯೂಸ್ ಮಾಡೋಂಗೆ ಆಗಿದ್ದೀವಿ ಈಗ. ಸೊ ಹಾಗಾಗಿ ಇದು ಭಾಳ ಈಸಿ ಇದೆ ಪ್ರಕ್ರಿಯೆ.
ಹೋದ ವರ್ಷದಿಂದ ಫೋಟೋ ಇಂಟ್ರಡ್ಯೂಸ್ ಮಾಡಿದ್ದಾರಪ್ಪ. ನೀವು ಲಾಗಿನ್ ಆಗ್ತಾ ಇದ್ದಂಗೆ ಫೋಟೋ ವೆರಿಫಿಕೇಷನು, ಒನ್ ಟೈಮ್ ಪಾಸ್ವರ್ಡು, ಯಾವುದು ರಿಜಿಸ್ಟರ್ಡ್ ಮೊಬೈಲ್ ಆ ಮೊಬೈಲನ್ನು ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಆ ರಿಜಿಸ್ಟರ್ಡ್ ಮೊಬೈಲು ಸಿಮ್ ಎಲ್ಲ ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೊಳ್ಳಿ. ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಅದಷ್ಟು ಬೇಸಿಕ್ ಥಿಂಗ್. ಫೋಟೋನು ಅಷ್ಟೇನೆ. ಫೋಟೋ ಅಂದರೆ ನೀವೇ ಇನ್ ಪರ್ಸನ್ ಕೂತಿರ್ಬೇಕು. ಇದು ಏನಾಗ್ತಾ ಇತ್ತು ಅಂದರೆ ಸುಮಾರು ಜನಕ್ಕೆ ಈ ಉದ್ದೇಶ ಮಾಡಿರೋದು ಇಷ್ಟೇ ಅಪ್ಪ. ಈ ಮಂಥನ ಮಾಡಿರೋದೆಲ್ಲ ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಮತ್ತು ಕೆಲವರು ಪೇರೆಂಟ್ಸು ಫಾಲೋ ಮಾಡೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾರೆ, ಒಂದು ಸೈಬರ್ ಕೆಫೆಗೆ ಹೋಗ್ತಾರೆ. ಅವನೇ ಡಿಸೈಡ್ ಮಾಡಿಬಿಡ್ತಾ ಇದ್ದ, ನಿಮಗೆ ಎಷ್ಟು ರ್ಯಾಂಕು, ನೀನು 6,000 ಇದು ಮಾತ್ರ ಹಾಕು, ನಿಂಗೆ ಸಿಗಲ್ಲ, ಸುಮ್ಮನೆ ಏನೋ ಎಂಟ್ರ್ ಮಾಡ್ತಾ ಇದೆ ಅಂತ ಅವನೇ ಬಿಡು. ಅವ್ನು ಡಿಸೈಡ್ ಮಾಡ್ತಾ ಇದ್ದ. ಅವಾಗ ಫೋಟೋ ಈ ಹುಡುಗನಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಪ್ರಾಧಿಕಾರಕ್ಕೆ ಹೋಗೋರು, ಅವರು ಈಗ ಪ್ರಾಬ್ಲಮ್ ಆಗಿದೆ, ಯಾಕೆಂದರೆ ಇವನ ಹತ್ರ ವೆರಿಫೈನೇ ಮಾಡ್ಸಿಲ್ಲ, ಅವ್ನು ಹೇಳ್ಬಿಡ್ತಾ ಇದ್ದ ಹೆಂಗೆ ಮಾಡು ಅಂತ. ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ರೆ ಅವನೇ ಏನೋ ಫಿಲಪ್ ಮಾಡಿ ಕಳಿಸ್ಬಿಡೋರು. ಈಗ ನಿಮಗೂ ಅದು ಗೊತ್ತಿರಲಿ ಅಂತ ನಿಮ್ಮ ಫೋಟೋ ಮತ್ತು ಮೊಬೈಲ್ ನಂಬರು, ಒನ್ ಟೈಮ್ ಪಾಸ್ವರ್ಡ್ ಎಲ್ಲ ಬರುತ್ತೆ. ಕಾಣಿಸ್ತಾ ಇದೆಯಾ ಅಲ್ಲಿ? 3ನೇದು ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ಒನ್ ಟೈಮ್ ಪಾಸ್ವರ್ಡ್ ಅವೆಲ್ಲ ಎಂಟ್ರ್, ಅಂದರೆ ನೀವು ಕೂತಿದ್ದೀರಾ ಎಂಟ್ರ್ ಮಾಡುವಾಗ ನಿಮ್ಮ ಗಮನಕ್ಕೆ ಬಂದಿದೆ ಅನ್ನೋದನ್ನು ಅವರು ಚೆಕ್ ಮಾಡೋದಕ್ಕೋಸ್ಕರ. ಇಲ್ಲ ಸರ್ ಎಲ್ಲ ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ಆಮೇಲೆ ಫಿಲಪ್ ಮಾಡ್ಕೊಳ್ಳೋದು ನಿಮ್ಮ ಮಿಸ್ಟೇಕ್. ನೀವು ಅಲ್ಲಿ ಕೂತಿರ್ಬೇಕು. ಇಲ್ಲ ಸರ್ ನಾನು ಲಾಗಿನ್ ಮಾಡಿಸ್ದೆ, ಒನ್ ಟೈಮ್ ಪಾಸ್ವರ್ಡು ಕೊಟ್ಟೆ, ನಾನೇ ಫೋಟೋ ಎಲ್ಲ ಇದು ಮಾಡಿಸ್ದೆ, ಆದಮೇಲೆ ಅವ್ನಿಗೆ ಬಿಟ್ಬಿಟ್ಟೆ ಅಂದರೆ ಯು ಶುಡ್ ಬಿ ಕೇರ್ಫುಲ್. ಇಷ್ಟು ತಾವು ನೋಡ್ಕೊಳ್ಳಿ. ಇದಾದ ಮೇಲೆ ಒನ್ ಟೈಮ್ ಲಾಗಿನ್ ಆಗೋದಷ್ಟೇ. ಈ ಸಿಂಪಲ್ ಪ್ರೊಸೀಜರ್ ಲಾಗಿನ್ ಆಗೋದು ನಿಮಗೆ ಗೊತ್ತಾಗುತ್ತಪ್ಪ. ಇದೇನಂತ ಯೋಚನೆ ಮಾಡೋಂಥ ವಿಚಾರ. ಲಾಗಿನ್ ಆದಮೇಲೆ ಇದು ಅವರು ಪ್ರಾಧಿಕಾರದಿಂದ ಕಳಿಸಿರೋದು. ಇನ್ಫ್ಯಾಕ್ಟ್ ನನಗೂ ಕಾಣಿಸ್ತಾ ಇಲ್ಲ, ಅಷ್ಟು ಸಣ್ಣ ಫಾಂಟ್ ಇದೆ. ತಾವು ಏನು ಯೋಚನೆ ಮಾಡಬೇಡಿ, ಆದರೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಗ್ಬೋದಾ? ಈ ನನ್ನ ಮಾತು ಕೇಳಿಸ್ಕೊಂಡ್ರೆ ಸಾಕು. ನೋಡಿ, ಅಲ್ಲಿ ಕೆಳಗಡೆ ಬಾಟಮಲ್ಲಿ ಬರೆದಿದ್ದೀವಿ, ಲಾಗಿನ್ ಆದಮೇಲೆ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ, ಅಂದರೆ ಈ CET ಆಪ್ಷನ್ ಎಂಟ್ರಿಗೆ ಹಳೆ ಫೀಸ್ ಏನೇನೇ ಕಟ್ಟಿದ್ರು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ತಾವು ಭಾಗವಹಿಸೋದಕ್ಕೆ ಒಂದು ಪ್ರಾಧಿಕಾರಕ್ಕೆ ಒಂದು ಫೀಸನ್ನು ಕಟ್ಟಬೇಕು. ಎಲ್ಲರೂ ಕಟ್ಟಬೇಕು, ಎಲ್ಲ ಕೆಟಗರಿಯವರು ಕಟ್ಟಬೇಕು. ಅದು 750 ರೂಪಾಯಿ. ಕಾಣಿಸ್ತಾ ಇದೆಯಾ ಕೆಳಗಡೆ? ಸೆಲೆಕ್ಟ್ ಪೇ ಆನ್ಲೈನ್ ಲಿಂಕ್ ಫಾರ್ ಪೇಮೆಂಟ್. ಅಲ್ಲಿ ಒಂದು ಆಪ್ಷನ್ ಇದೆ, ರೆಡ್ ಕಲರ್ದು ಆಪ್ಷನ್ ಕಾಣಿಸ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿ ಹೋದಾಗ ಗೊತ್ತಾಗ್ಬಿಡುತ್ತೆ. ಒಂದು ಪೇಮೆಂಟ್ ಮಾಡಬೇಕು. ಫಸ್ಟ್ ಟೈಮು ನೀವು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಇವತ್ತು ಲಾಗಿನ್ ಆಗ್ತೀರಾ, ಫೋಟೋ ಮತ್ತು ಒನ್ ಟೈಮ್ ಪಾಸ್ವರ್ಡು ರಿಜಿಸ್ಟರ್ಡ್ ಮೊಬೈಲ್ ಬಂದಿದೆ, ಲಾಗಿನ್ ಆದಮೇಲೆ ಪೇಮೆಂಟ್ ಮಾಡಬೇಕು. 750 ರೂಪಾಯಿ ಸ್ಟ್ಯಾಂಡರ್ಡ್, ಎಲ್ರಿಗೂ 750. ಇದು ಪ್ರಾಧಿಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಈಗಲಲ್ಲ, ಅವ್ರು ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ ಅವಾಗ, ಬಿಟ್ಟ ಮೇಲೆ ಲಾಗಿನ್ ಆದಮೇಲೆ 750 ಕಟ್ಟೋದಕ್ಕೆ ಅದೇ ಆಪ್ಷನ್ನು. ಮಾಮೂಲಿ ನಿಮ್ಮ QR ಕೋಡು ಅಥವಾ ಬ್ಯಾಂಕ್ ಚಲನ್ನು ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಲ್ಲ ಕಟ್ಟಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ QR ಕೋಡು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಆಪ್ಷನ್ ಕೊಡ್ತಾನೆ. ಕೊಟ್ಟ ಮೇಲೆ ಸಕ್ಸಸ್ ಅಂತ ಬರುತ್ತೆ. ನೀವು ಪೇ ಆಗಿರೋದು ಈ ವರ್ಷ ಪೂರ್ತಿ, ನೀವು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಎಕ್ಸ್ಟೆಂಡೆಡ್ ರೌಂಡ್, ಕ್ಯಾಶುವಲ್ ರೌಂಡು, ಸ್ಟ್ರೇ ರೌಂಡ್ ಯಾವ್ದು ಬಂದರೂ ಎಲ್ಲದಕ್ಕೂ ಸೇರಿಸಿ ಅದು ಒನ್ ಟೈಮ್ ಪೇಮೆಂಟು. ಆಗ್ಬೋದಾ? ಇಷ್ಟು. ಇದು ಪೇಮೆಂಟ್ ಆದಮೇಲೆ ಎಲ್ಲ ಡೀಟೇಲ್ಸು, ಪೇಮೆಂಟ್ ಡೀಟೇಲ್ಸು ಅವೆಲ್ಲ ಬರುತ್ತೆ. ಈಗ ಇಲ್ಲೊಂದು ಅಂದರೆ ನಾನು ಪ್ರಾಧಿಕಾರದಿಂದ ಕೆಲವು ಗೈಡ್ಲೈನ್ಸು, ಅಂದರೆ ನಾನು ಏನು ಮಿಸ್ಟೇಕ್ ಮಾಡಲ್ಲ, ತಪ್ಪು ಮಾಡಲ್ಲ, ಅಥವಾ ಕೆಲವರು ಏನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಅವರು ಹೇಳಿದರು. ಫೋಟೋ ವೆರಿಫಿಕೇಷನ್ನ ಇನ್ಯಾರ್ದೋ ಫೋಟೋ ಇಡಿಸ್ಬಿಡೋದು, ಅವ್ನು ಬಂದೇ ಇಲ್ಲ ಪರ್ಸನ್ನು, ಇದೆಲ್ಲವೂ ಕೂಡ ನಾನು ಪ್ರಾಧಿಕಾರದ ಗೈಡ್ಲೈನ್ಸ್ಗೆ, ಅಂದರೆ ಫೋಟೋನ ಹಿಡಿದ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಬಿಡೋದು, ಸೊ ವೆರಿಫಿಕೇಷನ್ ಮಾಡೋದು, ಹೀಗೆ ಈ ಥರದ್ದೆಲ್ಲ ಮಾಡಿ ಅವರು ಕಂಪ್ಲೀಟ್ ಡಿಬಾರ್ ಆಗಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಅವ್ರು ಭಾಗವಹಿಸಂಗಿಲ್ಲ, ಹಾಗೆಲ್ಲ ಮಾಡಿದ್ದಾರೆ. ಸೊ ಏನಿಲ್ಲ, ನೀವು ಆ ಥರ ಏನು ಯೋಚನೆ ಮಾಡಬೇಡಿ. ಪ್ಲೈನ್ ನಾರ್ಮಲ್ ಆಗಿ ಏನು ಪ್ರೊಸೀಜರ್ ನಡೀತಾ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಯಾವ ತೊಂದರೆನೂ ಇಲ್ಲ. ಅದೆಲ್ಲವೂ ಕೂಡ ನಾನು ಅಗ್ರಿ ಆಗಿದ್ದೀನಿ ಅಂತ ಹೇಳೋದು, ಆಮೇಲೆ ಮುಂದುವರಿಸೋದು. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ. ಈಗ ಆಪ್ಷನ್ ಎಂಟ್ರಿ, ಇಷ್ಟು ಫೀಸ್ ಪೇ, ಲಾಗಿನ್ ಆಗಿ ಫೀಸ್ ಪೇ ಮಾಡಿದರೆ 750 ಮುಗೀತಷ್ಟೇ. ಈಗ ಆಪ್ಷನ್ ಎಂಟ್ರಿಯಲ್ಲಿ ನನಗೆ ಮೊದಲನೇ ಆಪ್ಷನು ನನಗೆ ಇಂಜಿನಿಯರಿಂಗೇ ಅಂತ ಇತ್ತು ಅಂತ ಅಂದ್ಕೊಳ್ಳೋಣ. ಅಲ್ಲಿ ಕೊಡ್ತಾನೆ, ನೀವು ಎರಡನೇ ಕಾಲಮ್ ನೋಡಿ ಗೊತ್ತಾಗ್ತದೆ. ಫಸ್ಟು ಯಾವ ಕಾಲೇಜ್ ಬೇಕೋ, ಫಸ್ಟು ಕಾಲೇಜ್ ವೈಸ್. ಯಾಕೆ ಅಂತಂದರೆ ಇಂಜಿನಿಯರಿಂಗು ಸ್ವಲ್ಪ ಮೆಡಿಕಲ್ ಥರ ಸಿಂಪಲ್ ಆಗಿಲ್ಲ. ಮೆಡಿಕಲ್ ಅಂದರೆ ಬರೀ ಕಾಲೇಜ್ ಅಷ್ಟೇ, ಅಲ್ಲಿ ಬೇರೆ MBBS ಅಲ್ಲಿ ಏನೋ ಸೈಡ್ ಬೇರೆ ಏನಿಲ್ಲ. ನಮ್ಮಲ್ಲಿ ಒಂದು ಇಂಜಿನಿಯರಿಂಗ್ ಅಂದರೆ ಒಂದು 25 ಕೋರ್ಸ್ ಇರ್ಬೋದು. ನಮ್ಮ ಇಂಜಿನಿಯರಿಂಗಲ್ಲಿ ಒಂದು 50ರಿಂದ 60 ಕೋರ್ಸ್ಗಳಿದೆ. ಹಾಗಾಗಿ ನೀವು ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. 108 ಡೌಟ್ ಬರ್ತದೆ. ಹಾಗಾಗಿ ಮೊದಲನೇದು ಕಾಲೇಜನ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಹಾಗೆ ನ್ಯಾವಿಗೇಟ್ ಆಗಿಬಿಡುತ್ತೆ. ಕೇಳಿಸ್ಕೊಂಡಿರಿ, ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ತದೆ. ಏನು ಯೋಚನೆ ಮಾಡಬೇಡಿ, ತುಂಬ ಸಿಂಪಲ್ ಆಗಿದೆ.
ಕಾಲೇಜಿಗೆ ಹೋದ್ಮೇಲೆ ಕಾಲೇಜಲ್ಲಿ ಅಲ್ಲಿರ್ತಕ್ಕಂಥ ಕೋರ್ಸ್ಗಳು ಲಿಸ್ಟ್ ಆಗ್ತಾ ಹೋಗ್ತದೆ. ಆಯಿತಾ? ಕಾಲೇಜುಗಳು ನೋಡಿ, ಈ ಕಡೆ ಕಾಲೇಜುಗಳು ಯಾವ್ಯಾವ ಕಾಲೇಜ್ ಇದೆ ಎಲ್ಲ ಲಿಸ್ಟ್ ಬರ್ತದೆ ಲಾಸ್ಟ್ ಕಾಲಮಲ್ಲಿ. ನೀವು ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಂಜಿನಿಯರಿಂಗಲ್ಲಿ ಏನು ಸೆಲೆಕ್ಟ್ ಮಾಡಿದ್ರಿ? ಕಾಲೇಜ್. ಇದೇನು ನೋಡ್ತಾ ಇದ್ದೀನಿ ಗೊತ್ತಾಗ್ತಲ್ಲ, ಏನು ಯೋಚನೆ ಮಾಡಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಇದನ್ನೇ ಗಮನದಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 3-4 ತಿಂಗಳು ಇಟ್ಕೊಳ್ಳಿ, ಆಮೇಲೆ ಮರ್ತುಬಿಡಿ. ಅಲ್ಲಿ ಮುಗಿದೋಗಿರುತ್ತಲ್ಲ ಅಡ್ಮಿಷನ್ನು, ಆಮೇಲೆ ಮರ್ತುಬಿಡ್ಬೋದು. ಸೊ ಇಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ ಕಾಲೇಜಲ್ಲಿ ಯಾವ ಕೋರ್ಸ್ಗಳಿದೆ ಅವೆಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಕಾಣಿಸ್ತಾ ಇದೆಯಾ? ಈಗ ಅದ್ರ ಪ್ರಕಾರ ನೀವು ಪ್ರಯಾರಿಟಿ ಮಾಡ್ಕೊಳ್ಳೋದು. ಪ್ರಯಾರಿಟಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಾ? ಮೊದಲನೇದು ಯಾವುದೋ ಒಂದು ಕಾಲೇಜು. ಆ ಕಾಲೇಜ್ ಇಲ್ಲಿ 1 ಅಂತ ಕಾಣಿಸ್ತಾ ಇದೆ, ಅಟ್ಲೀಸ್ಟ್ ನಂಬರ್ 1 ಅಂತ ಕಾಣಿಸ್ತಾ ಇದೆಯಾ? 1 ಯಾವುದೋ ಒಂದು ಕಾಲೇಜ್ ಹಾಕಿದ್ದಾರೆ. ಆ ಕಾಲೇಜಲ್ಲಿ ಯಾವ ಕೋರ್ಸು? ಏರೋಸ್ಪೇಸ್ ಇಂಜಿನಿಯರಿಂಗ್ ಎಲ್ಲಿ? ಅದರ ಮೇಲ್ಗಡೆ ಇರೋ ಕಾಲೇಜ್ ಹೆಸರು ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ. ನಾನು ಓದ್ತಾ ಇದ್ದೀನಿ ಇಲ್ಲಿ. ಮೊದಲನೇದು ಮೇಲ್ಗಡೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ. ಅಲ್ಲಿ ಯಾವ ಕೋರ್ಸು ನಿಮಗೆ ಫಸ್ಟ್ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಾ? ಏರೋಸ್ಪೇಸ್ ಇಂಜಿನಿಯರಿಂಗು ಮೊದಲನೇ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಾ. ಆಗ್ಬೋದಾ? ಅದ್ರ ಪಕ್ಕ ಏನು ತೋರಿಸ್ತಾ ಇದೆ ಅಂದರೆ ಫೀಸ್ ಸ್ಟ್ರಕ್ಚರು. ಅಲ್ಲಿ ಆ ಕಾಲೇಜಿಗೆ ಸೇರಿದ್ರೆ, ಆ ಬ್ರಾಂಚಿಗೆ ಸೇರಿದ್ರೆ ಫೀಸ್ ಸ್ಟ್ರಕ್ಚರ್ ಎಷ್ಟು? 1,12,000. ಪ್ರಯಾರಿಟಿ ಎಷ್ಟಿದೆ ಇದು? ಮೊದಲನೇದು. ಹಾಗೆ ಎರಡನೇ ಪ್ರಯಾರಿಟಿ ಅಂದರೆ ನೀವು ಕೋರ್ಸ್, ಇಂಜಿನಿಯರಿಂಗು ಕೋರ್ಸು, ಕಾಲೇಜು ಕೋರ್ಸು ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಪ್ರಯಾರಿಟಿಗಳು ಲಿಸ್ಟ್ ಆಗ್ತದೆ. ಲಿಸ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಳಗಡೆ ಬಾಟಮಲ್ಲಿ ಕಾಣಿಸ್ತಾ ಇದೆಯಾ ಸೇವ್ ಅಂತ ಹೇಳಿದ್ರೆ ಸೇವ್ ಆಗಿರುತ್ತೆ. ಸರ್ ಸೇವ್ ಮಾಡ್ಬಿಟ್ಟೆ ಆಗೋಯ್ತು, ಎಡಿಟ್ ಮಾಡ್ಬೋದು ಮತ್ತೆ. ಏನು ಯೋಚನೆ ಮಾಡ್ಬಿಡಿ. ಎಷ್ಟು ಸರ್ ಎಡಿಟ್ ನೀವು ಒಂದು 5-6 ಸಲ ಇದು ನೀವು ಚೇಂಜ್ ಮಾಡ್ತಾ ನಿಮ್ಗೆ ಇನ್ನೊಂದು ಡಿಸ್ಕಸ್ ಮಾಡಿದ್ರಿ, ನಿಮ್ಮ ಫ್ರೆಂಡ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿ, ಅವ್ರ ಮಗ ಬಂದು ಹೇಳ್ದ, ಅಂಕಲ್ ಇದು ಸರಿ ಇದೆ ಸರ್, ಹಿಂಗೆ ಎಲ್ಲ ಹೇಳ್ದ. ಮಾಡಿದ್ಮೇಲೆ ನಿಮ್ಗೆ ಅನ್ನಿಸ್ಬೇಕು. ಅವ್ನು ಹೇಳ್ದ ಅಂತ ಮಾಡಬೇಡಿ, ನಿಮಗೆ ಅನ್ನಿಸ್ಬೇಕು. ಈ ಪ್ರಯಾರಿಟಿ ನೋಡಿ ಕಾಣಿಸ್ತಾ ಇದೆಯಾ? 1, 2, 3, 4 ಅಂತ ಹಾಕಿದ್ದಾರೆ. ಎರಡನೇದು ನೋಡಿ, ಅದು MS ರಾಮಯ್ಯದಲ್ಲಿ, ಅಲ್ಲೂ ಕೂಡ ಅವನು ಏರೋಸ್ಪೇಸ್ ತೊಗೊಂಡಿದ್ದಾನೆ, ಅಲ್ಲೂ ಅದೇ ಫೀಸ್ ಇದೆ. ಮೂರನೇದು ನಿಮಗೆ SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರಲ್ಲಿದೆ, ಅಲ್ಲೂ ಕೂಡ ಏರೋಸ್ಪೇಸು. ಇವನು ಯಾರೋ ಏರೋಸ್ಪೇಸ್ ಭಾಳ ಇಂಟ್ರೆಸ್ಟೆಡ್ ಇದೆ ಅನ್ನಿಸ್ತಾ ಇದೆ, ಅವನು ಆಪ್ಷನ್ನ ಕೊಟ್ಟಿದ್ದಾರೆ. ಇದು ಅವ್ರು ಕೊಟ್ಟಿರೋದು, ಪ್ರಾಧಿಕಾರದ್ದು, ಅದು ಹಾಕಿದ್ದೀನಿ. ನೀವು ಅವ್ರಿಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಏರೋಸ್ಪೇಸ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಏರೋಸ್ಪೇಸ್ ನೀವು ಸುಮ್ಮನೆ ಹಾಕಬೇಡಿ. ಅವ್ರು ಕೊಟ್ಟಿರೋ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದೀವಿ ಅಷ್ಟೇ. ಆಗ್ಬೋದಾ? ನಿಮ್ಗೆ ಯಾವುದು ಎಲ್ಲ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು ಅಂತೇನಿಲ್ಲ. ನಾನು ಕಂಪ್ಯೂಟರ್ ಸೈನ್ಸ್ ಅವನು ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ನಿಮಗೆ ಯಾವುದು ಆಸಕ್ತಿ ಇದೆ, ನಿಮಗೆ ಎಲೆಕ್ಟ್ರಾನಿಕ್ಸ್ ಆಸಕ್ತಿ ಇದ್ದರೆ ಎಲೆಕ್ಟ್ರಾನಿಕ್ಸು ಮೊದಲನೇ ಕಾಲೇಜು, RVಯಲ್ಲಿ ಎಲೆಕ್ಟ್ರಾನಿಕ್ಸು, JCಯಲ್ಲಿ ಎಲೆಕ್ಟ್ರಾನಿಕ್ಸು, NIಯಲ್ಲಿ ಎಲೆಕ್ಟ್ರಾನಿಕ್ಸು, MS ರಾಮದಲ್ಲಿ ಎಲೆಕ್ಟ್ರಾನಿಕ್ಸು, ಅಥವಾ ಎಲೆಕ್ಟ್ರಾನಿಕ್ಸ್ 1-2 ಇರಲಿ, ಆಮೇಲೆ ಮಧ್ಯದಲ್ಲಿ ಕಂಪ್ಯೂಟರ್ ಸೈನ್ಸು. ಈ 2 ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂದರೆ ಕಂಪ್ಯೂಟರ್. ಅದನ್ನು ಪ್ರಯಾರಿಟಿ 1 to 100, 1000 ಏನು ಬೇಕು ಮಾಡ್ಕೊಳ್ಳಿ. ಆಗ್ಬೋದಾ? ಇಷ್ಟ ಆದಮೇಲೆ ಮುಂದೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀವಿ ನೋಡಿ. ಬಾಟಮಲ್ಲಿ ಸೇವ್ ಅಂತ ಇದೆ. ಸೇವ್ ಅಂತ ಆದಮೇಲೆ ಇಷ್ಟು ಆಯಿತು. ನಿಮಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಈಗ ಇಲ್ಲಿ ಮಾಡಿಫೈ ಅಂತ ಒಂದು, ಎಲ್ಲ ಸೇವ್ ಮಾಡಿದ್ಮೇಲೆ ಮಾಡಿಫೈ ಅಪ್ಡೇಟ್ ಆಪ್ಷನ್ ಅಂತ ಇದೆ. ಇದು ಬರುತ್ತೆ ಒಂದ್ಸಲ ಮಾಡಿದ್ಮೇಲೆ ಅಪ್ಡೇಟ್ ಆಪ್ಷನ್ ಅಂತ. ಎನಿ ಟೈಮ್ ಎಲ್ಲಿವರೆಗೆ? ಆ ಲಾಸ್ಟ್ ಡೇ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ, ಮಾರ್ಕ್ ಆಗ್ಬೋದು ಅಥವಾ ಫೈನಲ್ ಆಗ್ಬೋದು, ಅಲಾಟ್ ಮಾಡೋವರೆಗೂ ಈ ಅಪ್ಡೇಟ್ ಆಪ್ಷನ್ ಕಾಣಿಸ್ತಾನೆ ಇರುತ್ತೆ. ಈ ಅಪ್ಡೇಟ್ ಆಪ್ಷನ್ಗೆ ಹೋದಾಗ ತಾವು ಗಮನಿಸ್ತಾ ಇರ್ಬೋದು, ಅಲ್ಲಿ 1, 2, 3, 4, 5, 6 ಎಂಟ್ರಿ ಮಾಡಿದ್ದಾರೆ. ಅಲ್ಲಿ ಯಾವ ಕೋರ್ಸು, ಯಾವ ಕಾಲೇಜು ನೋಡಿ. ಮೊದಲು 2ನೇ ಕಾಲಮು ಆಪ್ಷನ್ ನಂಬರು, 3ನೇ ಕಾಲಮು ಕಾಲೇಜ್ ನೇಮು, 4ನೇ ಕಾಲಮು ಕೋರ್ಸು ಮತ್ತು ಫೀಸ್. ಕರೆಕ್ಟಾಗಿ ಕಾಣಿಸ್ತಾ ಇರೋ ಪರವಾಗಿಲ್ಲ, ನಾನು ಕೇಳಿಸ್ಕೊಳ್ಳಿ. ಮೊದಲನೇ ಕಾಲಮ್ ಬಿಟ್ಬಿಡಿ, ಅದೇನೋ ಮಾಹಿತಿ ಇದೆ. ಎರಡನೇದು ತಮಗೆ ಆಪ್ಷನ್ ನಂಬರ್ 1, 2 ಪ್ರಯಾರಿಟಿ 1, 2, 3, 4, 5 ಇದರ ಪ್ರಕಾರ ಎಂಟರ್ ಮಾಡಿದ್ದೀರಾ. ನೆಕ್ಸ್ಟ್ ಇದ್ದಿದ್ದು ಯಾವ ಕಾಲೇಜಲ್ಲಿ, ಮೊದಲನೇ ಪ್ರಯಾರಿಟಿ ಯಾವ ಕಾಲೇಜು ಮತ್ತು ಯಾವ ಕೋರ್ಸು ಮತ್ತು ಅಲ್ಲಿ ಏನಿದೆ ಫೀಸ್. 1, 2, 3, 4, 5, 6 ಆಗಿದೆಯಾ? ಆಯಿತು. ಈಗ ಆದಮೇಲೆ ಮುಂದೆ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಅನ್ನಿಸ್ತು, ಈ 3ನೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ, ಬೆಂಗಳೂರು ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿ, ಇದು ನಿಮ್ಗೆ ಗೊತ್ತಾಗ್ತಾ ಇದೆ, ಇದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ನೋಡಿ. ಅಲ್ಲಿ 3ನೇ ಆಪ್ಷನ್ ಇದ್ದಿದ್ದು ಮೆಡಿಕಲ್. ಆಗ್ಬೋದಾ? ಮೊದಲನೇದು ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸು, 2ನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, 3ನೇದು MBBS, 4ನೇದು MBBS ಇದೆ, 5ನೇದು BDS ಇದೆ, 6ನೇದು ವೆಟರ್ನರಿ ಸೈನ್ಸ್. ಅರ್ಥ ಆಯ್ತಲ್ಲ? ಸ್ಪಷ್ಟ ಆಯ್ತಲ್ಲ? ಈಗ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ ಹೀಗಿರುತ್ತೆ. ಈ ಸಲ ಯಾವುದಿಲ್ಲ, ಈಗ ಪ್ರೀ ರೌಂಡ್ಗೆ ನಮಗೆ ಮೆಡಿಕಲ್ ಇಲ್ಲ, ಮಿಕ್ಕಿದೆಲ್ಲ ಇರ್ತದೆ. ನಿಮ್ಮ ಆಪ್ಷನ್ನು ಕಂಬೈಂಡ್ ಮಾಡಿಕೊಂಡು ಆ ಥರ ಮಾಡಬೇಕು. ನೀವು ಸರ್ ನಾನು ಎಲಿಜಿಬಲ್ ಇಲ್ಲ ಹಾಕ್ಬಿಡ್ತೀನಿ, ಬರೋದಿಲ್ಲ ಅಷ್ಟೇ, ಆ ರ್ಯಾಂಕ್ ಇರೋಲ್ಲ ನಿಮಗೆ. ನೀವು ಆರ್ಕಿಟೆಕ್ಚರ್ ಎಕ್ಸಾಮ್ ತೊಗೊಂಡಿಲ್ಲಪ್ಪ, ನಾಟಾ ತೊಗೊಂಡಿಲ್ಲ, ಪಾರ್ಟ್ 2 ಎಕ್ಸಾಮ್ JEE ತೊಗೊಂಡಿಲ್ಲ, ನಿಮ್ಗೆ ರ್ಯಾಂಕೇ ಬಂದಿರಲ್ಲ ಆಟೋಮೆಟಿಕಲಿ. ಬಿಡಿ, ನಾಟಾ ತೊಗೊಂಡಿರ್ಬೇಕಿಲ್ಲಿ, ತೊಗೊಂಡಿಲ್ಲ, ನೀವು ರ್ಯಾಂಕೇ ಬಂದಿರಲ್ಲ. ನೀವು ವೆಟರ್ನರಿ ಸೈನ್ಸ್ ನಾನು ತೊಗೊಂಡಿಲ್ಲ ಸರ್, ಸುಮ್ಮನೆ ಹಾಕಿ, ಬರೋಲ್ಲ ಅಷ್ಟೇ. ನೀವು ರ್ಯಾಂಕೇ ಬಂದಿರಲ್ಲ, ಅದರಿಂದ ಬರೋದಿಲ್ಲ. ಆಗ್ಬೋದಾ? ಇದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ ಹೀಗಿರುತ್ತೆ.
ಇಲ್ಲೇ ನಿಮಗೆ ತೀರಾ ತುಂಬ ಕ್ಲಿಯರ್ ಆಗಿದೆ. ಇಂಜಿನಿಯರಿಂಗು ಇದೆ, ಮೆಡಿಕಲ್ಲು ಇದೆ, BDS ಇದೆ, ವೆಟರ್ನರಿ ಸೈನ್ಸು ಎಲ್ಲ ಇದೆ. ಇಲ್ಲಿ 3ನೇ ಆಪ್ಷನ್ ಇದೆಯಲ್ಲ, ಒಂದು ದಿವಸ ಆಯಿತು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಸೇವ್ ಮಾಡಿದ್ರು, ಒಂದು ದಿವಸ ಆಯಿತು. ಅಲ್ಲಿ ನೆಕ್ಸ್ಟ್ ಡೇ ಬಂದರು, ಸರ್ ಯಾಕೆ ಮೆಡಿಕಲ್ ಸಿಗ್ತಾ ಇತ್ತು ನಿಮಗೆ, ಸುಮ್ಮನೆ ಇಂಜಿನಿಯರಿಂಗ್ ಎಲ್ಲ ಹೇಳಿದ್ರಿ, ಹಿಂಗೆಲ್ಲ ಆಯಿತು ಅಂತ ಇನ್ಯಾರೋ ಹೇಳಿದ್ರು. ಆಮೇಲೆ ನಿಮ್ಗೆ ಅನ್ನಿಸ್ತು, ನಿಮಗೆ ಅನ್ನಿಸ್ಬೇಕು, ಅವ್ನು ಹೇಳ್ದ ಅಂತ ನಿಮ್ಗೆ ಅನ್ನಿಸ್ಬೇಕು, ಅಥವಾ ಇಂಜಿನಿಯರಿಂಗಲ್ಲಿ ಯಾವುದೋ 5ನೇದೇ ಬೆಟರ್ ಅನ್ನಿಸ್ತು. ಈ ಲಾಸ್ಟ್ ಫ್ಯೂ ಇನ್ಫಾರ್ಮೇಷನ್ ನೆಕ್ಸ್ಟ್ 10-15 ಮಿನಿಟ್ ತುಂಬ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ. 5ನೇ ಆಪ್ಷನು ಬೆಟರ್ ಅನ್ನಿಸ್ತು, ಈಗೇನು ಮಾಡ್ತೀರಾ ನೀವು? ಆಪ್ಷನ್ ಎಂಟ್ರಿ ಚೇಂಜ್ ಮಾಡು. ಈಗ ಮಾಡೋದು ಇಷ್ಟನೇ, ಅಲ್ಲಿ 3 ಅಂತ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು 1 ಅಂತ ಹಾಕಿ, ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಇಲ್ಲಿ 3 ಅಂತ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿ ನೀವು 1 ಅಂತ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಚೇಂಜ್ ಮಾಡ್ತಾ ಇದ್ದೇನೆ ಆಪ್ಷನ್ 1 ಅಂತ ಮಾಡಿದೆ. ನಿಮ್ಗೆ ಯಾವುದು 1 ಬೇಕು, ಯಾವ್ದು 2 ಬೇಕು, 3 ಬೇಕು, ಚೇಂಜ್ ಮಾಡಿ. ಚೇಂಜ್ ಮಾಡಿಬಿಟ್ಟು ಮತ್ತೆ ಸೇವ್ ಅಂತ ಹೇಳಿ. ಅವಾಗ 3 ಇತ್ತಲ್ಲ, ಅದೇನಾಗೋಯ್ತು ಈಗ, ಆ ಕಡೆ ಕಾಲಮ್ ನೋಡಿ, ಆ 3 ಇದ್ದಿದ್ದು ಏನಾಗೋಯ್ತು ಈಗ 1 ಆಗೋಯ್ತು. ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದಟ್. ಇಲ್ಲಿವರೆಗೆಲ್ಲ ಅರ್ಥ ಆಯ್ತಲ್ಲ? ಲಾಗಿನ್ ಆದ್ರಿ, ಫೋಟೋ ವೆರಿಫೈ ಆಯಿತು, 1 ಟೈಮ್ ಪಾಸ್ವರ್ಡ್ ಆಯಿತು, ಆಮೇಲೆ 750 ರೂಪಾಯಿ ಫೀಸ್ ಕಟ್ಟಿದ್ರಿ. ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟೆ ನಾನು. ಎಲ್ಲ ಆದಮೇಲೆ ಕೋರ್ಸ್ ವೈಸ್ ಇಂಜಿನಿಯರಿಂಗ್ ತೊಗೊಂಡ್ರೆ ಕಾಲೇಜ್ ಆದಮೇಲೆ ಅಲ್ಲಿರೋ ಕೋರ್ಸು, ಅಲ್ಲಿರೋ ಎಲ್ಲ ಕೋರ್ಸ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾದ ಕೋರ್ಸ್ ಆ ಕಾಲೇಜಲ್ಲಿ, ಅಲ್ಲಿರೋ ಕೋರ್ಸ್ನೆಲ್ಲ ಫಸ್ಟೇ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಹೋಗಿ, ಹಾಗೇನಿಲ್ಲ. ಈ ಕಾಲೇಜಲ್ಲಿ ಈ ಕೋರ್ಸು, ಆಮೇಲೆ 2ನೇ ಕಾಲೇಜಲ್ಲಿ ಈ ಕೋರ್ಸು, ಆಮೇಲೆ ಮೊದಲನೇ ಕಾಲೇಜ್ದು ಮತ್ತೆ ಇನ್ನೊಂದು ಕೋರ್ಸು, ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ಆಗ್ಬೋದಾ? ಇಷ್ಟು ಮಾಡಾಯಿತು. ಮಾಡಿ ಆದಮೇಲೆ 1 ದಿವಸ ಆಯಿತು, ನೀವು ಅಪ್ಡೇಟ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಮಾಡ್ಕೊಳ್ಳಿ. ಆಗ್ಬೋದಾ? ಗೊತ್ತಾಗ್ತಿದೆಯಪ್ಪ? ಸೊ ಇಷ್ಟು ಆದಮೇಲೆ ನೀವು ಎಷ್ಟು ಸಲ ಬೇಕಾದರೂ ಸೇವ್ ಆ್ಯಂಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ? ಲಾಸ್ಟ್ ಡೇವರೆಗೂ ಮಾಡ್ಬೋದು. ಲಾಸ್ಟ್ ಡೇ ಏನು ಉಳ್ಕೊಂಡಿರುತ್ತೆ, ಲಾಸ್ಟ್ ಟೈಮ್ ಏನು ಸೇವ್ ಮಾಡಿರ್ತೀರ, ಅದ್ರ ಬೇಸಿಸ್ ಮೇಲೆ ಸಾಫ್ಟ್ವೇರ್ ರನ್ ಆಗುತ್ತೆ, ಅಲರ್ಟ್ ಮಾಡಿ. ಇಲ್ಲ ಸರ್, ನಾನು ಫಸ್ಟ್ ಸರಿಯಾಗಿ ಕೊಟ್ಟಿದ್ದೆ, ಅವ್ನು ಹೇಳ್ದ, ಈಗ ಚೇಂಜ್ ಮಾಡಿಬಿಟ್ಟೆ, ಈಗ ಅಲರ್ಟ್ ಅದೆಲ್ಲ ಅದು ನೀವು ಕೇಳ್ಕೊಬೇಕಷ್ಟೇ, ನೀವು ಇನ್ಯಾರಿಗೂ ಹೇಳ್ಕೊಬೋದಷ್ಟೇ. ಬಟ್ ಲಾಸ್ಟ್ ಡೇ ಏನು ಉಳಿಸಿರ್ತೀರ ಅದೇ ಆ ಪ್ರಾಧಿಕಾರದ ವೆಬ್ಸೈಟಲ್ಲಿ ಉಳ್ಕೊಳುತ್ತೆ, ಅದ್ರ ಪ್ರಕಾರ ರನ್ ಆಗುತ್ತೆ, ಅದು ಅಲಾಟ್ಮೆಂಟ್ ಆಗುತ್ತೆ. ಕ್ಲಿಯರ್ ಅಲ್ಪ? ಇಲ್ಲಿವರೆಗೆ ಎಡಿಟ್ ಆಪ್ಷನ್ಸ್ ಎಲ್ಲ ಗೊತ್ತಾಯ್ತಲ್ಲ? ಈಗ ಅಕಸ್ಮಾತ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನನಗೆ 6ನೇ ಆಪ್ಷನ್ ಇತ್ತು ನೋಡಿ, ಇದು ಯಾವುದೋ ವೆಟರ್ನರಿ ಸೈನ್ಸ್ ಕೊಟ್ಟಿದ್ದು ನಾವು. ಈಗ ನನಗೆ ಡಿಸೈಡ್ ಆಯಿತು ವೆಟರ್ನರಿ ಸೈನ್ಸ್ ನನಗೆ ಬೇಡ ಅಂತೇಳಿ, ವೆಟರ್ನರಿ ಸೈನ್ಸ್ ಬೇಡ ಅಂತೇಳಿ ಏನು ಮಾಡಬೇಕೀಗ? ಇಲ್ಲಿ ಡಿಲೀಟ್ ಅಂದರೆ ಆ ಥರ ಇಲ್ಲ, ಡಿಲೀಟ್ ಅಂತ 0 ಅಂತ ಎಂಟರ್ ಮಾಡಿದರೆ ಡಿಲೀಟ್ ಆಗುತ್ತೆ. ಆಪ್ಷನ್ ಎಂಟ್ರಿಲಿ ಹೆಂಗೆ ಬದಲಾವಣೆ ಮಾಡಿದ್ವು ಅದೇ ಥರ ಇಲ್ಲಿ 0 ಅಂತ ಹಾಕಿದೆ, ಕಾಣಿಸ್ತಾ ಇದೆಯಾ? ಎಂಟರ್ 0 ಆಪ್ಷನ್ ನಂಬರ್ ಇಫ್ ಯು ವಾಂಟ್ ಟು ಡಿಲೀಟ್ ದಿ ಆಪ್ಷನ್. ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 0. ಅಥವಾ ಪ್ರಯಾರಿಟಿ ಚೇಂಜ್ ಮಾಡಬೇಕು ಅಂದರೆ ಯಾವ ಪ್ರಯಾರಿಟಿ ಬೇಕು, ನೀವು ಹೋಮ್ ವರ್ಕ್ ಮಾಡ್ಕೋಬೇಕು, ಕೈಯಲ್ಲಿ ಬರ್ಕೊಂಡಿರಬೇಕು, ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿ, ಜೊತೆಗೆ ಪಕ್ಕದಲ್ಲಿ ಪೇಪರ್ ವರ್ಕ್ ಮಾಡ್ಕೋಬೇಕು. ಆಮೇಲೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದು ಪ್ರಿಂಟ್ಔಟ್ ತೊಗೊಳಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದು PDF ಥರ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಮನೇಲೆ ಪ್ರಿಂಟರ್ ಇದ್ದಾರೆ, ಪ್ರಿಂಟ್ಔಟ್ ತೊಗೊಂಡು, ಯಾಕೆಂದರೆ ಆನ್ಲೈನ್ ನೋಡೋಕ್ಕೂ ಫಿಸಿಕಲಿ ನೋಡೋಕ್ಕೂ ವ್ಯತ್ಯಾಸ ಇದೆ. ನನ್ನ ಪರ್ಸನಲ್ ಅಡ್ವೈಸು ಫಿಸಿಕಲ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಆನ್ಲೈನ್ ಎಷ್ಟು ಮಾಡಿದರೂ ಕೂಡ ಫಿಸಿಕಲ್ ವೆರಿಫಿಕೇಷನ್ ಪ್ರಿಂಟ್ಔಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳೋದು ಆಲ್ವೇಸ್ ಗುಡ್ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಇಲ್ಲ ಸರ್ ನನಗೆಲ್ಲ ಚೆನ್ನಾಗಿ ಕಾಣುತ್ತೆ, ಇಟ್ಸ್ ಓಕೆ, ನಿಮ್ಮ ಇದು ಬಿಟ್ಟಿದ್ದು. ಇಷ್ಟ ಆಯ್ತಲ್ಲ? ಡಿಲೀಟ್ ಮಾಡೋದು ಗೊತ್ತಾಯಿತು, ಆಪ್ಷನ್ ಬದಲಾವಣೆ ಮಾಡೋದು ಗೊತ್ತಾಯಿತು. ಇದಿಷ್ಟು ಆದಮೇಲೆ ಈಗ ಇಷ್ಟೇ, ಇದು ಫಸ್ಟ್ ರೌಂಡ್ಗೆ ಹೋಗ್ತೀರಾ, ಅದು ಅಲಾಟ್ ಮಾಡುತ್ತೆ. ಇಲ್ಲಿ ಇಂಜಿನಿಯರಿಂಗ್ದು ಕೆಲವು ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಆ ಕೋಡ್ಗಳು ಶಾರ್ಟ್ ಫಾರ್ಮಲ್ಲಿ ಇರುತ್ತೆ, ತಮ್ಮ ಗಮನಕ್ಕೆ. ಯಾಕೆಂದರೆ ಆನ್ಲೈನಲ್ಲಿ ಕೋರ್ಸ್ ಡೀಟೇಲ್ ಕೆಲವು ಟೈಮು ಕಂಪ್ಲೀಟ್ ಬರೆಯೋಕ್ಕಾಗಲ್ಲ, ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೊಟ್ಬಿಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ AI ಅಂದರೆ ಏನು ಅಂತ 3ನೇ ಆಪ್ಷನ್ ಕಾಣಿಸ್ತಾ ಇದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅನ್ನೋ ಕೋರ್ಸನ್ನು ಅವರು ಶಾರ್ಟಾಗಿ AI, ಯಾವುದೋ SJCಯಲ್ಲಿ AI ಅಂತ ಹಾಕಿದರೆ ಹಂಗಿರುತ್ತೆ, AI ಅಂತ ಹಾಕಿರ್ತಾರೆ. ಸೊ ಕೆಲವು ಶಾರ್ಟ್ ನೋಟೇಷನ್ ಕೊಟ್ಟಿರ್ತಾರೆ, ಇದು ನಾವು ಗ್ಲಾಸರಿ ಅಂತ ಕರಿತೀವಿ. ಹಾಗೆ ಶಾರ್ಟ್ ನೋಟೇಷನ್ಗಳ ಬಗ್ಗೆ ಮಾಹಿತಿಯನ್ನು ಅಲ್ಲೇ ಕೊಟ್ಟಿದ್ದಾನೆ, ಪ್ರಾಧಿಕಾರದ ವೆಬ್ಸೈಟಲ್ಲೇ ಕೊಟ್ಟಿದ್ದಾನೆ. ಅದನ್ನು ಕೂಡ ಆ ಮೇಲ್ಗಡೆ ಒಂದು ಟ್ಯಾಬಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಕೋರ್ಸು ಅದರದ್ದು ಶಾರ್ಟ್ ನೋಟೇಷನ್ ಏನು ಅಂತ, ಇದ್ರ ಬಗ್ಗೆ ತಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಅವರು ಡೀಟೇಲ್ಡ್ ಎಕ್ಸ್ಪ್ಯಾಂಡೆಡ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ತುಂಬ ಅದು ನಮ್ಗೆ ಕಾಣಿಸ್ದೇ ಇರೋ ಥರ ಹೋಗ್ತಾ ಇದೆ, ಅಷ್ಟು ದೊಡ್ಡದಿದೆ ಟೈಟ್ಲು ಅಂತ ಅಂದಾಗ ಮಾತ್ರ ಆ ಒಂದು ಶಾರ್ಟ್ ನೋಟೇಷನ್ನ ಯೂಸ್ ಮಾಡಿರ್ತಾರೆ. ಅದರ್ವೈಸ್ ಇಟ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್. ಇದು ವರ್ಕ್ಶೀಟ್ ಅಂದರೆ ನಾನು ಹೇಳಿದ್ನಲ್ಲ, ಈಗ ಪ್ರಿಂಟ್ಔಟ್ ತೊಗೊಂಡು ನೀವು ಪ್ರಿಂಟ್ ಮಾಡಿ ವರ್ಕೌಟ್ ಮಾಡಿ ನೀವು ಏನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ಗಳನ್ನು ಅವರು ಕೊಟ್ಟಿರ್ತಾರೆ. ಅದಕ್ಕೆ ಪ್ರಿಂಟ್ಔಟ್ ತೊಗೊಂಡು ನೋಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಯಾಂಪಲ್ಗಳನ್ನು ಇಲ್ಲಿ ತೋರಿಸಿದ್ದಾರೆ, ಆಪ್ಷನ್ ಎಂಟ್ರಿ ಸ್ಯಾಂಪಲ್. ಈಗ ಆಪ್ಷನ್ ನಂಬರ್ 1 ಏರೋಸ್ಪೇಸು. ಸೊ ಕಾಲೇಜು ಲಾಸ್ಟಲ್ಲಿ ಕಾಣಿಸ್ತಾ ಇದೆ MS ರಾಮಯ್ಯ, ಕಾಲೇಜ್ ಕೋಡು ಎಲ್ಲ ತೋರಿಸಿದ್ದಾರೆ. ಹೀಗೆ ಒಂದಷ್ಟನ್ನು ಹಾಕಿದ್ದಾರೆ.
ಮೂರನೇ ಆಪ್ಷನ್ MBBS ಇದೆ. ನಾಲ್ಕನೇದು ಮತ್ತೆ ಏರೋನಾಟಿಕಲ್ ಬೇರೆ ಕಾಲೇಜಲ್ಲಿ ದಯಾನಂದ ಸಾಗರ್ಲಿದೆ. ಮೊದಲನೇದು MS ರಾಮಯ್ಯದಲ್ಲಿ ಏರೋಸ್ಪೇಸು, ಎರಡನೇದು ACS ಕಾಲೇಜಲ್ಲಿ ಏರೋಸ್ಪೇಸು, ಮೂರನೇದು MBBS ಎಲ್ಲಿ ಮಂಡ್ಯ MIMS, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಯಾರೋ ಅವ್ರವ್ರು ಇರ್ಬೋದು, ಅವ್ರು ಹಾಕೊಂಡಿರ್ಬೋದು. ನನಗೆ ಏರೋಸ್ಪೇಸ್ ಎರಡು ಕಡೆ ಸಿಗದೆ ಇದ್ರೆ ಮಂಡ್ಯ ಅವ್ರು ಹಾಕಿದ್ದಾರೆ ಅಂತ ಇದು ಆಪ್ಷನ್ ನೀವು ಆಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೇನು ಬೇಕೋ ಅದು ಮಾಡಿ ಅಷ್ಟೇ. ಒಂದು ಉದಾಹರಣೆ ಅಷ್ಟೇ, ಸ್ಯಾಂಪಲ್. ಹಾಗೆ ಕಂಬೈಂಡ್ ಆಗ್ಬೋದಾ? ಮತ್ತೆ ಅವನು ನನಗೆ ಮೊದಲನೇ ಎರಡನೇ ಸಿಗಲಿಲ್ಲ ಅಂದರೆ ಮೂರನೇದು ನನಗೆ ಮೆಡಿಕಲ್ ಅದು ಸಿಗಲಿಲ್ಲ ಅಂದರೆ ಮತ್ತೆ ಏರೋಸ್ಪೇಸ್ಗೆ ಹೋಗಿದ್ದಾನೆ ದಯಾನಂದ ಸಾಗರ್. ನಾಲ್ಕನೇದು MBBS ಗೌರ್ಮೆಂಟ್ ಸೀಟ್ ಇನ್ನು ಕಾಣಿಸ್ತಾ ಇದೆಯಾ ಮೈಸೂರು ಮೆಡಿಕಲ್ ಕಾಲೇಜು. ಅವನ ಬಗ್ಗೆ ಏನು ಕಾಮೆಂಟ್ ಮಾಡೋದು ಬೇಡ, ಅದು ಅವ್ರಿಷ್ಟ. ಇಲ್ಲ ಯಾಕೆ ಮೈಸೂರು ಮೆಡಿಕಲ್ ಕಾಲೇಜ್ ಚೆನ್ನಾಗಿತ್ತು, ಅವನು ಯಾಕೆ 5ನೇ ಆಪ್ಷನ್ ಕೊಟ್ಟಿದ್ದಾನೆ, ಏನೋ ಹಾಕ್ಕೊಂಡಿದ್ದಾರೆ, ಫಾಲೋ ಮಾಡೋಣ ಅಷ್ಟೇ. ನೀವು ಹೆಂಗೆ ಬೇಕೋ ಹಂಗೆ ಫಾಲೋ ಮಾಡಿ ಆಗ್ಬೋದಾ? ಇದು ಆಪ್ಷನ್ ಎಂಟ್ರಿ ಒಂದು ಸ್ಯಾಂಪಲ್. ಸರ್ ಅವರು 15 ಹಾಕಿದರೆ ನಾನು ಹೇಳ್ತೀನಿ, ಸುಮಾರು ಸಲ ಹೇಳಿದ್ದೀನಿ, 1000 ಆಪ್ಷನ್ ಎಂಟ್ರಿ ಮಾಡಿ, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆಯದು. ಇಲ್ಲ ಸರ್ ನನಗೆ ಇಷ್ಟರಲ್ಲೇ ಸಿಗುತ್ತೆ ಆದರೂ ಹಾಕಿರಿ, ಯಾಕೆ ಅಂತ ಮುಂದೆ ಹೇಳ್ತೀನಿ ಆಗ್ಬೋದಾ? ಇಲ್ಲ ಸರ್ ನನಗೆ ಸಿಗೋ ಚಾನ್ಸೇ ಇಲ್ಲ, ಬರೀ 4 ಹಾಕ್ತೀನಿ, ಸಿಗದೆ ಬಿಟ್ಬಿಡ್ತೀನಿ. ನಾನು ಆದಷ್ಟು ಜಾಸ್ತಿ ಎಂಟ್ರ್ ಮಾಡಿರಿ ಅನ್ನೋದು ಒಂದು ಜನರಲ್ ಅಡ್ವೈಸ್. ಇನ್ನೊಂದು 2-3 ಸ್ಯಾಂಪಲ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಇವೆಲ್ಲವೂ ಕೂಡ ಆಪ್ಷನ್ ಎಂಟ್ರಿ ಸ್ಯಾಂಪಲ್ಗಳು. ಇಲ್ಲಿ ಇವರು ತುಂಬ ಮೆಡಿಕಲ್ ಕಾಲೇಜ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಎಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಟಾಪ್ 1 to 8, 1 to 7ವರೆಗೆ ಮೆಡಿಕಲ್ ಕಾಲೇಜೇ ಹಾಕಿದ್ದಾರೆ. MBBS ಸೀಟಿನ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟನ್ನು ನೋಡಿದ್ದಾರೆ. ಅದಾದಮೇಲೆ ಅವನು ಏರೋಸ್ಪೇಸ್ಗೆ ಹೋಗಿದ್ದಾನೆ, ಆಮೇಲೆ MBBS, ಆಮೇಲೆ ಮತ್ತೆ ಮೆಡಿಕಲ್ಲು, ಹೆಂಗೆ ಮಿಕ್ಸಪ್ ಮಾಡಿದ್ದಾರೆ ಅವರು, ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನೀವು MBBS ಸೀಟ್ ಅವರು ಯಾರು ಇದ್ದರೆ ಯು ಶುಡ್ ಬಿ ಕೇರ್ಫುಲ್. ಇಂಜಿನಿಯರಿಂಗ್ದು ಅಷ್ಟು ಪ್ರಾಬ್ಲಮ್ ಇಲ್ಲ. MBBS ಗೌರ್ಮೆಂಟ್ ಸೀಟ್ ಆದಮೇಲೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ಗೆ ಹೋಗೋದು ಒಳ್ಳೆಯದು, ಯಾಕೆ ಫೀಸ್ ಸ್ಟ್ರಕ್ಚರ್ ಮೇಲೆ. ಇಲ್ಲ ಸರ್ ನನಗೆ ಗೊತ್ತು ಈ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಗೆ ಹೋಗ್ತೀನಿ, ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ಓಕೆ. ಆದರೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಅವುಗಳು ಮೇಲಿದ್ದರೆ ಒಳ್ಳೆಯದು. ಯಾವುದು ಬೆಟರ್ ಇದೆ ಅನ್ಸೋದೆಲ್ಲ ಮೇಲಿರಬೇಕು. ಇವೆಲ್ಲವೂ ಕೂಡ ಸ್ಯಾಂಪಲು, ನೀವು ಮಲ್ಟಿಪಲ್ ಟೈಮ್ ನೋಡ್ಬೋದು, ಗೊತ್ತಾಗ್ತದೆ. ಎಲ್ಲ ಬೇರೆ ಬೇರೆ ಆಪ್ಷನ್ಗಳನ್ನು ಮಾಡಿದ್ದಾರೆ. ಮೆಡಿಕಲ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಇವರು ಸಮ್ಮರೈಸ್ ಮಾಡಿದ್ದಾರೆ. ಗೌರ್ಮೆಂಟ್ ಸೀಟನ್ನು G ಅಂತ ಕರ್ಕೊಂಡಿದ್ದಾನೆ, ಎರಡನೇದು ಪ್ರೈವೇಟ್ ಸೀಟನ್ನು P ಅಂತ ಕರ್ಕೊಂಡಿದ್ದಾನೆ, NRI ಸೀಟನ್ನು N ಅಂತ, ಅದರ್ ಕೋಟಾ ಸೀಟನ್ನು Q ಅಂತ. ಇದು ರಫ್ ಆಗಿ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ದರೆ 40, 40, 15 ಮತ್ತು 5. 40 ಗೌರ್ಮೆಂಟ್ ಸೀಟು ಮತ್ತು 40 ಒಂದು ಪ್ರೈವೇಟ್ ಸೀಟು. ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಇರ್ತಕ್ಕಂಥ ಸೀಟು ಅಲ್ಲಿ ಮತ್ತೆ ಆಪ್ಷನ್ ಇದೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು PG, PP ಅಂತ ಮಾಡ್ಕೊಂಡಿದ್ದಾರೆ. ಜನರಲಿ P ಅಂದರೆ ಪ್ರೈವೇಟ್ ಕಾಲೇಜ್ಗಳು ಆಗ್ಬೋದಾ? ಮೂರನೇದು NRI ಕೋಟಾ 15% ಇರುತ್ತೆ, ಲಾಸ್ಟ್ ಒನ್ನು Q ಅಂತ. ಇಷ್ಟು ಮಾರ್ಕ್ ಸೀಟ್ ಅಲಾಟ್ಮೆಂಟು. ಈ ಸಲ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಪ್ರೀ ರೌಂಡ್ ಅಂತ ಹೇಳಿದ್ವು. ಇದು ಓನ್ಲಿ ಈ ವರ್ಷಕ್ಕೆ, ಹಳೆಯದು ಎಕ್ಸಾಂಪಲ್ ತೊಗೊಬೇಡಿ, ಮುಂದಿನ ವರ್ಷಕ್ಕೆ ಇದು ಕನೆಕ್ಟ್ ಆಗದೇ ಇರಬಹುದು. ಮಾರ್ಕ್ ಸೀಟ್ ಅಲಾಟ್ಮೆಂಟು ಇಟ್ ಈಸ್ ಅನ್ ಇಂಡಿಕೇಟಿವ್ ಅಲಾಟ್ಮೆಂಟ್. ಅಂದರೆ ನಿಮ್ಗೇನು ನೀವು ಆಪ್ಷನ್ ಎಲ್ಲ ಎಂಟ್ರಿ ಮಾಡಿದ್ದೀರಿ, ನೀವು ಮಾಡಿರೋ ಸರಿ ಇದೆಯಾ ಇಲ್ವಾ, ನಾನು ಮಾಡಿರೋ ಪ್ರಕಾರ ಬರ್ತಾ ಇದೆ. ನಿಮ್ಗೆ ಗೊತ್ತಿತ್ತು 10ನೇ ಆಪ್ಷನು ನನಗೆ ಹೆಚ್ಚು ಕಡಿಮೆ ಸಿಗುತ್ತೆ, 1 ರಿಂದ 9 ಸುಮ್ಮನೆ ಹಾಕಿದ್ದೀನಿ. ಸಿಗದೇ ಇದ್ರೂ ಹಾಕಬೇಕು ಅಂತ ಹೇಳಿದ್ದೀನಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಸಿಗದೇ ಇದ್ರೂ ಹಾಕಿ, ಇದನ್ನು ಮರಿಬೇಡಿ, ಸಿಗದೇ ಇದ್ರೂ ಹಾಕಿ. 10ನೇದು ನಿಮ್ಗೆ ಗೊತ್ತಿತ್ತು, 10, 11, 12ರಲ್ಲಿ ನನಗೆ ಸಿಗುತ್ತೆ ಅಂತ. ಅದು ಸಿಕ್ಕಿದ್ರೆ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆ ಅಂತ, ಆಯಿತಾ? 13ರಿಂದ ಸಿಕ್ಕೇ ಸಿಗುತ್ತೆ, ನನ್ನ ರ್ಯಾಂಕಿಗೆ ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಇರೋದು ಆಮೇಲೆ ಇರಲಿ, ಅದರಲ್ಲೂ ಪ್ರಯಾರಿಟಿ ಮಾಡ್ಕೋಬೇಕು. 13ನೇದು ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಬೆಟರ್ ಫಸ್ಟ್, 14ನೇ ಆಮೇಲೆ ನೆಕ್ಸ್ಟ್ ಬೆಟರ್, 14 ಪ್ರಯಾರಿಟಿ ಹೆಂಗಿರ್ಬೇಕು ಹಾಗೆ. ಇಲ್ಲ ಸರ್ ನನ್ನ ರ್ಯಾಂಕಿಗೆ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಕಾಲೇಜು, ವಿದ್ಯಾ ಕಾಲೇಜ್ ಅಂತ, ಆ ಕಾಲೇಜ್ ಸಿಗುತ್ತೆ ಅಂತ ಫಸ್ಟ್ ಚಾಯ್ಸ್ ಅದೇ ಹಾಕ್ಬಿಟ್ರಿ. 2ನೇ ಚಾಯ್ಸು ಆಮೇಲೆ ಇನ್ಯಾವುದೋ ಹಾಕಿದ್ರಿ, ಫಸ್ಟ್ ಚಾಯ್ಸ್ ಪ್ರಕಾರ ಅದು ಹುಡುಕುತ್ತೆ, ಅಲಾಟ್ ಮಾಡಿಬಿಡುತ್ತೆ. ಇಲ್ಲ ಸರ್ ಈಗ ಬೇಡ ನನಗೆ ಫಸ್ಟ್ ಚಾಯ್ಸು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನೀವು ಅದನ್ನೇ ಫಸ್ಟ್ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಲ್ಲ. ನೋಡಿ ಮಿಸ್ಟೇಕ್ ಮಾಡಿರೋ ಸುಮಾರು ಸಲ ಹಾಗೇನೆ. ಇವ್ನು ಡಿಸೈಡ್ ಮಾಡ್ದೆ ಮನೇಲಿ, ಅಪ್ಪಂಗೆ ಹೇಳ್ದ, ಅಮ್ಮ ನಂಗೆ ಬರೋದೇ ಇದು 6,000 ಅಲ್ವಾ, ನನಗೆ ಬರೋದೇ ಈ ಒಂದು ವಿದ್ಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ, ಸುಮ್ಮನೆ ಎಕ್ಸಾಂಪಲ್ ಇಡ್ತಾ ಇದ್ದೀನಿ, ಆ ಥರ ಕಾಲೇಜ್ ಇಲ್ಲ. ವಿದ್ಯಾ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೊದಲನೇ ಆಪ್ಷನ್ನು, ಅದು 50,000 ರ್ಯಾಂಕ್ ಅವನಿಗೂ ಸಿಗುತ್ತೆ, ನನಗೆ 6,000 ರ್ಯಾಂಕ್ ಇತ್ತು, ಹಾಕ್ಬಿಟ್ಟ, ಅದು ಅಲಾಟ್ ಮಾಡಿಬಿಡ್ತು. ಫಸ್ಟ್ ಚಾಯ್ಸು ನೀವು ಕೇಳಿರೋದು ನಿಮ್ಮ ಪ್ರಯಾರಿಟಿ ಪ್ರಕಾರ ಅಲಾಟ್ ಮಾಡೋಕ್ಕಾಗುತ್ತಾ ಅಂತ ನೋಡುತ್ತೆ, ಅಲಾಟ್ ಮಾಡಿಬಿಡ್ತು. ಇಲ್ಲ ಸರ್ ನಾನು ಸೆಕೆಂಡ್ ಚಾಯ್ಸು ಬೆಟರ್ ಕಾಲೇಜ್ ಹಾಕಿದ್ದೆ, JC ಹಾಕಿದ್ದೆ, ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಫಸ್ಟ್ ಚಾಯ್ಸ್ ಇತ್ತಲ್ಲ, ಅಲಾಟ್ ಮಾಡಿಬಿಡ್ತು, ನಾವು ಹೋಗಿ ಅಡ್ಮಿಷನ್ ಆಗಬೇಕು, ಹಂಗಾಗ್ಬಿಡುತ್ತೆ. ಇದು ಮಾರ್ಕ್ ಅಲಾಟ್ಮೆಂಟಲ್ಲಿ ಆ ಒಂದು ಬದಲಾವಣೆಗಳನ್ನು ನೀವು ಕಂಪ್ಲೀಟ್ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಹಾಕ್ಬೋದು. ಎಲ್ಲ 0-0 ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಎಂಟ್ರ್ ಮಾಡಿ ಏನು ಬೇಕಾದರೂ ಮಾಡ್ಬೋದು ಮಾರ್ಕ್ ರೌಂಡಲ್ಲಿ. ಈ ಮೊದಲನೇ ಸುತ್ತಿಗೆ ಹೋಗ್ತಿರಲ್ಲ, ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಏನಾದ್ರು ಮಾಡ್ಕೊಳ್ಳಿ,
ಇದು ನೋಡಿ, ಇದು ಕೇಳಿಸ್ಕೊಳ್ಳಿ. ಈ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದೆಯಲ್ಲ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಅಲಾಟ್ಮೆಂಟ್ ಆಗೋಯ್ತು ನಿಮಗೆ. 10ನೇ ಚಾಯ್ಸು ನಿಮ್ಗೆ ಅಲಾಟ್ ಆಯಿತು. 10ನೇ ಚಾಯ್ಸು ಕೇಳಿಸ್ಕೊಳ್ಳಿ. ನೀವು 50 ಎಂಟ್ರಿ ಮಾಡಿದ್ದೀರಾ. 1 to 9 ನಿಮ್ಗೆ ಗೊತ್ತಿತ್ತು ಸಿಗಲ್ಲ ಅಂತ, ಆದರೂ ಎಂಟ್ರಿ ಮಾಡಿದ್ದೀರಾ. 10ನೇದು ನಿಮ್ಮ ರ್ಯಾಂಕ್ ಏನೋ 2000 ರ್ಯಾಂಕ್ ಇತ್ತು, ಅದು ಅದ್ರ ಪ್ರಕಾರ ಈ ಕಾಲೇಜಲ್ಲಿ ಈ ಸೀಟ್ ಸಿಗ್ಬೋದು ಅಂತಿತ್ತು, ಸಿಕ್ತು. ನೀವೀಗ ಮುಂದೆ ಅಣಕು ಮತ್ತು ಮೊದಲನೇ ರೌಂಡ್ ಆದಮೇಲೆ ಏನು ಮಾಡ್ತೀರಾ ಅಂತ ಹೇಳಿ. ಈಗ ಮೊದಲನೇ ರೌಂಡ್ ಆದಮೇಲೆ ನೋಡಿ, ಚಾಯ್ಸ್ 1 ಏನು ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜು ಸಮಾಧಾನ ಆಗಿದೆ, ನಾನು ಏನು ಮಾಡ್ತೀನಿ, ಈಗ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ. ಆಗ್ಬೋದಾ? ಆಲ್ ಆಫ್ ಯು ಅಬ್ಸರ್ವ್ ದಿಸ್ ಕೇರ್ಫುಲಿ. ನಾ ಐ ಬೀನ್ ಅಲಾಟೆಡ್ ವಿತ್ ದ ಕಾಲೇಜ್ ವಿಚ್ ಐ ವಾಂಟೆಡ್, ಸೊ ಐ ಜಸ್ಟ್ ವುಡ್ ಲೈಕ್ ಟು ಗೋ ಅಂಡ್ ಅಡ್ಮಿಟ್. ಅಷ್ಟೇ, ಇನ್ನೇನಿಲ್ಲ. ಚಾಯ್ಸ್ 1 ಎಂಟ್ರ್ ಮಾಡ್ತೀರಾ. ಇದು ಎಂಟ್ರ್ ಮಾಡುವಾಗ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಸುಮ್ಮನೆ ರ್ಯಾಂಡಮಾಗಿ ಮಾಡಬೇಡಿ. ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತಾನೆ. ಏನು ಆಪ್ಷನ್ನು? ಚಾಯ್ಸ್ 1. ಚಾಯ್ಸ್ 1 ಅಂದರೆ ನನಗೆ ಅಲಾಟ್ ಆಗಿರೋ ಕಾಲೇಜು ನನಗೆ ಸಮಾಧಾನ ಇದೆ, ಡೈರೆಕ್ಟಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್. 1 ಅಂತ ಎಂಟ್ರ್ ಮಾಡ್ತಾ ಇದ್ದಂಗೆ ನೀವು CET ಪ್ರಕ್ರಿಯೆಯಿಂದ ಆಚೆ ಬಂದಷ್ಟೇ ಸಮ, ನಿಮಗೆ ಕಾಲೇಜಿನ ಅಲಾಟ್ ಮಾಡಿಬಿಡುತ್ತೆ. ನಿಮಗೆ ಈಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ, ಫೀಸ್ ಕಟ್ಟೋದಕ್ಕೆ ಚಲನನ್ನು ಜನರೇಟ್ ಮಾಡುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಫೀಸ್ ಕಟ್ಟೋದಕ್ಕೆ. JC ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಏಡೆಡ್ ಕೋರ್ಸ್ಗೆ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಿ, ಅದು ನಿಮ್ಗೆ ಅಲಾಟ್ ಆಯಿತು. ಅದು ಮೊದಲನೇ ಆಗಿರಬೇಕು ಅಂತಲ್ಲ, 10ನೇ ಚಾಯ್ಸೇ ಇರ್ಬೋದು. 10ನೇ ಚಾಯ್ಸು ಅಲಾಟ್ ಆಯಿತು. 1 to 9 ಸಿಗಬೇಕಾಗಿತ್ತು, ಸಿಗಲಿಲ್ಲ. ಇನ್ನೂ ಮುಂದೆ ನಾನು ಭಾಗವಹಿಸಿದ್ರು ಸಿಗೋ ಚಾನ್ಸ್ ಇಲ್ಲ, ಸಿಗ್ಬೋದು, ಬಟ್ ನನಗೆ ಇಷ್ಟ ಇಲ್ಲ, ಇದೇ ಸಾಕು, ನಮ್ಮ ಮನೇನೂ ಇಲ್ಲೇ ಇದೆ, ನನಗೆ ಇಷ್ಟ ಆಯಿತು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ, 9ನೇ ಚಾಯ್ಸು ಬಂದಿದ್ದಕ್ಕೆ ನೀವು ಫರ್ದರ್ ನೀವು ಆಪ್ಷನ್ ಎಂಟ್ರಿಯಲ್ಲಿ 1 to 100 ಮಾಡಿದಿರಿ. ಅದರಲ್ಲಿ 10ನೇ ಏನು ಎಂಟ್ರಿ ಇತ್ತು ಆಪ್ಷನ್ನು, ಅದು ನಿಮಗೆ ಅಲಾಟ್ ಆಯಿತು. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಿರಿ, ಕಾಲೇಜ್ದು ಅದ್ರ ಪ್ರಕಾರ ಏನು ಫೀಸ್ ಸ್ಟ್ರಕ್ಚರ್, ಅದ್ರ ಪ್ರಕಾರ ಚಲನ್ ಜನರೇಟ್ ಆಗುತ್ತೆ. ನೀವು ಬ್ಯಾಂಕಿಗೆ ಹೋಗಿ ಆ ಚಲನನ್ನು ತುಂಬಿಸೋದು, ಅಂದರೆ ದುಡ್ಡನ್ನು ತುಂಬಿಸೋದು. ಆನ್ಲೈನಲ್ಲೂ ಬಿಟ್ಟಿದ್ದಾರೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಬಿಟ್ಟಿದ್ದಾರೆ. ಅಥವಾ ನಿಮಗೆ ಅದೇನು ಗೊತ್ತಿಲ್ಲ ಅಂದರೆ ಕ್ಯಾಶು ಅಥವಾ ನಿಮ್ಮ ಅಕೌಂಟ್ ಎಲ್ಲಿದೆ ಅದೇ ಕಾಲೇಜಲ್ಲಿ ಆ ಚಲನ್ನೇ ಡೌನ್ಲೋಡ್ ಆಗುತ್ತೆ. ಪ್ರಿಂಟ್ ತಗೊಂಡು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟೋದು. ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಹಾಕಿ ಅವರೇ ಡೈರೆಕ್ಟ್ ಮಾಡ್ತಾರೆ. ಅಂದರೆ ಅದನ್ನು ಇಟ್ಕೊಂಡು, ದುಡ್ಡು ಕಟ್ಟಿರೋದನ್ನ ಇಟ್ಕೊಂಡು ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋದರೆ ಕಾಲೇಜಲ್ಲಿ ಮತ್ತೆ ವೆರಿಫೈ ಮಾಡ್ತಾರೆ, ಇವನು ಅದೇ ಹುಡುಗನ ಅಂತ. ಮತ್ತೆ ನಿಮ್ಮ ಫೋಟೋ ಎಲ್ಲ ವೆರಿಫೈ ಆಗುತ್ತೆ, 1 ಟೈಮ್ ಪಾಸ್ವರ್ಡ್ ಎಲ್ಲ ವೆರಿಫೈ ಆಗುತ್ತೆ. ಅದಾದಮೇಲೆ ಅವ್ರೇನು ಫೀಸ್ ಕಟ್ಟಿಸ್ಕೊಳ್ಳಲ್ಲ, ಫೀಸ್ ಎಲ್ಲ ಇಲ್ಲಿ ಕಟ್ಬಿಟ್ಟಿರ್ತಾರೆ, KE ಕಟ್ಟಿರ್ತೀರ, KE ಅವರು ಕಾಲೇಜಿಗೆ ಕಳಿಸ್ತಾರೆ. ಅರ್ಥ ಆಯ್ತಲ್ಲ? ಕಾಲೇಜದು ಏನು ಫೀಸ್ ಕಟ್ಟ ಅಂಥದ್ದು ಏನಿರಲ್ಲ, ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ತೀರಾ, ಅಡ್ಮಿಷನ್ ಆಗ್ತದೆ. ಕೆಲವು ಕಾಲೇಜಲ್ಲಿ ಏನಾದರೂ ಅವರು ಅದರ್ ಫೀಸ್ ಅಂತ ಏನಾದ್ರು ಇದ್ದರೆ ಅವು ನಾಮಿನಲ್ಲಿ ಇರುತ್ತೆ. ಅದರ್ವೈಸ್ ಕಾಲೇಜಿಗೆ ಫೀಸ್ ಕಟ್ಟ ಅಂಥದ್ದು ಏನೂ ಇರೋದಿಲ್ಲ. ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ತೀರಾ, ರಿಪೋರ್ಟ್ ಮಾಡ್ಕೋತೀರಾ. ಯಾವುದೋ ಒಂದು ಡೆಡ್ಲೈನ್ ಕೊಟ್ಟಿರ್ತಾನೆ, ಅದರೊಳಗಡೆ ನೀವು ರಿಪೋರ್ಟ್ ಮಾಡ್ಕೊಳ್ಳೇಬೇಕು. ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ರೀತಿ ಕ್ರಮ ತಗೋತಾ ಇದ್ದಾರೆ. ಅಂದರೆ ನಿಮ್ಗೆ ಅಲಾಟ್ ಆಯಿತು, ನೀವು ಎಸ್ ಅಂದ್ರಿ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಏನಾಯ್ತು? ಈಗ ಬ್ಲಾಕ್ ಮಾಡ್ದಂಗೆ. ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಡೆಡ್ಲೈನ್ ಕೊಟ್ಟಿದ್ದ 30ನೇ ತಾರೀಕೊಳಗೆ ರಿಪೋರ್ಟ್ ಆಗಬೇಕು ಅಂತ, 30 ಆಯಿತು, ಸಾಯಂಕಾಲ 5 ಗಂಟೆ ಆದರೂ ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ. ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ಅಲಾಟ್ ಆಗಿದೆ, ಬೇರೆಯವ್ರಿಗೆ ಸೀಟ್ ಸಿಗದೇ ಇರೋ ಥರ ಮಾಡ್ತಾರೆ. ಅಂದರೆ ಅದು ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವರು ನಿಮ್ಮನ್ನು ಕಂಪ್ಲೀಟ್ KE ಪ್ರಕ್ರಿಯೆಯಿಂದ ನಿಮ್ಮನ್ನ ತೆಗೆದಾಕ್ತಾರೆ, ನಿಮಗೆ ನೋಟಿಸ್ ಕೊಡ್ತಾರೆ, ಈ ಥರ ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಡ್ತಾರೆ. ಅದರಿಂದ ನೀವು ಚಾಯ್ಸ್ 1 ಎಂಟ್ರಿ ಮಾಡಿ ನೀವು ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಗ್ಬೋದಾ? ಇಲ್ಲ ಸರ್, ನನಗೆ ಆಪ್ಷನ್ 1 ಬೇಡ, ನನಗೆ ಅಲಾಟ್ ಆಗಿದೆ ಬೇಕಾಗಿದ್ದು, ಆದರೆ ನನಗೆ ಈಗ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಬೇರೆ ಬೇರೆ ರೀಸನ್ನು ಒಂದು ಸಿಂಪಲ್ ಹೇಳ್ತೀನಿ. ನೀವು ಆಪ್ಷನ್ ನಿಮ್ಮದು 1,10,000 ಇತ್ತು, ನಿಮಗೆ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇತ್ತು, ಅಲಾಟ್ ಆಯಿತು. ಅಲ್ಲಿ ನೀವು ಅದು 120ನೇ ಆಪ್ಷನ್ನೇ ಇತ್ತು ಅಂತ ಇಟ್ಕೊಳ್ಳಿ, ಅಲಾಟ್ ಆಯಿತು. ಬಟ್ ನಿಮಗೆ ಎಷ್ಟು ಸಲ ಭಾಗವಹಿಸ್ತು ನಿಮ್ಗೆ ಸಿಗಲ್ಲ ಅಂತ ನೀವೇ ಮನವರಿಕೆ ಮಾಡ್ಕೊಂಡ್ಬಿಟ್ರಿ. ನೀವು ಡಿಸೈಡ್ ಮಾಡಿದ್ರಿ ಆ ಕಾಲೇಜ್ಗೆ ಹೋಗಿ ನಾನು ಅಡ್ಮಿಷನ್ ಆಗಲ್ಲ ಅಂತ ಡಿಸೈಡ್ ಮಾಡಿದರೆ, ನೀವು 1 ಅಲ್ಲ ಎಂಟ್ರ್ ಮಾಡಬೇಕಾಗಿರೋದು. ನೀವು ಎಂಟ್ರ್ ಮಾಡಬೇಕಾಗಿರೋದು 4, ಚಾಯ್ಸ್ ನಂಬರ್ 4. ಚಾಯ್ಸ್ ನಂಬರ್ 4 ಅಂದರೆ ನೀವು ನನಗೆ ಅದಿಷ್ಟ ಇಲ್ಲ, ನಾನು ಯಾವುದೋ ಪ್ರೈವೇಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ, ಇಂಜಿನಿಯರಿಂಗಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಾನು ಅಲ್ಲೇನೋ ಎಲೆಕ್ಟ್ರಾನಿಕ್ಸ್ ತೊಗೋತೀನಿ, ಕಂಪ್ಯೂಟರ್ ಸೈನ್ಸ್ ತೊಗೋತೀನಿ ಅಂತ ಡಿಸೈಡ್ ಮಾಡಿದ್ವಿ. ಯಾವುದ್ರ ಮೂಲಕ ನಾವು ಕಂಟಿನ್ಯೂ ಮಾಡಲ್ಲ, KE ಮೂಲಕ ನಾನು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಲ್ಲ ಅಂತ ನೀವು ಡಿಸೈಡ್ ಮಾಡಿದರೆ ನೀವು ಆಪ್ಷನ್ 4 ಎಂಟರ್ ಮಾಡಬೇಕು. 1, 4 ಗಮನ ಇಟ್ಕೊಳ್ಳಿ. 2ರಲ್ಲೂ ಕೂಡ KEಯಿಂದ ಆಚೆ ಬರ್ತೀರಾ. 1 ಮಾಡಿದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, KEಯಿಂದ ಆಚೆ ಬರ್ತೀರಾ, ಮುಂದಿನ ರೌಂಡ್ಗೆ ನೀವು ಇರಲ್ಲ. ಆಯಿತು, ನೀವು ಬೇಕಾಗಿದ್ದು ಸಿಕ್ತು, ನೀವು ಹೋಗ್ತೀರಾ ಕಾಲೇಜಿಗೆ, ಅಡ್ಮಿಷನ್ ಆಗ್ಬೋದಾ? 4 ಮಾಡಿದ್ರೇನು?
ಕಂಪ್ಲೀಟ್ ನಾವು ನಮ್ಗೆ ಏನು ಅಲಾಟ್ ಆಗಿದೆ ಅದು ಬೇಡ, ನಾನು ಬೇರೆ ಆಪ್ಷನ್ ನಾನು ನೋಡ್ಕೊಂಡಿದ್ದೀನಿ, ನಾನು ಬೇರೆ ಕಡೆ ಹೆಂಗೋ ಅಡ್ಮಿಷನ್ ಆಗ್ತಾ ಇದ್ದೀನಿ ಅಂತ ನೀವು ಡಿಸೈಡ್ ಮಾಡಿದ್ರಿ, 4 ಕೊಡಿ ಆಚೆ. 1-4 ಕ್ಲಿಯರ್ ಆಯ್ತಲ್ಲಪ್ಪ. 2-3 ವೆರಿ ಇಂಪಾರ್ಟೆಂಟ್. 1 ಬಗ್ಗೆ ಡೌಟ್ ಇದೆಯಾ? ನೀವು ಬೇಕಾದ ಕಾಲೇಜು ಬೇಕಾದ ಕೋರ್ಸು ಸಿಕ್ತು, ಹೋಗ್ತೀರಾ, ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ. 4 ನನಗೆ ಇದು ಇಷ್ಟನೇ ಇಲ್ಲ, KEA ಮೂಲಕ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅದೇನು ಅಂತ ಅದು ನಿಮ್ಮ ಇಷ್ಟ. 2ನೇದು ಇದೆಯಲ್ಲ, 10ನೇ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ ಬೇರೆ, ಆಪ್ಷನ್ ಎಂಟ್ರಿ ಬೇರೆ, ಪ್ರಯಾರಿಟಿ ಕೊಟ್ಟಿದ್ರಲ್ಲ 10ನೇದು, ಅದು ನಿಮ್ಗೆ ಅಲಾಟ್ ಆಯಿತು. ಅದಕ್ಕಿಂತ ಮೇಲಿತ್ತಲ್ಲ 1 to 9 ಕಟ್ ಆಫ್ ಎಲ್ಲ ಬಿಡ್ತಾರೆ, ಎಲ್ಲಿವರೆಗೆ ಕಟ್ ಆಫ್ ಆಯಿತು ಅಂತ ಹೇಳಿ. 9 ಕಾಲೇಜ್ ಇತ್ತಲ್ಲ, 9th ಪ್ರಯಾರಿಟಿ ಇತ್ತು ನೋಡಿ, ಕೇಳಿಸ್ಕೊಳ್ಳಿ. 9th ಪ್ರಯಾರಿಟಿ ಇತ್ತಲ್ಲ, ಅದು ನಿಮ್ಮ ರ್ಯಾಂಕು 3000 ಇತ್ತು ಅಂತ ಇಟ್ಕೊಳ್ಳಿ. 3000 ಇತ್ತು, ಅದಕ್ಕೆ ಯಾವುದೋ ಕಾಲೇಜ್ ಆಗಿದೆ, ಅಲಾಟ್ ಆಗಿದೆ. ಈಗ 10ನೇ ಪ್ರಯಾರಿಟಿ ಅದಿತ್ತು. 9ನೇದು ಇತ್ತಲ್ಲ, 9ನೇದು, ಅದಕ್ಕೆ ಕಟ್ ಆಫ್ ರ್ಯಾಂಕು 2950. ಅಯ್ಯೋ, ನನಗೆ 50 ರ್ಯಾಂಕು ಕಡಿಮೆ ಆಗ್ಬಿಟ್ಟಿದೆ, 50 ರ್ಯಾಂಕ್ ಇದ್ದರೆ ನನಗಿಂತ ಇದಕ್ಕಿಂತ ಬೆಟರ್ ಕಾಲೇಜ್ ಎಲ್ಲಿತ್ತು ನಿಮ್ಮದು? 9ನೇ ಆಪ್ಷನ್. 9ನೇ ಆಪ್ಷನು 10ಕ್ಕಿಂತ ಬೆಟರ್ ಇರಬೇಕು, 8 ಅದಕ್ಕಿಂತ ಬೆಟರ್ ಇರಬೇಕು, 7 ಅದಕ್ಕಿಂತ, ಹಂಗೆ ಮೇಲೆ ಪ್ರಯಾರಿಟಿ ಇರಬೇಕು ನಿಮಗೆ ಅಂತ ಅನಿಸಿದ್ರೆ ನೀವೇನು ಮಾಡ್ಕೋಬೋದು? ಒಂದು ಟ್ರೈ ಮಾಡೋಣ ಸೆಕೆಂಡ್ ರೌಂಡ್ಗೆ. ಅದಕ್ಕೆ ಒಂದು ತುಂಬ ಬ್ಯೂಟಿಫುಲ್ ಆಪ್ಷನ್ನು, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಮಾಡೋದು ಇದನ್ನೇ. ಏನದು ಅಂತಂದರೆ ಸೆಕೆಂಡ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಏನು ಅಂದರೆ ನೋಡಿ, ಸೆಕೆಂಡ್ ಚಾಯ್ಸ್ ಅಂದರೆ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಅಂದರೆ ಈಗ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡ್ಕೊಂಬಿಡೋದು. ಅದಕ್ಕಿಂತ ಮೇಲ್ಗಡೆ ಇದೆಯಲ್ಲ, ಅವುಗಳಲ್ಲಿ ನಿಮಗೇನಾದರೂ 2ನೇ ರೌಂಡಲ್ಲಿ ಸಿಗುವ ಚಾನ್ಸ್ ಇದ್ದರೆ, ಯಾಕೆ ಸಿಗುತ್ತೆ ಅಂತ ಅನ್ನೋದು ಬೇರೆ ಬೇರೆ ಕಾರಣಗಳಿಗೆ ಸಿಗ್ಬೋದು. ಯಾಕೆ ಅಂದರೆ ಅದಕ್ಕಿಂತ ಮೇಲ್ಗಡೆ ಇದ್ದಾರಲ್ಲ, ಅವ್ರುಗಳಿಗೆ ಅಲರ್ಟ್ ಆಗಿತ್ತು. ಆಮೇಲೆ ನೀಟ್ ನ್ಯಾಷನಲ್ ಕೋಟಾದಲ್ಲಿ ಅವನಿಗೆ ಸೀಟ್ ಅಲಾಟ್ ಆಯಿತು. ಅವರೆಲ್ಲ ಏನು ಮಾಡಿದರು? ಹೊರಟೋದ್ರು. ಅವರು ಆಪ್ಷನ್ 4 ಮಾಡಿಬಿಟ್ಟು KEಯಿಂದ ಬಿಟ್ಬಿಟ್ರು. MCC ಮೂಲಕ ಅವರು ನ್ಯಾಷನಲ್ ಲೆವೆಲ್ ಕೋಟಾದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಆಯ್ಕೆ ಕೊಟ್ಟೋದ್ರು. ಒಂದು 50 ಸೀಟೋ 100 ಸೀಟೋ ಖಾಲಿ ಆಯಿತು. ಆಗಬಹುದು, ಈ ಥರ ಎಲ್ಲ ಆಗ್ಬೋದು. ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗಬಹುದು. ಹಾಗಾಗಿ ನೀವೇನು ಮಾಡಬೇಕು? ನನಗೆ ಈಗ ಬಂದಿರೋ ಸೀಟು ಚೆನ್ನಾಗಿದೆ, ಒಂದು ಪ್ರಯತ್ನ ಪಡೋಣ, ಇದಕ್ಕಿಂತ ಮೇಲ್ಗಡೆ ಇರೋದನ್ನ ಯಾವ್ದಾದ್ರು ಸಿಕ್ಕಿದ್ರೆ ಅದು ಮತ್ತೆ ಫಸ್ಟಿಂದ ಶುರು ಮಾಡ್ಕೊಂಡ್ಬರುತ್ತೆ ನೆಕ್ಸ್ಟ್ ರೌಂಡಲ್ಲಿ. ಇದು ಸೆಕೆಂಡ್ ರೌಂಡ್ಗೆ ಹೋಗ್ತಕ್ಕಂಥ ವಿಧಾನ. ಚಾಯ್ಸ್ ನಂಬರ್ 2 ಅನ್ನ ಎಂಟ್ರಿ ಮಾಡಿದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ಗೆ ಹೋಗುವಾಗ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಸರ್, ಈಗ 11ನೇದು 12 ನಿಮ್ಗೆ ಅಲರ್ಟ್ ಆಗಿರೋದು ಯಾವುದು? 10. ಈ 11ರಿಂದ ನೀವು 100ರವರೆಗಿತ್ತಲ್ಲ, ಅವೆಲ್ಲವೂ ಡಿಲೀಟ್ ಆಗಿಬಿಡುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲವೂ ಕೂಡ ಏನಾಗುತ್ತೆ? ಡಿಲೀಟ್ ಆಗುತ್ತೆ. ನಿಮಗೆ ಈಗ ಉಳ್ಕೊಳ್ಳೋದು ನಿಮ್ಮ ಆಪ್ಷನಲ್ಲಿ ಉಳ್ಕೊಳ್ಳೋದು ಯಾವ್ದು ಮಾತ್ರ? 1 to 10. ಅಲ್ಲಿ ಬಾಟಮ್ಮು 10, ಆ 10 ಅಲರ್ಟ್ ಆಗಿದೆ. ಈಗ ಯಾವ್ದು ಮಾತ್ರ ನೋಡುತ್ತೆ ಸಾಫ್ಟ್ವೇರು? 1 to 9. ಕ್ಲಿಯರಾ? ಇದು ತುಂಬ ಗಮನ ಇಟ್ಕೋಬೇಕು. ನೀವು ಆಪ್ಷನ್ಗಳು ಪ್ರಯಾರಿಟಿ ಹೇಗೆ ಮಾಡ್ಕೊಂಡಿರ್ಬೇಕು ಅಂದರೆ, ಮೇಲ್ಗಡೆದೆಲ್ಲ ಚೆನ್ನಾಗಿರಬೇಕು. 10ನೇದು ಅಲರ್ಟ್ ಆಗಿದೆ, 10ರಿಂದ ಮುಂದಕ್ಕಿರೋದು ಚಾಯ್ಸ್ ನಂಬರ್ 2 ಕೊಟ್ಟರೆ ಆಟೋಮ್ಯಾಟಿಕಲಿ ಎಲ್ಲವೂ ಕೂಡ 11ನಿಂದ ಮುಂದೆ 100ರವರೆಗೋ 1000ರವರೆಗೋ ಏನು ಆಪ್ಷನ್ ಕೊಟ್ಟಿದ್ದೀರ ಅವೆಲ್ಲ ಏನು ಮಾಡ್ಬಿಡ್ತದೆ? ಡಿಲೀಟ್ ಆಗ್ತದೆ. ಈಗ ಉಳ್ಕೊಳ್ಳೋದು 1 to 10 ಮಾತ್ರ. ಆ 10ನಲ್ಲಿ 10 ಅಲರ್ಟ್ ಆಗಿದೆ. ನೆಕ್ಸ್ಟ್ ರೌಂಡಲ್ಲಿ ಯಾವ್ದು ಮಾತ್ರ ಚೆಕ್ ಮಾಡುತ್ತದೋ? 1 to 9. 1 to 9ಅಲ್ಲಿ ಏನಾದರೂ ಕಾರಣಕ್ಕೆ ಅಲರ್ಟ್ ಆಗೋ ಚಾನ್ಸ್ ಇದ್ದರೆ ಅಲರ್ಟ್ ಆಗುತ್ತೆ. ಸುಮಾರು ಜನಕ್ಕೆ ಅಲರ್ಟ್ ಆಗುತ್ತೆ. ಅಲರ್ಟ್ ಆಗದೇ ಇದ್ರೆ ಅಟ್ಲೀಸ್ಟ್ ಏನು ಉಳ್ಕೊಳ್ಳುತ್ತೆ? ನಿಮ್ಗೇನು ಅಲರ್ಟ್ ಆಗಿದೆಯಲ್ಲ 10, ಅದು ಉಳ್ಕೊಳ್ಳುತ್ತೆ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ಫಾರ್ ದಿ ಇಂಪ್ರೂವ್ಮೆಂಟ್ ಫಾರ್ ದಿ ಹೈಯರ್ ಆರ್ಡರ್ ಆಪ್ಷನ್ಸ್. ಆಗ್ಬೋದಾ? ಕ್ಲಿಯರ್ ಆಯ್ತಲ್ಲ? ಈಗ 3ನೇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಿದು. ಮೂರನೇ ಚಾಯ್ಸ್ ಮಾಡುವಾಗ ನೀವು ಆಪ್ಷನ್ ನಂಬರ್ 10 ಅಲರ್ಟ್ ಆಗಿದೆಯಲ್ಲ, ಆಪ್ಷನ್ ನಂಬರ್ 10 ಇದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಇದು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಪ್ಷನ್ ನಂಬರ್ ಆದರೆ ಏನು ಇಲ್ಲಿ ವ್ಯವಸ್ಥೆ ಏನಿದೆ ಅದು ಹೇಳ್ತಾ ಇದೆ. ಅಲರ್ಟ್ ಆಗಿಬಿಟ್ಟಿದೆ 1 to 10. ಈಗ ನಿಮ್ಮ ಇದ್ರ ಪ್ರಕಾರ ಅದ್ರ ಮೇಲ್ಗಡೆ ಇದೆಯಲ್ಲ, ಅಟ್ಲಿ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಇದೆಯಲ್ಲ, ಅದನ್ನು ಪ್ರಯತ್ನ ಪಡೋಣ ಅಂದ್ರೆ ಅವೆಲ್ಲವೂ ನಿಮ್ಗೆ ಇಷ್ಟ ಇಲ್ದಾರ ಕಾಲೇಜೇ, ಅಥವಾ ಮಾಡಿದರೂ ಅದು ಸಿಗದೇ ಇರೋ ಚಾನ್ಸ್ ಇರುತ್ತೆ ಅಂತ ಅನ್ಕೊಳ್ಳೋದು. ಏನಾಗ್ಬಿಡ್ತು? ಈಗ 10th ಆಪ್ಷನ್ ಏನು ಎಂಟ್ರಿ ಮಾಡಿದ್ರೆ ಉಳ್ಕೊಂಬಿಡ್ತು. ಆಮೇಲೆ ಯಾರೋ ಹೇಳಿದ್ರು, ಈಗ ನೀನು ಹಾಕಿದೆಯಲ್ಲಪ್ಪ ಆಪ್ಷನ್ನು 1 to 10, ಇದು ಆ್ಯಕ್ಚುಲಿ ಸರಿನೇ ಇಲ್ಲ, ಅದನ್ನೆಲ್ಲ ನೀವು ಫಸ್ಟ್ ರೌಂಡ್ಗೂ ಮುಂಚೆನೇ ಸರಿ ಮಾಡ್ಕೋಬೇಕು. ಫಸ್ಟ್ ರೌಂಡ್ ಆದಮೇಲೆ ಯಾವನೋ ಬಂದು ಹೇಳಿದ್ರೆ ಅವನ್ನ ಸೇರಿಸ್ಲೇಬೇಡಿ, ಕೇಳಿಸ್ಕೊಳ್ಳೇಬೇಡಿ. ನೀವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ಈಗ ಎಲ್ಲ ಸರಿ ಇಲ್ಲ, ಇದು ತಪ್ಪು ಮಾಡಿದ್ಯಾ ಹಂಗೆ ಅಂತೇಳಿ.
ನಿಮಗೆ ಆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಮಟ್ಟಿಗೆ ಬಂದುಬಿಡ್ತು. ಇದು ತುಂಬ ಸಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದು ಆಪ್ಷನ್ 3. ಆಪ್ಷನ್ 3 ತುಂಬ ಡಿಸಡ್ವಾಂಟೇಜ್ ಇದೆ. ಯಾಕೆ ಅಂದರೆ ಡಿಸಡ್ವಾಂಟೇಜ್ ಏನು ಅಂದರೆ ಆಪ್ಷನ್ 3 ಅಂದರೆ ಈಗ ಕೊಟ್ಟಿರೋ ಎಲ್ಲ ಆಪ್ಷನ್ಗಳು ಹೊರಟೋಗುತ್ತೆ. ಆಪ್ಷನ್ 3ಯಲ್ಲಿ ಹೊಸದಾಗಿ ಮತ್ತೆ ಆಪ್ಷನನ್ನು ಎಂಟ್ರಿ ಮಾಡೋದು, ಹೊಸ ಚಾಯ್ಸನ್ನು ಎಂಟ್ರಿ ಮಾಡೋದು. ಐ ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದಿ ಫರ್ದರ್ ರೌಂಡ್ಸ್, ಬಟ್ ದ ಒನ್ ವಿಚ್ ಇಸ್ ಬೀನ್ ಅಲಾಟೆಡ್ ಇಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ವುಡ್ ಲೈಕ್ ಟು ಎಂಟರ್. ಎಲ್ಲ ಹೊಸದಾಗಿ ಎಂಟ್ರ್ ಮಾಡ್ತೀನಿ. ಅದರಲ್ಲಿ 1 to 9 ಮುಂಚೆ ಹಾಕಿರೋದು ಬೇಕಾದ್ರೆ ಹಾಕ್ಕೊಳ್ಳಿ, ಅಥವಾ ಅದರ ಏನು ಬೇಕಾದರೂ ಬದಲಾವಣೆಗಳು ಮಾಡ್ಕೊಳ್ಳಿ. ಆಮೇಲೆ ಆಪ್ಷನ್ 2 ಅಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 1 to 9 ಇದೆಯಲ್ಲ, ಇದೊಂದು ವಿಚಾರ ತಮ್ಮ ಗಮನಕ್ಕಿರಲಿ. 1 to 9 ಇದೆಯಲ್ಲ, 10 ನಿಮ್ಗೆ ಅಲಾಟ್ ಆಗಿದೆ. 11ಇಂದ 100ವರೆಗೆ ಇದ್ದಿದ್ದು ಏನಾಗೋಯ್ತು, ಡಿಲೀಟ್ ಆಗಿದೆ. ಕರೆಕ್ಟಾ? 1 to 9 ಉಳ್ಕೊಂಡಿದೆ. 10 ಅಲಾಟ್ ಆಗಿದೆ. ಇಟ್ಸ್ ಓಕೆ, ಯು ಆರ್ ಹ್ಯಾಪಿ ವಿತ್ ದಟ್. ಸಿಕ್ಕರು ಓಕೆ. ಆದರೆ 1 to 9ಅಲ್ಲಿ ರೀಅರೇಂಜ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾರೆ. ಹೊಸದಾಗಿ ಸೇರ್ಸೋಕ್ಕಾಗಲ್ಲ ಕಾಲೇಜನ್ನು. 1 to 9ಅಲ್ಲಿ ಯಾರೋ ಹೇಳ್ಬಿಟ್ಟಿದ್ರು, ಈಗ ಈ ಕಾಲೇಜು ಹಾಕಿದ್ರೆ ಚೆನ್ನಾಗಿತ್ತು, ನಿಮ್ಗೆ ಸಿಗೋ ಚಾನ್ಸ್ ಇದೆ, ಸೇರ್ಸೋಕ್ಕೆ ಚಾನ್ಸ್ ಇಲ್ಲ. ಎರಡೇ ಚಾನ್ಸಲ್ಲಿ, ಒಂದು ಇರೋದನ್ನು 1 to 9ಅಲ್ಲಿ ಕೆಲವನ್ನ ಬೇಕಾದ್ರೆ ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಮೇಲ್ಗಡೆ ಉಳ್ಕೊಳ್ಳೋ ಒಂದು 5 ಕಿತ್ತಾಕ್ಬಿಟ್ರೆ ಬರೀ 4 ಉಳ್ಕೊಳುತ್ತೆ ಮೇಲೆ. ಅಕಸ್ಮಾತ್ ಅಲಾಟ್ ಆಗಿಬಿಟ್ರೆ, ಕೆಲವ್ರಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ, ನನ್ನ ಗ್ರಾಚಾರ ಕೆಟ್ಟು ಇದು ಅಲಾಟ್ ಆಗಿಬಿಟ್ರೆ ಬೇಡಲೇ ಬೇಡ, ಈಗ ಇರೋದು ಚೆನ್ನಾಗಿದೆ, ಮೇಲ್ಗಡೆ ಇವಿದೆ, ಸೆಕೆಂಡ್ ರೌಂಡ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. 1 to 9ಅಲ್ಲಿ ಇವು 4 ಸಿಕ್ಕಿದ್ರು ಓಕೆ, ಈ 5, 6, 7, 8 ಬೇಡಲೇ ಬೇಡ ಅಂತಂದರೆ 8, 9 ಬೇಡ ಅಂತ ಡಿಲೀಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನಾನು ಎಷ್ಟಾಗುತ್ತೆ ಅಷ್ಟು ಮಾಹಿತಿಯನ್ನು ನಿಮ್ಗೆ ಎಲ್ಲ ಕಾಂಬಿನೇಷನ್ಲು ಹೇಳ್ತಾ ಇದ್ದೀನಿ. ಬಿಟ್ಬಿಡಿ, ಅದನ್ನು ಕಟ್ ಮಾಡ್ಬೋದು. 0 ಮಾಡಿದ್ರೆ ತೆಗೆದಾಕ್ಬೋದು. 11 ಮೇಲೆ ಯಾವುದು ಇಲ್ಲವೇ ಇಲ್ಲ, ಆಗ್ಬೋದಾ? ಜೊತೆಗೆ ಆ 1 to 4 ಅಥವಾ 1 to 9 ಇರಲಿ ಅವೆಲ್ಲ, ಆದರೆ ಪ್ರಯಾರಿಟಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಮಾಡ್ಕೋಬೋದು. ಹೊಸ್ದಾಗಿ ಅದನ್ನು ಸೇರ್ಸೋಕ್ಕೆ ಆಗಲ್ಲ. ಹೊಸ್ದಾಗಿ ಸೇರ್ಸೋದಕ್ಕೆ ಲಾಸ್ಟ್ ಟೈಮು ಯಾವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದರೆ ಹೊಸ ಮೆಡಿಕಲ್ ಕಾಲೇಜು ಆಮೇಲೆ ಬಂತಲ್ಲ, ಫಸ್ಟ್ ರೌಂಡ್ ಆದಮೇಲೆ ಬಂತು ನೋಡಿ ಅಪ್ರೂವಲ್, ಮೆಡಿಕಲ್ ಕೌನ್ಸಿಲ್ MCI ಆಮೇಲೆ ಅಪ್ರೂವಲ್ ಬಂತಲ್ಲ, ಅಂಥದನ್ನು ಮಾತ್ರ. ಅದು ಇರಲೇ ಇಲ್ಲ ಫಸ್ಟ್ ರೌಂಡಲ್ಲಿ, ಈಗ ಹೊಸ್ದಾಗಿ ಬಂತಲ್ಲ ಅದನ್ನು ಮಧ್ಯದಲ್ಲಿ ಸೇರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅವಕ್ಕೆ ಅವಕಾಶ ಇರೋದಿಲ್ಲ. ಕ್ಲಿಯರ್ ಆಯ್ತಲ್ಪ? ಏನೋ ಡೌಟ್ ಇದೆಯಾ? 2 ಕ್ಲಿಯರ್ ಅಲ್ಲ? 3 ಇದೇನೋ ಕಂಪ್ಲೀಟ್ ಹೊಸ ಎಂಟ್ರಿ. ಹೊಸ ಎಂಟ್ರಿ ಯಾಕೆ ಡಿಸಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈಗ ಆಪ್ಷನ್ 1 ಪ್ರಕಾರ ಸುಮಾರು ಜನ ನಿಮಗಿಂತ ಈ ಬೆಟ್ರರೋ ಕಡಿಮೆಯವರು ಅವರೆಲ್ಲ ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಿಬಿಡ್ತಾರೆ. 2ನೇವರು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಈಗ ಹೊಸ್ದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಮೇಲ್ಗಡೆಯಿಂದ ಮತ್ತೆ ಚೆಕ್ ಮಾಡ್ಕೊಂಡು ಬರುತ್ತೆ. ನಿಮಗೆ ಸೀಟ್ಗಳೆಲ್ಲ ಬೇರೆಯವ್ರಿಗೆ ಅಲಾಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಮಗೆ ಸಿಗೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಅರ್ಥ ಆಗ್ತಿದೆಯಾ? ಲಾಜಿಕ್ ಗೊತ್ತಾಗ್ತಿದೆಯಾ? ಅಲಾಟ್ ಆಗಿಬಿಟ್ಟಿರುತ್ತಲ್ಲ, ನೀವು ರ್ಯಾಂಕ್ ಚೆನ್ನಾಗಿರ್ಬೋದು, ನೀವು ಆಪ್ಷನ್ ಈಗ ಹೊಸ್ದಾಗಿ ಹಾಕಿದರೆ ಅದು ಫಸ್ಟ್ ರೌಂಡಲ್ಲಿ ಎಲ್ಲ ಅಲಾಟ್ಮೆಂಟ್ಗಳು ಮಾಡ್ಕೊಂಡು ಬಂದ್ಬಿಟ್ಟಿದೆ, ಎಲ್ಲ ಅವ್ರವ್ರ ಕಾಲೇಜ್ ಸೇರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ನಮ್ಮ ದುರಾದೃಷ್ಟಕ್ಕೆ ಆಪ್ಷನ್ 1ಅನ್ನೇ ಅಂದರೆ ಚಾಯ್ಸ್ 1ಅನ್ನೇ ತಗೊಂಡು ಎಲ್ಲ ಹೋಗಿ ಅಡ್ಮಿಟ್ ಆಗಿಬಿಟ್ರು ಅಂತ ಇಟ್ಕೊಳ್ಳೋದು. ಈಗ ಆ ಕಾಲೇಜ್ಗೆ ಎಲ್ಲ ಕಾಲೇಜ್ಗಳು ನನಗೆ ಬೇಕಾಗಿದ್ದಂಥ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಟ್ರು. ಈಗ ನಾನು ಸೆಕೆಂಡ್ ರೌಂಡಲ್ಲಿ 3 ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡಿದ್ದೀನಿ ಅಂತಂದರೆ ನನಗೆ ಈಗ ಯಾವುದೋ ಒಂದು ಕಾಲೇಜ್ ಬೇಕು, R ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬೇಕು ಬೆಂಗಳೂರಲ್ಲಿ. ಈಗಿಲ್ಲ, ಎಲ್ಲ ಸೀಟ್ ಫಿಲ್ ಅಪ್ ಆಗಿದೆ. ಚಾಯ್ಸ್ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಚಾಯ್ಸ್ 3 ಮಾಡುವಾಗ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಈ 4ನ್ನ ಯು ಶುಡ್ ಬಿ ವೆರಿ ಕೇರ್ಫುಲ್. ಚಾಯ್ಸ್ 1 ಅಂದರೆ ಏನು ಗೊತ್ತಾಯ್ತಲ್ಲ? ಚಾಯ್ಸ್ 1 ಅಂದರೆ ನಿಮ್ಗೆ ಇಷ್ಟ ಆಗಿದೆ ಹೋಗಿ ಸೇರ್ಕೋತೀರಾ. ಚಾಯ್ಸ್ 2 ಅಂದರೆ ನೀವು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಇಟ್ಸ್ ಅ ಬೆಟರ್ ಚಾಯ್ಸ್, ತುಂಬ ಬೆಟರ್ ಚಾಯ್ಸ್. ಒಂದು ಪ್ರಯತ್ನ ಪಡ್ಬೋದು, ತುಂಬ ಚೆನ್ನಾಗಿದೆ. ಕೆಳಗಡೆ ಇರೋದ್ರಲ್ಲಿ ಹೊಟ್ಟೋಗುತ್ತೆ, ಮೇಲ್ಗಡೆ ಇರೋದನ್ನ ಆಲ್ಟರ್ ಮಾಡ್ಕೋಬೋದು, ಎಡಿಟ್ ಮಾಡ್ಬೋದು, ತೆಗೆದಾಕ್ಬೋದು. ಇಲ್ಲ ಅಡ್ಮಿಷನ್ ಆಗಬೇಕು ಅಂದರೆ 1 ಮಾಡ್ಕೊಂಡು ಹೋಗ್ಬಿಡಿ. ಇನ್ನೂ ಕೆಲವರು ಏನು ಮಾಡ್ತಾರೆ, 9 ಇತ್ತು ಮೇಲ್ಗಡೆ, ಬೇಡ ನಾನು 1-2 ಮಾತ್ರ ಉಳಿಸ್ಕೋತೀನಿ, 1-2 ಉಳಿಸ್ಬಿಟ್ಟು ಮಿಕ್ಕಿ ತೆಗೆದಾಕ್ಬಿಡ್ತಾರೆ. ಅದು ತುಂಬ ಚೆನ್ನಾಗಿದೆ ಆಪ್ಷನ್. 3, 4 ಹೇಳಿದ್ದೀನಿ. 3 ಆದರೆ ಸ್ವಲ್ಪ ಡೇಂಜರಸ್, ಅದು 4 ನೀವು ಆಚೆ ಹೋಗ್ತೀರಾ, ಪ್ರಕ್ರಿಯೆಯಿಂದ ಆಚೆ ಹೋಗ್ತೀರಾ. ಇಷ್ಟು ಮೇಜರ್ ಆಗಿ ನೀವು ನೆನ್ಪಿಟ್ಕೋಬೇಕು. ನೋಡಿ, ಇದನ್ನೇ ಕನ್ನಡದಲ್ಲಿ ಹಾಕಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ನನಗೆ 100% ಭಾಳ ಖುಷಿಯಾಗಿದೆ, ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ಪ್ರವೇಶ ಪಡ್ಕೊಳ್ಳೋದು. 2ನೇದು, ಹಂಚಿಕೆಯಾದ ಸೀಟು ಇಷ್ಟವಾಗಿರ್ತದೆ, ಶುಲ್ಕವನ್ನು ಪಾವತಿಸ್ತೇನೆ, ಆದರೆ ಇನ್ನೂ ಉತ್ತಮವಾದ ಮೇಲ್ಮಟ್ಟದ ಕಾಲೇಜುಗಳು ಏನಾದರೂ ಸಿಕ್ಕರೆ ಫೀಸ್ ಕಟ್ಬಿಡ್ತಾರೆ. ಇಲ್ಲಿ ಸೆಕೆಂಡ್ ಚಾಯ್ಸ್ಗೆ ಫೀಸ್ ಕಟ್ಟಿಸ್ಕೋತಾರೆ. ಕೆಲವು ವರ್ಷ ಅದು ಕಟ್ಟಿಸ್ಕೊಂಡಿರಲಿಲ್ಲ, ಹಾಗೆ ಬಿಟ್ಟಿದ್ರು. ಕಟ್ಟಿಸ್ಕೊಂಡು ಅಕಸ್ಮಾತ್ ಇದಕ್ಕಿಂತ ಫೀಸ್ ಕಡಿಮೆ ಆಯಿತು ಅಂತಂದರೆ ನೆಕ್ಸ್ಟ್ ರೌಂಡಲ್ಲಿ, ಅಂದರೆ ಚಾಯ್ಸ್ 2ಗೆ ನಿಮಗೆ 10ನೇ ಕಾಲೇಜ್ ಸಿಕ್ಕಿತ್ತಲ್ಲ, ಅದು 1,42,000 ಇತ್ತು. ಆಯಿತಾ? 2ನೇ ರೌಂಡಲ್ಲಿ ಅದಕ್ಕಿಂತ ಫೀಸ್ ಕಡಿಮೆ ಇರೋದು, ನೀವು 1 to 9 ಅದಕ್ಕಿಂತ ಫೀಸ್ ಕಡಿಮೆ ಇರೋದು ಏಡೆಡ್ ಕೋರ್ಸ್ ಸಿಕ್ತು ಅಂತ ಅನ್ಕೊಳ್ಳೋಣ. ಆ ಫೀಸು 42,000 ಇತ್ತು ಅಥವಾ 45,000 ಇತ್ತು. ಡಿಫ್ರೆನ್ಸ್ ಅಮೌಂಟ್ನ ಆಮೇಲೆ ಕಳಿಸ್ತಾರೆ.
ಎಲ್ಲಿಂದ ಪೇ ಮಾಡಿದರೆ ಅಥವಾ ನಿಮ್ಮ ಏನು ಅಕೌಂಟ್ ನಂಬರ್ ಎಲ್ಲ ಇದು ಮಾಡಿರ್ತೀರ ಅಲ್ಲಿಗೆ ವಾಪಸ್ ಬರುತ್ತೆ. ಅದೇನು ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಏನೂ ತಲೆಗೆ. ಅಲ್ಲಿ ಮೂರನೇದು, ಹಂಚಿಕೆ ಆದಂಥ ಸೀಟು ನನಗೆ ಇಷ್ಟ ಇಲ್ಲ, ರದ್ದುಪಡಿಸ್ತೇನೆ, ಅದರ ಮುಂದಿನ ಸುತ್ತಿನಲ್ಲಿ ಮತ್ತೆ ಭಾಗವಹಿಸ್ತೇನೆ, ಹೊಸದಾಗಿ ಎಂಟರ್ ಮಾಡ್ತೀನಿ. ಇದು ಶುಡ್ ಬಿ ಕೇರ್ಫುಲ್. ನಾಲ್ಕನೇದು ನನಗೆ ಇಷ್ಟನೇ ಇಲ್ಲ, ನಾನು ಬಿಡ್ತೀನಿ, ಆಚೆ ಬಿಟ್ಟು. ಇಷ್ಟು ಓಕೆ. ಇದಿಷ್ಟು, ಇದು ಸೇಮ್ ಥಿಂಗ್ ವಿಲ್ ಬಿ ರಿಪೀಟೆಡ್ ಇನ್ ಸೆಕೆಂಡ್ ರೌಂಡ್ ಆಲ್ಸೋ. ಆಯಾ ವರ್ಷ ಅವನ್ನ ಸ್ವಲ್ಪ ಬದಲಾವಣೆಗಳು ಮಾಡ್ತಾರೆ. ಕೆಲವು ವರ್ಷ 3ನೇ ರೌಂಡ್ ಇಟ್ಟಿದ್ರು, ಕೆಲವು ವರ್ಷ 2ನೇ ರೌಂಡ್ಗೆ ಫಿನಿಷ್ ಮಾಡಿದ್ರು. 2ನೇ ರೌಂಡು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ಗೆ ಆಪ್ಷನ್ ಇಲ್ಲದೆ ಇರೋ ಥರ ಮಾಡಿರ್ತಾರೆ ಕೆಲವು ಟೈಮು. 2ನೇ ರೌಂಡಲ್ಲಿ ಅಲಾಟ್ ಆದಮೇಲೆ ಆಪ್ಷನ್ 1 ಚಾಯ್ಸ್ 1 ತಗೋಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಷನ್. 2ನೇದು ಆದಮೇಲೆ ಮತ್ತೆ ಎಷ್ಟು ಸಲ ಅಂತ ಮಾಡ್ತಾ ಇರ್ತಾರೆ ಅಂತೇಳಿ ಆಪ್ಷನ್ 1, 2 ಬಿಡೋದಿಲ್ಲ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ನೀವು 3ನೇ ರೌಂಡ್ ಇರಬೇಕಲ್ಲ. ಯಾರು ಸೆಕೆಂಡ್ ರೌಂಡ್ ಆದಮೇಲೆ ಯೂಶ್ವಲಿ ಈ ವರ್ಷನೂ ಕೂಡ, ಯಾಕೆಂದರೆ ಇದು ಪ್ರೀ ಅಲಾಟ್ಮೆಂಟ್ ರೌಂಡ್ ಒಂದಿದೆ, ಅದು ಒಂದಾಗಿರುತ್ತೆ. ಅದಾದಮೇಲೆ ರೌಂಡ್ 1 ಆಗುತ್ತೆ. ರೌಂಡ್ 2 ಅಲ್ಲಿ ಚಾಯ್ಸ್ 1 ಕೊಡ್ತಾನೆ, ಕಾಲೇಜಿಗೆ ಹೋಗಿ ಸೇರ್ಕೊಳ್ಳೋದು. ಆಪ್ಷನ್ 2 ಅನ್ನೋದು ಇರೋದಿಲ್ಲ, ಚಾಯ್ಸ್ 2 ಅನ್ನೋದು ಇರೋದಿಲ್ಲ ಅಂತ ಈ ಸಲ ಹೇಳಿದ್ದಾರೆ. ನೋಡ್ಕೊಳ್ಳಿ, ಆಯಾ ಸಂದರ್ಭದಲ್ಲಿ ಹೆಂಗೆ ಅವ್ರು ಬಿಡ್ತಾರೆ ಅದ್ರ ಪ್ರಕಾರ ನೋಡ್ಕೊಳ್ಳಿ. ಇಲ್ಲ 4 ಮಾಡಿಬಿಟ್ಟು ಆಚೆ ಹೋಗ್ಬೋದು, 3ನೇ 2 ಆಗ್ಬೋದು, ಅಥವಾ 4 3 ಆಗ್ಬೋದು, ಆ ಥರನೂ ಆಗಿರ್ಬೋದು. 2 ತೆಗೆದಾಕ್ಬಿಡ್ತಾರೆ, ಯೂಶ್ವಲಿ ತೆಗೆದಾಕ್ಬಿಡ್ತಾರೆ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ನೆಕ್ಸ್ಟ್ ಇರೋದಿಲ್ಲ. ಇದೆಲ್ಲ ಆದಮೇಲೆ ಏನೇನು ಉಳ್ಕೊಳ್ಳುತ್ತೆ ಸೀಟ್ಗಳು ಕೆಲವು ಕಾಲೇಜ್ಗಳಲ್ಲಿ, ಅಂಥದ್ದು ಸ್ಟೇ ವೇಕೆನ್ಸಿ ರೌಂಡ್ ಅಂತ, +1 ರೌಂಡ್ ಅಂತ, ಅಂಥದ್ದನ್ನು ಬಿಡ್ತಾರೆ. ಅವೆಲ್ಲ ಸ್ವಲ್ಪ ಗ್ಯಾರಂಟಿ ಇರಲ್ಲ, ಸಿಕ್ಕರೆ ಸಿಗ್ಬೋದು, ಸಿಗದೇ ಅಥವಾ ಕೆಲವು ಟೈಮು ಒಳ್ಳೆ ಸೀಟ್ಗಳು ಒಳ್ಳೆ ಕಾಲೇಜಲ್ಲಿ ಅದೆಲ್ಲ ಲಾಸ್ಟ್ ಮೊಮೆಂಟ್ವರೆಗೂ ನಡೀತಾರೆ. ಇಷ್ಟು ತಮಗೆ ಮಾಹಿತಿ. ಇದು ಫೀಸು ಚಲನ್ ಕಟ್ಟೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ. ತಾವು ಆಪ್ಷನ್ 1 ಮಾಡಿದಾಗ ಫೀಸ್ನೆಲ್ಲ ತೊಗೊಂಡೋಗಿ ಕಟ್ಟೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಗೊತ್ತಾಗ್ಬಿಡುತ್ತೆ. ನೀವು ಆಪ್ಷನ್ 1 ಎಂಟ್ರಿ ಮಾಡಿ ನನಗೆ ಇಷ್ಟ ಆಗಿದೆ ಅಂದರೆ ಕಾಲೇಜ್ಗೆ ಹೋಗ್ತೀರಾ, ಫೀಸ್ ಕಟ್ತೀರಾ, ಅದೇ ಬ್ಯಾಂಕ್ ಹೋಗ್ತೀರಾ, ಫೀಸ್ ಕಟ್ತೀರಾ, ಆನ್ಲೈನಲ್ಲಿ ಕಟ್ತೀರಾ, ಎಲ್ಲ ಆಗುತ್ತೆ. ಇದಿಷ್ಟು ತಮಗೆ. ಇದು ಪ್ರಾಧಿಕಾರದಿಂದ ಎಸ್ಪೆಷಲಿ ಮೆಡಿಕಲ್ ಸೀಟ್ ಬಗ್ಗೆ. ಇಂಜಿನಿಯರಿಂಗ್ದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಇದ್ದೇ ಇದೆ, ಅದು ನಿಮಗೆ ಆ ಕಾಲೇಜಿಗೆ ಬಿಟ್ಟಿದ್ದಂಥ ವಿಚಾರ. ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ವಿಶೇಷವಾಗಿ ಮೆಡಿಕಲ್ ಸೀಟ್ಗಳು, ಮೆಡಿಕಲ್ ಸೀಟಲ್ಲಿ ಯಾವುದೇ ಸೀಟನ್ನು ಡೈರೆಕ್ಟಾಗಿ ಕಾಲೇಜು ತುಂಬಿಸೋ ಹಾಗಿಲ್ಲ, ಆಗದೇ ಇಲ್ಲ. ನೀವು ಯಾವುದೋ ಒಂದು ರ್ಯಾಂಕನ್ನು ನೀಟ್ ಮೂಲಕ ತಗೊಂಡಿರಬೇಕು. ನೀಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನೀಟ್ ರ್ಯಾಂಕ್ ಬಂದು ಆ ರ್ಯಾಂಕನ್ನು ನೀವು ಐದರ್ KEA ವೆಬ್ಸೈಟ್ಗೆ ಎಂಟ್ರ್ ಆಗಿರುತ್ತೆ, ಅಥವಾ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅದ್ರ ಮೂಲಕ ನೀವು ಭಾಗವಹಿಸಿ ಸೀಟ್ ತಗೋಬೇಕು. 100% ಸೀಟ್ 40, 15, 5 ಅಂತ ಹೇಳಿದ್ನಲ್ಲ, ಅದರ್ ಕೋಟಾದಲ್ಲಿ ಭಾಗವಹಿಸ್ತೀನಿ ಅಂದರೂ ಅದ್ರ ಮೂಲಕನೇ ಭಾಗವಹಿಸಬೇಕು. ಇಷ್ಟು ತಮಗೆ ಮಾಹಿತಿ. ಸೊ ತಾವು ಇಲ್ಲಿಗೆ ಬಂದಿದ್ದೀರಾ, ಹಾಗಾಗಿ 1-2 ಮಾಹಿತಿಯನ್ನು ತಾವು ಹೇಳದಿದ್ದೀನಿ. ನಮ್ಮ ಈ ಒಂದು ಆವರಣದಲ್ಲಿ 2 ಬೇರೆ ಬೇರೆ ಕೋಡಿನ ಕಾಲೇಜುಗಳು, ಒಟ್ಟು 3 ಇದೆ, ಬಟ್ ಹೇಳ್ಬಿಡ್ತೀನಿ. ಒಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿ, ಇದು ಸರ್ಕಾರಿ ಅನುದಾನಿತ ಕಾಲೇಜು ಆಗ್ಬೋದಾ. ಇದರ ಕೋಡ್ ಏಡೆಡ್ಗೆ 021, ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ 021 ಅಂತ. ಅದನ್ನು ಸೆಲೆಕ್ಟ್ ಮಾಡಿದಾಗ ಯಾವ ಏಡೆಡ್ ಕೋರ್ಸ್ಗಳಿದೆ ಅದು ಮಾತ್ರ ಲಿಸ್ಟ್ ಆಗುತ್ತೆ. ಅವುಗಳ ಫೀಸ್ ಸ್ಟ್ರಕ್ಚರು 45,000 ಇರುತ್ತೆ. ಈ SJCE ಕಾಲೇಜಲ್ಲಿ ಒಂದೇ ಒಂದು ಅನ್ಏಡೆಡ್ ಸೆಕ್ಷನ್ನು ಕೂಡ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ. ಅದರ ಕೋಡು 284, E284. ಇದು SJCE ಕೆಳಗಡೆ ಬರ್ತಕ್ಕಂಥ 2. SJCEಯಲ್ಲಿ ಒಟ್ಟು 9 ಬ್ರಾಂಚ್ಗಳು, ಏಡೆಡ್ ಬ್ರಾಂಚ್ಗಳಿದೆ. ಎಲ್ಲ ಫೀಸು 45,000 ಇರುತ್ತೆ. 95% ಜಾಸ್ತಿ ಸೀಟು, 60ಕ್ಕೆ 57 ಸೀಟು KEಯಿಂದ ಅಲಾಟ್ ಆಗುತ್ತೆ. ಅವೆಲ್ಲವೂ ಕೂಡ ಫೀಸ್ ಸ್ಟ್ರಕ್ಚರು 45 ಅಂತ ಹಳೇದು. ಈ ವರ್ಷ ಒಂಚೂರು 50 ಆಗಿಬಿಟ್ರೆ ಹೇಳಿದ್ದೀನಿ ಮಾಹಿತಿ. ಇದು ಆ ಅಂದಾಜಲ್ಲಿ ಇರ್ತದೆ, ಆಗ್ಬೋದಾ. ಅದಲ್ಲದೆ ಕಂಪ್ಯೂಟರ್ ಸೈನ್ಸ್ ಮಾತ್ರ ಅಡಿಷನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಏಡೆಡಲ್ಲೂ ಇದೆ, ಅನ್ಏಡೆಡಲ್ಲೂ ಇದೆ. JC ಕೆಳಗಡೆ ಅನ್ಏಡೆಡಲ್ಲಿದೆ. ಅದು ನಿಮಗೆ ಹೋದ ವರ್ಷ 1,12,000 ಇತ್ತು ಫೀಸು, ಅದು ಇಲ್ಲಿ. ಅದಕ್ಕೆ ಕೋಡು 284. SJC ಕೆಳಗಡೆ ಒಟ್ಟು 9 + 1 10 ಇದೆ. ಮತ್ತು JSS ವಿಜ್ಞಾನ ಮತ್ತು ತಂತ್ರಜ್ಞಾನ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇಟ್ಸ್ ಎ ಪ್ರೈವೇಟ್ ಸ್ಟೇಟ್ ಯೂನಿವರ್ಸಿಟಿ. ಸೊ ಅದರಲ್ಲೂ ಕೂಡ ಸುಮಾರು ಬ್ರ್ಯಾಂಚ್ಗಳಿದೆ. ಕಂಪ್ಯೂಟರ್ ಸೈನ್ಸು 3 ಕಡೆನೂ ಇದೆ. ಕಂಪ್ಯೂಟರ್ ಸೈನ್ಸ್ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಅದನ್ನೇ ಇದು ಮಾಡ್ಕೋಬೇಡಿ. ಕಂಪ್ಯೂಟರ್ ಸೈನ್ಸು ಏಡೆಡಲ್ಲಿದೆ, ಅಂದರೆ 21 ಕೆಳಗಡೆನೂ ಕಂಪ್ಯೂಟರ್ ಸೈನ್ಸ್ ಇದೆ. 284 ಕಂಪ್ಯೂಟರ್ ಸೈನ್ಸ್ ಇದೆ. ಮತ್ತು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಕೂಡ ಕಂಪ್ಯೂಟರ್ ಸೈನ್ಸ್ ಇದೆ. ಇಲ್ಲೂ ಕೂಡ ಮೆಕ್ಯಾನಿಕಲ್ ಇದೆ,
ಎಲ್ಲಿ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಇಲ್ಲೂ ಕೂಡ ಮೆಕ್ಯಾನಿಕಲ್ ಸಿವಿಲ್, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಬೇರೆ ಕೋಡ್, ಎರಡು ಬೇರೆ ಬೇರೆ ಕಾಲೇಜ್ ಇದ್ದಂಗೆ ಅಂತ ಒಂದು ಫೀಲಿಂಗ್ ಇಟ್ಕೊಳ್ಳಿ. ಹಾಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಇಲ್ಲಿ ಈ ಕ್ಯಾಂಪಸಲ್ಲಿ JC ಆದರೂ ಸರಿ, JSSU ಆದರೂ ಸರಿ ಇಷ್ಟ ಇದ್ದರೆ ಆವಾಗ ನೀವು ಇದನ್ನು ಎಂಟ್ರ್ ಮಾಡಬೇಕು, ಅದನ್ನು ಎಂಟ್ರ್ ಮಾಡಬೇಕು. ಇದು ಸಿಗದರೆ JC ಸಿಗದರೆ JSSU ಸಿಗಲಿ ಅಂತ ಇದ್ದರೆ ಇದು ಫಸ್ಟ್ ಆಪ್ಷನ್, ಆಮೇಲೆ ಇದು ನೆಕ್ಸ್ಟ್ ಆಪ್ಷನ್, ಹಂಗಂತ ಮಾಡ್ಕೋಬೇಕು. ಅದು 0 ನಿಮ್ಗೆ ಕಾಣಿಸ್ತಾ ಇದೆಯಾ, 057. ಕಾಮೆಡ್ಕೆಯಲ್ಲಿ ಏನಾದರೂ ನೀವು ಭಾಗವಹಿಸೋರು ಇದ್ದರೆ, ಕಾಮೆಡ್ಕೆಯಲ್ಲೂ ಹೆಚ್ಚು ಕಡಿಮೆ ನಾನು ಹೇಳಿದ್ದೀನಲ್ಲ ಇದೇ ಪ್ರೊಸೀಜರು. ಕಾಮೆಡ್ಕೆಗೂ ಅಷ್ಟೇ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಇದೆಯಲ್ಲ, ಅಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ಪ್ರಕ್ರಿಯೆ, ಹೆಚ್ಚು ಕಡಿಮೆ ಹೀಗೆ ಇರುತ್ತೆ. ಸಣ್ಣ ಸಣ್ಣ ಬದಲಾವಣೆಗಳಿರುತ್ತೆ. ಕಾಮೆಡ್ಕೆಯಲ್ಲಿ JSS STUದು ಸುಮಾರು ಸೀಟ್ಗಳು 30% ಸೀಟ್ಸು ಇರ್ತದೆ. ಅಂದರೆ 40 ಸೀಟ್ಸು KEಯಿಂದ ಬರ್ತದೆ JSS STUಲಿ, 30 ಸೀಟ್ಸು ಕಾಮೆಡ್ಕೆ, 30 ಸೀಟ್ಸು ಹಿಂಗಿರುತ್ತೆ. ಅಂಥದಕ್ಕೆ ನಿಮಗೆ 61 ಕೋಡ್. ಇಷ್ಟು ನಮ್ಮ JSS ಸೈನ್ಸ್ ಟೆಕ್ನಾಲಜಿ ಮತ್ತು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿದ್ದು. ಆಗ್ಬೋದಾ? ಮತ್ತು ಕಾಲೇಜು ಸರ್, ಈ ಕ್ಯಾಂಪಸ್ಗೆ ಬಂದಿದ್ದೀನಿ, ಕಾಲೇಜನ್ನು ನೋಡಬೇಕು, ಕ್ಯಾಂಪಸ್ಸಲ್ಲಿ ಒಂದು ರೌಂಡ್ ಹಾಕಿ, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ನಿಮ್ಗೆ ಆಸಕ್ತಿ ಇದ್ದರೆ ಡಿಪಾರ್ಟ್ಮೆಂಟ್ಗೆ ಹೋಗಿ HODಗಳು ಸಿಗ್ತಾರೆ, ತಾವು ಅಲ್ಲೂ ಕೂಡ ಮಾತಾಡ್ಬೋದು. ಆದರೆ ಇದಕ್ಕೆ ವಿಶೇಷವಾಗಿ ನಾವೊಂದು ಓಪನ್ ಡೇ ಅಂತ ಮಾಡ್ತಾಯಿದ್ದೀವಿ. ಇದು ಮುಂದಿನ ಶನಿವಾರ 6/6/2026 ಸ್ಯಾಟರ್ಡೆ ಬೆಳಗ್ಗೆ 10 ರಿಂದ 5 ಗಂಟೆವರೆಗೆ ಮುಕ್ತ ದಿನ, ಅಂದರೆ ತೆರೆದ ದಿನ ಅಂತ. ಇಡೀ ಕಾಲೇಜ್ ಓಪನ್ ಆಗಿರ್ತದೆ. ಕಾಲೇಜು ಎಲ್ಲ ವಿಭಾಗಗಳು, ಸುಮಾರು ಆ ಕಾಲೇಜು ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟೀಸು, ಸ್ಟಾಫು, ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್ಗಳು, ಹುಡುಗರೇ ಭಾಗವಹಿಸಿ ಪ್ರಾಜೆಕ್ಟ್ಗಳು ಎಲ್ಲನೂ ಕೂಡ ಪ್ರೆಸೆಂಟ್ ಮಾಡೋರಿದ್ದಾರೆ. 6ನೇ ತಾರೀಕು ಶನಿವಾರ ತಾವು ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ. ತಮ್ಮ ಜೊತೆ ಮಕ್ಕಳು ಖಂಡಿತವಾಗಿ ಬರಬೇಕು. ಮತ್ತು ತಾವು ಪೇರೆಂಟ್ಸು ಇಡೀ ದಿವಸ ಇರ್ತದೆ, ಮಧ್ಯಾಹ್ನವೂ ಕೂಡ ಬರ್ಬೋದು, ಬೆಳಗ್ಗೆನೇ ಬರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ಬೋದು. ತುಂಬ ಚೆನ್ನಾಗಿರ್ತದೆ. ಇದು ಹೋದ ವರ್ಷದ ಫೋಟೋನ ಹಾಕಿದ್ದೀನಿ ತಮಗೆ. ಇದರ ಬ್ರೋಷರ್ ಕೂಡ ಹೊರಗಡೆ ಕೂಡ ಡಿಸ್ಪ್ಲೇ ಮಾಡಿದ್ದೇವೆ, ಡೇಟ್ ಹಾಕಿದ್ದೀವಿ ಅಲ್ಲಿ 6 ಜೂನ್ 2026. ಒಂದು ಐಡಿಯಾ ಬರುತ್ತೆ. ನಾನು ಇಲ್ಲೇ ಸೇರ್ಕೊಳ್ಳಿ ಅಂತಲ್ಲ, ನೀವು ಒಂದು ಕಾಲೇಜನ್ನು ನೋಡಿ, ಅಲ್ಲಿರೋ ವ್ಯವಸ್ಥೆಯನ್ನು ನೋಡಿ, ಎಲ್ಲವೂ ಕೂಡ ಅದರ ಈಗ ಯಾರಿಗೂ ನಿಮಗೆ ಇಲ್ಲೇನೋ ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ, ಏನಿದೆ ಆ ಕಾಲೇಜಲ್ಲಿ, ಆ ಡಿಪಾರ್ಟ್ಮೆಂಟಲ್ಲಿ ನೋಡಬೇಕು ಅನಿಸುತ್ತೆ. ಹೋಗಿ ನೋಡಿ. ಸುಮ್ಮನೆ ದಿನ ವರ್ಕಿಂಗ್ ಡೇಲಿ ಹೋದರೆ ಸ್ವಲ್ಪ ನಮಗೂ ಕಷ್ಟ ಆಗುತ್ತೆ, ಅದೆಲ್ಲ ಒಳಗಡೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ತೋರಿಸೋದು ಕಷ್ಟ. ಈ ದಿನಗಳು ಇಟ್ ಈಸ್ ಫಾರ್ ದ್ಯಾಟ್. ಓಪನ್ ಡೇಗೆ ತಮಗೆಲ್ರಿಗೂ ಕೂಡ ಮುಕ್ತ ಅವಕಾಶ ಇದೆ. ತಾವು ಬನ್ನಿ, ನಮ್ಮ ಕಾಲೇಜನ್ನು ನೋಡಿ. ಇದರ ಒಟ್ಟಿಗೆ ತಮಗೆಲ್ರಿಗೂ ಈ ಒಂದು ಹೆಚ್ಚು ಕಡಿಮೆ 3 ಗಂಟೆ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀರಾ, 3 ಗಂಟೆ ಮಾಹಿತಿ ಕೊಟ್ಟಿದ್ದೀವಿ. ತಮಗೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ತಾವು ಕಾಲೇಜಿಗೆ ಬಂದಿದ್ದಕ್ಕಾಗಿ, ಈ ಒಂದು ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಯಾರ್ದಾರು ಏನಾದ್ರು ಡೌಟ್ ಇದ್ದರೆ ಕ್ವಶನ್ನು. ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ. ಈ ಮಂಡೆಯಿಂದ ಎಕ್ಸೆಪ್ಟ್ ಥರ್ಸ್ಡೇ ಬಕ್ರೀದ್ ಇರೋದ್ರಿಂದ ಅವತ್ತಿಲ್ಲ. ಬೆಳಗ್ಗೆ ಮಧ್ಯಾಹ್ನ 10 ಗಂಟೆ 2 ಗಂಟೆ, 10 ಗಂಟೆ 2 ಗಂಟೆಗೆ. ಶನಿವಾರನೂ ಕೂಡ ಇದೆ. ಶನಿವಾರನೂ ಕೂಡ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೊಂದು, 2 ಗಂಟೆಗೊಂದು. ಆನ್ಲೈನಲ್ಲಿ ಸ್ಲಾಟನ್ನು ಬುಕ್ ಮಾಡಬೇಕು. ಬುಕ್ ಮಾಡಿಕೊಂಡು ಬನ್ನಿ. ಬುಕ್ ಮಾಡಿಲ್ಲ, ಬೈ ಚಾನ್ಸ್ ಏನೋ ಮಿಸ್ ಆಗೋಯ್ತು, ನಮ್ಗೆ ಗೊತ್ತಾಗ್ತಾಯಿಲ್ಲ, ಆದರೂ ಬನ್ನಿ. ಯಾಕೆಂದರೆ ನಮಗೆ ಎಷ್ಟು ಅವಕಾಶ ಇದೆ ಅಷ್ಟು ಮಾತ್ರ ನಾವು ಕೊಟ್ಟಿದ್ದೀವಿ. ಹೇಳಿ ಸರ್. ಹಾಂ, ಸರ್, ಈಗ ಕೆಟಗರಿ ಯಾವುದು ನೋಡಕ್ ಹೋಗಲ್ಲ, ಅದು ಆದಾಯ ನೋಡುತ್ತೆ. ಓಕೆ, ಆದಾಯದಲ್ಲಿ ಅದು ಫಸ್ಟ್ ಯಾರು ಕೆಟಗರಿ 1 ನೋಡುತ್ತೆ. ಸೇಮ್ ರ್ಯಾಂಕ್ ಒಳಗಡೆ ಇರುತ್ತೆ. ಇನ್ನು ಬೇರೆಯವರಿಗೆ ಡೌಟ್ ಇಲ್ಲದೆ ತಾವು ಹೋಗ್ಬೋದು. ಇನ್ನೇನು